Namaste ಎಲ್ಲರಿಗೂ. Good morning. Very good morning. Sorry, small hiccup with Facebook. ಒಂದು ನಿಮಿಷ, ಇದು Facebook ಕನೆಕ್ಟ್ ಆಗಿದೆ. ಓಕೆ, ಲೆಟ್ ಮಿ ಸ್ಟಾರ್ಟ್. ಫೇಸ್ಬುಕ್ ಲಿಂಕ್ ವಾಟ್ಸ್ಆಪ್ ಅಲ್ಲಿ ಇದೆ, ಸೊ ವಾಟ್ಸ್ಆಪ್ ಅಲ್ಲಿ ತಗೊಳ್ಳಿ. ಸೊ ಮೆಸೇಜ್ ಇಲ್ಲಿ ಹೋಗ್ತಾ ಇಲ್ಲ. ಸೊ ಎಲ್ಲರಿಗೂ ವೆಲ್ಕಮ್ ಅಂಡ್ ವೆರಿ ಗುಡ್ ಮಾರ್ನಿಂಗ್. ಸ್ಮಾಲ್ 5 minutes ಲೇಟ್ ಆಯ್ತು, ತಡ ಆಯ್ತು, ಸಾರಿ. ಸೊ ಲೆಟ್ ಸ್ಟಾರ್ಟ್. ಸೊ ನಮ್ಮ ಮೋದಿ ಕೇರ್ ದಿಲ್ ಸೆ ಪ್ರೋಗ್ರಾಮ್ಗೆ ಮತ್ತೆ ಎಲ್ಲರಿಗೂ ವೆಲ್ಕಮ್. ಸೊ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 5 days ಮುಗಿದು 6ನೇ ದಿನಕ್ಕೂ ಕೂಡ ಬಂದ್ಬಿಟ್ಟಿದೀವಿ. ಸೊ ಎಲ್ಲರಿಗೂ ಕೂಡ ನಿಮ್ಮ ರೆಸ್ಪಾನ್ಸ್ ಹಾಗೇನೆ ನಿಮ್ಮ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಎಫರ್ಟ್ ನಿಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂದ್ರೆ ಅದಕ್ಕಿಂತ ಖುಷಿ ನಮ್ಗೆ ಇನ್ನೇನು ಸಿಗೋದಿಲ್ಲ. ಸೊ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಎಲ್ಲಾ ಫೀಡ್ಬ್ಯಾಕ್ ಏನ್ ಕೊಡ್ತಾ ಇದಾರೆ ಅದಕ್ಕೆ ಥ್ಯಾಂಕ್ ಯು. ಸೊ ನಿನ್ನೆ ಇನ್ನು ಒಂದು ಮೈಟಿ ಹಾರ್ಟ್ ಅಂತ ಹೇಳೋದಕ್ಕಿಂತ ನಾವು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಅಂತ ನಮ್ಮ ಟೈಗರ್, ಮೈಸೂರು ಟೈಗರ್ ಅಂತಾನೆ ಎಲ್ಲರಿಗೂ ಪರಿಚಯ ಆಗಿರುವಂತ ನಮ್ಮ ಪ್ರಶಾಂತ್ ಅವರು, ಅವರ ಒಂದು ಜರ್ನಿಲಿ ಹೇಗೆ ಕನೆಕ್ಷನ್ ಆಯ್ತು, ಹೇಗೆ ಬೇಕಾದಷ್ಟು ಇನ್ಸಿಡೆಂಟು, ಅದರಲ್ಲಿ ಕೆಲವು ಇನ್ಸಿಡೆಂಟ್ ಮಾತ್ರ ನಮಗೆ ಕನೆಕ್ಟ್ ಮಾಡಿ ಯಾಕೆ ಅವರು ಅಷ್ಟು ಸ್ಟ್ರಾಂಗ್ ಆಗಿದ್ರು ಕೂಡ ಮೋದಿ ಕೇರ್ ಅಲ್ಲಿ ಕೆಲವು ಸತಿ ಬೇಕಾದಷ್ಟು ಚಾಲೆಂಜಸ್ ಬಂದ್ರು ಕೂಡ ಮೋದಿ ಕೇರ್ ಬಿಡಬಾರ್ದು ಅಂತ ಯಾತಕ್ಕೆ ಅಂತ ಬೇಕಾದಷ್ಟು ಅವರ ಓನ್ ಇನ್ಸಿಡೆಂಟ್ ನ ಶೇರ್ ಮಾಡಿದ್ರು. ಸೊ ಅದಿನ್ನು ಫೇಸ್ಬುಕ್ ಅಲ್ಲಿ ಇದೆ, ಸೊ ವಿ ಕ್ಯಾನ್ ಯೂಸ್ ಇಟ್. ಹಾಗೇನೆ ನಾವೆಲ್ಲ ಹೇಗೆ ವರ್ಕ್ ಮಾಡ್ತಾ ಇದ್ವಿ 10 years ಬ್ಯಾಕ್ ಅಂತಾನು ಕೂಡ ಶೇರ್ ಮಾಡಿದ್ರು. ಅದೇ ತರ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ಕರ್ನಾಟಕನ ಸದ್ಯಕ್ಕೆ ಆಲ್ರೆಡಿ ಬೇಕಾದಷ್ಟು ರೆಕಾರ್ಡ್ಸ್ ಮಾಡ್ತಾ ಇದೆ. ರೆಕಾರ್ಡ್ಸ್ ಗಿಂತ ಹೆಚ್ಚಾಗಿ ಅಟ್ಲೀಸ್ಟ್ ಇನ್ನೂ ಬೇಕಾದಷ್ಟು ಜನಕ್ಕೆ ಇನ್ನೂ ಬರೀ ದುಡ್ಡು ಮಾತ್ರ ಅಲ್ಲ, ಖುಷಿನೂ ಕೂಡ ಹಂಚ್ಬೋದು ಅಂತ ಹೇಳಿ ಅವರು ಕನೆಕ್ಟ್ ಮಾಡಿದ್ರು. ಸೊ ನಮಗೂ ಕೂಡ ಅದೇ ಬೇಕಾಗಿರೋದು. ಬಿಸ್ನೆಸ್ ಚೆನ್ನಾಗ್ ಆಗ್ತಾ ಇದೆ ನಿಜ, ಬಿಸ್ನೆಸ್ ಗಿಂತ ಹೆಚ್ಚಾಗಿ ಬಾಂಡಿಂಗ್. ನಾವು ಕರ್ನಾಟಕ ಅದಕ್ಕೆ ಒಂದು ಹೆಸರು ಮಾಡಿದ್ದು, ಸಮೀರ್ ಸರ್ಗೂ ಕೂಡ ಅದಕ್ಕೆ ಪ್ರೀತಿ ಬಂದಿದ್ದು. ಯಾಕೆಂದ್ರೆ ಆತರ ಒಂದು ಬಾಂಡಿಂಗು ನಮ್ಮ ಸೀನಿಯರ್ ಲೀಡರ್ಸ್ ಆತರ ಇಟ್ಕೊಂಡಿದ್ರು. ಸೊ ದುಡ್ಡಿಗಿಂತ ಹೆಚ್ಚಾಗಿ ರಿಲೇಶನ್ ತುಂಬಾ ಇಂಪಾರ್ಟೆಂಟ್ ಅಂತ ಸಮೀರ್ ಸರ್ ಹೇಳ್ತಾರೆ. ಅದನ್ನ ಕರ್ನಾಟಕದವರು ಅವಾಗ್ಲಿಂದ ಮೇಂಟೈನ್ ಮಾಡ್ತಾ ಇದ್ರು ಅಂತ ಹೇಳಿ ನಮ್ಮ ಸಮೀರ್ ಸರ್ಗೆ ಈ ಒಂದು ಕರ್ನಾಟಕ ಲೀಡರ್ಶಿಪ್, ಈ ಒಂದು ಕರ್ನಾಟಕ ಟೀಮ್ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಅದು ಮತ್ತೆ ಕಂಟಿನ್ಯೂ ಆಗ್ಲಿ ಅಂತ ನಮ್ಮ ಒಂದು ಹಾರೈಕೆ. ಅದನ್ನೇ ನಮ್ಮ ಪ್ರಶಾಂತ್ ಅವರು ಕೂಡ ಶೇರ್ ಮಾಡೋರು. ಸೊ ಅವರ ಒಂದು ಮಾತುಗಳಿಗೆ ನಿಜವಾಗ್ಲೂ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್. ಸೊ ನಮ್ಮ ಪ್ರಶಾಂತ್ ಅವರು ಹಾಗೇನೆ ಅವರ ಟೈಗರ್ ಹಾರ್ಟ್ ನ ಎಲ್ಲರಿಗೂ ಕನೆಕ್ಟ್ ಮಾಡಾದ್ಮೇಲೆ ಇವತ್ತು ಕನೆಕ್ಟ್ ಮಾಡ್ತಾ ಇರೋರು ಬರೀ ಒಬ್ರಲ್ಲ ಇಬ್ರಲ್ಲ, ಆಕ್ಚುಲಿ ಎಂಟೈರ್ ಫ್ಯಾಮಿಲಿನೇ ಮೋದಿ ಕೇರ್ ನ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಹೇಗಿರುತ್ತೆ. ಸೊ ಅಂತ ಒಂದು ಫ್ಯಾಮಿಲಿನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ವಿ. ಸೊ ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತು ಇವ್ರ ಪರಿಚಯ, ಆದ್ರೆ ಎಷ್ಟು ಕಷ್ಟಪಟ್ಟು ಇವರು ಬೆಳೆದಿದ್ದಾರೆ. ಹಾಗೇನೆ ವಿವೇಕಾನಂದರು ಅವಾಗ ಹೇಳ್ತಾ ಇದ್ರು, ಯಂಗ್ಸ್ಟರ್ಸ್ ಈಸ್ ದಿ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ. ಯಂಗ್ಸ್ಟರ್ಸ್ಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ನಿಜ ನಮ್ಮ ಒಂದು ನೇಷನ್ ಅಲ್ಲಿ. ಆದ್ರೆ ಯಂಗ್ಸ್ಟರ್ಸ್ಗೆ ಒಂದೇ ಒಂದು ಇಶ್ಯೂಸ್ ಅಂತ ಹೇಳಿದ್ರೆ ಫೋಕಸ್ ಆಗಿರೋದು. ಸೊ ಈ ತರ ಒಬ್ಬ ಯಂಗ್ಸ್ಟರ್, ಒಬ್ಬ ಅಂತ ಹೇಳೋದಕ್ಕಿಂತ ಅಟ್ಲೀಸ್ಟ್ ಯಂಗ್ಸ್ಟರ್ಸ್ ಫೋಕಸ್ ಆಗಿ ಇದ್ದಾಗ ಎಂತ ಕಷ್ಟನಾದ್ರೂ ಸರಿ ಎದುರಿಸಿ ನಿಲ್ತೀನಿ ಅಂತ ನಿಂತಾಗ ಹೇಗೆ ಆಗತ್ತೆ ಅಂತ ತೋರ್ಸೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಒಂದು ಕರ್ನಾಟಕದಲ್ಲಿ ಇರುವಂತ ಲೀಡರ್ಶಿಪ್ ಅಲ್ಲಿ ಇಬ್ರು ನಮ್ಮ ಜೊತೆ ಬರ್ತಾ ಇದ್ದಾರೆ. ಸೊ ಹಾಗೇನೆ ಇವ್ರ ಜೊತೆಗೆ ನಾನು ಇವರ ಅಪ್ಪನಿಗೂ ಕೂಡ ಖಂಡಿತ ಥ್ಯಾಂಕ್ ಯು ಹೇಳಲೇಬೇಕು ಅಂಡ್ ಹ್ಯಾಟ್ಸ್ ಆಫ್. ಯಾಕೆಂತ ಹೇಳಿದ್ರೆ ಈ ತರ ಒಂದು ನರ್ಚರ್ ಮಾಡಿ ನಮ್ಮ ಒಂದು ಲೀಡರ್ಶಿಪ್ ನ ಯಂಗ್ ಏಜ್ ಅಲ್ಲಿ ಈ ತರ ಒಂದು ಸ್ಟ್ರಾಂಗ್ ಆಗಿ ಮಾಡಿರುವಂತ ಅವರ ಅಪ್ಲೇನ್ಗೂ ಕೂಡ ಥ್ಯಾಂಕ್ ಯು. ವೆರಿ ಕಷ್ಟಪಟ್ಟು ಇಬ್ರು ಕೂಡ, ಹಾಗೇನೆ ಎಲ್ಲೂ ಕೂಡ ಇದು ಕಷ್ಟ ಅಂತ ಮನಸ್ಸಿಗೆ ತೊಳೆದಿರ. ಸೊ ಕಲಿತೀನಿ, ಹಾಗೇನೆ ಬೆಳಿತೀನಿ, ಇದಕ್ಕಿಂತ ಹೆಚ್ಚಾಗಿ ಬೇರೆಯವ್ರನ್ನು ಕೂಡ ಬೆಳೆಸ್ಬೇಕು ಅಂತ ಫಸ್ಟ್ ಮೈಂಡ್ ಅಲ್ಲಿ ಇಟ್ಕೊಂಡು ಬೆಳೆದಿದ್ದ ನಮ್ಮ ಲೀಡರ್ಸ್ ತಾರಾ ಆಮೇಲೆ ಪುಟ್ಟು ಅವರು. ಸೊ ಹಾಗೇನೆ ನಾನು ಹೇಳಿದೆ ಬರೀ ಇವರಿಬ್ರು ಮಾತ್ರ ಅಲ್ಲ, ಇವರ ಎಂಟೈರ್ ಫ್ಯಾಮಿಲಿ ಮೋದಿ ಕೇರ್ಗೆ ಕನೆಕ್ಟ್ ಆಗಿದೆ. ಹಾಗೇನೆ ಹೇಳ್ಬೇಕು ಅಂತ ಹೇಳಿದ್ರೆ ಬರೀ ಫ್ಯಾಮಿಲಿ ಅನ್ನೋ ಆಗಿದ್ರೆ ಪುಟ್ಟು ಅವ್ರಿಗೆ ಹೇಳ್ಬೇಕು ಅಂತ ಹೇಳಿದ್ರೆ ತಾನು ಮಾಡ್ತಾ ಇದ್ರು, ಫ್ಯಾಮಿಲಿನೂ ಕೂಡ ಕನೆಕ್ಟೆಡ್ ಇದ್ರು. ಜೊತೆಗೆ ಈವನ್ ಅವರು ಮದ್ವೆ ಆಗಿರುವಂತ ಫ್ಯಾಮಿಲಿ ಕೂಡ ಎಂಟೈರ್ ಫ್ಯಾಮಿಲಿ ಮೋದಿ ಕೇರ್ಗೆ ಕನೆಕ್ಟ್ ಆಗಿದ್ದು. ಸೊ ಈ ತರ ಒಂದು ಎಂಟೈರ್ ಫ್ಯಾಮಿಲಿ ಮೋದಿ ಕೇರ್ ಮಾಡ್ತಾ ಇದ್ರಾಗ ಎಷ್ಟು ಖುಷಿಯಾಗಿರುತ್ತೆ, ಹಾಗೇನೆ ಎಷ್ಟು ಬೆಳವಣಿಗೆ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಅವರ ಟೀಮ್ ಅಲ್ಲಿ ಎಷ್ಟು ಖುಷಿ ಇದೆ. ಸೊ ಚಂದ್ರು ಸರ್ ಯಾವ ತರ ಅವರ
ಒಂದು ಇಂಪ್ಯಾಕ್ಟ್ ಇತ್ತು, ಪರ್ಸನಾಲಿಟಿ ಇದೆ. ಅದೇ ತರ ಒಂದು ಪರ್ಸನಾಲಿಟಿ ಅವರ ಟೀಮಲ್ಲೂ ಕೂಡ ಸ್ಪ್ರೆಡ್ ಮಾಡ್ತಾ ಇದಾರೆ. ಅದಕ್ಕೆ ರಿಯಲಿ ಹ್ಯಾಟ್ಸ್ ಆಫ್ ಚಂದ್ರು ಸರ್ಗೂ ಕೂಡ, ಶಾಲಿನಿ ಮೇಡಮ್ಗೂ. ಸೊ ಅದೇ ತರ ಒಂದು ಪರ್ಸನಾಲಿಟಿ ಅಂಡ್ ನಾನು ಯಾವಾಗ್ಲೂ ಹೇಳೋದು ಇವರಿಬ್ರಿಗೂ ಕೂಡ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಈ ತರ ಒಂದು ಬೀಯಿಂಗ್ ಹ್ಯೂಮನ್ ಅಂತ ಏನ್ ಹೇಳ್ತೀವಿ ಅದು ತುಂಬಾ ಕಷ್ಟ. ಸೊ ಆ ತರ ಒಂದು ಪರ್ಸನಾಲಿಟಿ ನಮ್ಮ ಇಬ್ರು ಪ್ರೆಸೆಂಟರ್ ಇದೆ. ಸೊ ಇವ್ರನ್ನ ಮತ್ತೆ ನಾನು ಅವರ ಒಂದು ಜರ್ನಿಲಿ ಆಗಿರುವಂತ ಕೆಲವು ತುಳುಕುಳು ಏನಿದೆ ಅದನ್ನ ಕನೆಕ್ಟ್ ಮಾಡೋದಕ್ಕೆ, ಇನ್ವೈಟ್ ಮಾಡೋದಕ್ಕೆ ನಿಜವಾಗ್ಲೂ ಖುಷಿ ಆಗ್ತದೆ. ಲೆಟ್ ಮಿ ಹ್ಯಾಂಡ್ ಓವರ್ ದಿಸ್ ಸೆಷನ್ ಟು ಅವರ್ ಲವ್ಲಿ ಕಪಲ್ ಅಂಡ್ ಎ ವೆರಿ ಡೈನಾಮಿಕ್ ಅಂಡ್ ಎ ಟ್ವಿಂಕ್ಲಿಂಗ್ ಸ್ಟಾರ್ಸ್ ಆಫ್ ಮೋದಿಕೆ ಕರ್ನಾಟಕ, ಅವರ್ ತುಟ್ಟು ಅಂಡ್ ತಾರಾ. ಇಬ್ರಿಗೂ ಕೂಡ ವೆಲ್ಕಮ್ ಮಾಡ್ತಾ ಈ ಒಂದು ಸೆಷನ್ ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಸೊ ತಾರಾ ಆಮೇಲೆ ಪುಟ್ಟು ಅವ್ರಿಗೆ ವೆಲ್ಕಮ್. ಥ್ಯಾಂಕ್ ಯು ಸರ್. ವಿಡಿಯೋ ಆಫ್ ಆಯ್ತು. ಓಕೆ, ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ, ಕಾಣ್ತಾ ಇಲ್ಲ. ಓಕೆ ಸರ್, ಇವಾಗ ಎಸ್, ಪರ್ಫೆಕ್ಟ್ ಸರ್. ಇವಾಗ ವೆಲ್ಕಮ್ ಬ್ಯಾಕ್. ಕೇಳಿಸ್ತಾ ಇದೆಯಾ? ವಾಯ್ಸ್ ಕೇಳಿಸ್ತಾ ಇದೆ, ಮಾತಾಡ್ಬೋದು. ಓಕೆ ಓಕೆ, ಸರಿ ಸರ್, ಸರಿ ಸರ್. ನಾ ತಾರಾ ಕೇಳಿದೆ. ಸರ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾ ಇಲ್ಲೇ ಇದೀನಿ, ಎಲ್ಲೂ ಹೋಗಿಲ್ಲ. ಆಫ್ಟರ್ ಆಲ್ಮೋಸ್ಟ್ ಕ್ಲೋಸ್ ಟು 10 months. ಹೌದು, ನೀವಾದ್ರೂ ಮಧ್ಯ ನನ್ನನ್ನು ಕರಿತಾ ಇದ್ದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಗೆ, ಎಲ್ಲೂ ಬಿಟ್ಟು ಹೋಗಕ್ ಬಿಡ್ಡಿಲ್ಲ ಅಂತ. ಫಸ್ಟ್ ಥ್ಯಾಂಕ್ ಯು ಸರ್. ಅಂದ್ರೆ ದಿಲ್ಸೆ ಅನ್ನೋ ಒಂದು ಪ್ರೋಗ್ರಾಮ್ ನ ಲೈಕ್ ನಿಜವಾಗ್ಲೂ ಸಮೀರ್ ಮೋದಿ ಸರ್ ಏನ್ ಮಾಡ್ತಾ ಇದಾರೆ ಅದು ಎಂಟೈರ್ ಎಲ್ರಿಗೂ ಗೊತ್ತಾಗ್ಬೇಕು ಅಂತ ಹೇಳಿ ನೀವು ತಗೊಂಡಿರೋ ಸ್ಟೆಪ್ಗೆ ಮೊದಲನೇದಾಗಿ ನಮ್ ಕಡೆಯಿಂದ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಥ್ಯಾಂಕ್ಸ್ ಅನ್ನೋ ವರ್ಡ್ ತುಂಬಾ ಜಾಸ್ತಿ ನಿಮ್ಗೆ ನೀವು ಕೊಡ್ತಾನೆ ಇದ್ದೀರಾ ಬ್ಯಾಕ್ ಟು ಬ್ಯಾಕ್. ಸೊ ಥ್ಯಾಂಕ್ಸ್ ಲಾಟ್. ಅಂಡ್ ಎಲ್ಲಾ ಲೀಡರ್ಸ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ ಈ ಒಂದು ಆಪರ್ಚುನಿಟಿ ನಮಗೆ ಕೊಟ್ಟಿರೋದಕ್ಕೆ ಕೂಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಬಹಳ ಖುಷಿ ಆಗ್ತಿದೆ. ಎಷ್ಟೊಂದು ಹೇಳ್ಬೇಕು, ಎಕ್ಸೈಟ್ಮೆಂಟ್ ಆಗ್ತಿದ್ದೀನಿ ನಿಜವಾಗ್ಲೂ. ನಾನು ಹೃದಯ ತುಂಬಿ ಬರ್ತಾ ಇದೆ. ಈ ಒಂದು ದಿಲ್ಸೆ ಪ್ರೋಗ್ರಾಮ್ ಎಷ್ಟು ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಈ ತರ ಒಂದು ಯುನಿಕ್ ಐಡಿಯಾ ಬಂದಿದ್ದಕ್ಕೆ ನಿಮ್ಗೆ ಥ್ಯಾಂಕ್ ಯು ಸರ್, ಅಂಡ್ ಹ್ಯಾಟ್ಸ್ ಅಪ್ ಟು ಯು ಸರ್. ನಿಮಗೆ ಈಗ ಯಾವ ತರ ಅಂತ ಹೇಳಿದ್ರೆ, ನಿಜವಾಗ್ಲೂ ಲಾಸ್ಟ್ ಟೈಮ್ ಒಂದ್ಸರಿ ನಿಮ್ಗೆ ಹೇಳಿದ್ದೆ, ಕರ್ನಾಟಕದ ಎಲ್ಲಾ ಲೀಡರ್ಗಳ ಹೃದಯನ ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ದೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನಿಮ್ಗೀಗ. ಓಕೆ, ನಿಜವಾಗ್ಲೂ ಮೋದಿಕೇರ್ನ ಹೃದಯದಿಂದ ಮಾಡಿದವರು ಹೇಗಿದ್ದಾರೆ, ಅದರಿಂದ ಇವತ್ತು ಮೋದಿಕೇರ್, ಕರ್ನಾಟಕ ಮೋದಿಕೇರ್ ಏನಾಗಿದೆ ಅನ್ನೋದಕ್ಕೆ ಇದೊಂದು ಪ್ರೋಗ್ರಾಮ್ ಸಾಕ್ಷಿ ಆಗತ್ತೆ, ಮತ್ತೆ ಮೈಲುಗಲ್ಲು ಆಗತ್ತೆ. ಎಲ್ಲಾರು ಕೂಡ ಈ ಒಂದು ಪ್ರೋಗ್ರಾಮ್ ನ ಯಾವತ್ತೂ ಮರೆಯಕ್ ಆಗೋದಿಲ್ಲ ಅಂತ ಒಂದು ಬ್ಯೂಟಿಫುಲ್ ದಿಲ್ಸೆ ಪ್ರೋಗ್ರಾಮ್ ನೀವು ಆರ್ಗನೈಸ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ಫಸ್ಟ್ ಆಫ್ ಆಲ್ ಎಲ್ಲಾ ನನ್ನ ಮೋದಿಕೇರ್ ಬಂಧುಗಳಿಗೂ ನಮಸ್ಕಾರ ಅಂಡ್ ಗುಡ್ ಮಾರ್ನಿಂಗ್. ನಮ್ಮ ಮೋದಿಕೇರ್ ಜರ್ನಿಯಲ್ಲಿ ಹೇಗೆಲ್ಲ ಹೃದಯದಿಂದ ಮೋದಿಕೇರ್ ಮಾಡಿದ್ವಿ, ನಮ್ಮ ಒಂದು ಮೋದಿಕೇರ್ ಜರ್ನಿ ಹೇಗಿತ್ತು ಅಂತ ಹೇಳಿ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ಇವತ್ತು ಯಾರೆಲ್ಲ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಮ್ ಜೊತೆಗೆ ಜಾಯ್ನ್ ಆಗಿದ್ದೀರಾ, ನಮ್ಮ ಎಲ್ಲಾ ಮೋದಿಕೇರ್ ಪಾರ್ಟ್ನರ್ಸ್ ಗಳು ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇದೊಂದು ನಮ್ಗೆ ಅದ್ಭುತವಾದಂತ ಒಂದು ಅವಕಾಶ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದಷ್ಟು ಜರ್ನಿ ಇದೆ, ತಾರಾ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ. ತಾರಾ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ತಾರೆ ಇವಾಗ. ಥ್ಯಾಂಕ್ ಯು ಅಂಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ. ಸೊ ಮೋದಿಕೇರ್ ಬಗ್ಗೆ ಏನ್ ಹೇಳ್ಬೇಕು ಅಂತ ಬಂದಾಗ ನಿಜವಾಗ್ಲೂ ಅದು ಮೈಂಡ್ ಇಂದ ಏನು ಮಾತಾಡಕ್ ಆಗದೇ ಇಲ್ಲ, ಹಾರ್ಟ್ ಇಂದಾನೇ ಮಾತಾಡ್ಬೇಕು. ಬಿಕಾಸ್ ಸಮೀರ್ ಮೋದಿ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ, ಲೈಕ್ ಈ ಬಿಸ್ನೆಸ್ ಮಾಡಕ್ಕೆ ನೀವು ಮೈಂಡ್ ಓಡಿಸ್ಬೇಡಿ, ಹಾರ್ಟ್ ಓಡಿಸಿ ಅಂತ ಹೇಳಿ. ಅಂಡ್ ಈ ಒಂದು ಬಿಸ್ನೆಸ್ ಗೆ ನಾನ್ ಬಂದಾಗ ಫ್ರಾಂಕ್ಲಿ ಹೇಳ್ಬೇಕು ಅಂದ್ರೆ ತುಂಬಾ ಜನ ಹೊಸಬ್ರು ಬಂದಿರೋರ್ಗೆ ಕೆಲವ್ರಿಗೆ ಅನ್ನಿಸ್ಬೋದು ಏನಪ್ಪಾ ಇದು ಔಟ್ ಆಫ್ ಬಿಸ್ನೆಸ್ ಆ ತರಾನು ಅನ್ನಿಸ್ಬೋದು. ಬಿಕಾಸ್ ನಾನು ಈ ಬಿಸ್ನೆಸ್ ಬಂದಾಗ ಲೀಡರ್ಸ್ ಗಳೆಲ್ಲ ಕೂಡ ಲೈಕ್ ಹಳೆ ಲೀಡರ್ಸ್ ಗಳು ಅಂತಾನೆ ಹೇಳ್ಬೋದು, ಲೈಕ್ ಬಿಲ್ಡರ್ಸ್ ಅಂತ ಹೇಳ್ಬೋದು. ಸೊ ಅವರು ಯಾವಾಗ್ಲೂ ಸಮೀರ್ ಮೋದಿ ಸರ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಕ್ರೇಜಿ ಆಗಿದ್ದಾಗ ನೋಡಿ, ಒಂದು ಓನರ್ಗೆ ರೆಸ್ಪೆಕ್ಟ್ ಕೊಡ್ತಾರೆ. ಎಲ್ಲೇ ಆಗಿರ್ಬೋದು, ನಮ್ಮ ಒಂದು ಕೆಲಸ ಮಾಡೋ ಜಾಗದಲ್ಲಿ ಓನರ್ಗೆ ರೆಸ್ಪೆಕ್ಟ್ ಕೊಡ್ತಾರೆ. ಬಟ್ ಇಷ್ಟೊಂದು ಲವ್, ಇಷ್ಟೊಂದು ಕ್ರೇಜಿ, ಹುಚ್ಚುತನ ಅಂತಾನೆ ಹೇಳ್ಬೋದು. ಲೈಕ್ ನಾನ್ ಯಾಕೆ ಇವ್ರು ಇಷ್ಟೊಂದು ಮಾಡ್ತಾ ಇದಾರಲ್ಲ ಕಂಪ್ನಿ ಓನರ್ಗೆ, ಬಿಕಾಸ್ ನಾನ್ ನೋಡಿರ್ಲಿಲ್ಲ ಕಂಪ್ನಿ ಓನರ್ನ, ನಾನ್ ನೋಡಿರ್ಲಿಲ್ಲ, ಮೀಟ್ ಮಾಡಿರ್ಲಿಲ್ಲ, ಏನೂ ಗೊತ್ತಿಲ್ಲ ನನ್ಗೆ. ಎಲ್ರು ಹಂಗ್ ಹೇಳ್ಬೇಕಾದ್ರೆ ಇಷ್ಟೊಂದೆಲ್ಲ ನಿಜವಾಗ್ಲೂ ಚಾನ್ಸ್ ಇದ್ಯಾ ಒಂದು ಕಂಪ್ನಿಯಲ್ಲಿ? ನಾವು ದುಡಿತಾ ಇದೀವಿ, ಇನ್ಕಮ್ ಅರ್ನ್ ಮಾಡ್ತೀವಿ, ಅದಕ್ಕೂನು ಸಮೀರ್ ಮೋದಿ ಸರ್ಗೆ ಇಷ್ಟೊಂದು ಲವ್ ತೋರ್ಸಕ್ಕೆ ರೀಸನ್ ಏನು ಅನ್ನೋದು ಒಂದು ಕ್ವೆಶನ್ ಇತ್ತು ನನ್ಗೆ.
ಅದ್ರ ಜೊತೆಗೆ ಎಲ್ಲಾ ಲೀಡರ್ಸ್ ಗಳು, ಕರ್ನಾಟಕದ ಹಳೆ ಲೀಡರ್ಸ್ ಏನಿದ್ದಾರೆ, ರಾಜು ಸರ್, ವಿಜಯ್ ಸರ್, ಚಂದ್ರು ಸರ್, ಅರುಣ್ ಸರ್, ಮಂಜಣ್ಣ ಅಂಕಲ್, ಈ ತರ ತುಂಬಾ ಜನ, ಇವ್ರನ್ನೆಲ್ಲ ನೋಡಿದಾಗ ಏನಪ್ಪಾ ಇವರು ಇಷ್ಟೊಂದು ಲೈಕ್ ಏನಂತಾರೆ ನಿಸ್ವಾರ್ಥ ಅಂತ ಹೇಳ್ಬೋದು, ಎಲ್ರಿಗೂ ಎಲ್ಲಾನು ಹೇಳ್ಕೊಂಡು ಎಲ್ಲಾರ ಜೊತೆ ಬೆಳೀತಾ ಇದ್ದಾರೆ, ಈ ತರನು ಇರ್ತಾರಾ ಅಂತ ಒಂದು ಕ್ವೆಶನ್ ಇತ್ತು. ಆ ಎಲ್ಲಾ ಕ್ವೆಶನ್ಗೂ ನಾನು ಜಾಯ್ನ್ ಆಗಿ 2 monthsಗೆ ನನ್ಗೆ ಆನ್ಸರ್ ಸಿಕ್ತು. ಅದ್ ಯಾವ್ದು ಅಂತಂದ್ರೆ ಒಂದು ಹೋಟೆಲ್ ಅಲ್ಲಿ ಸಮೀರ್ ಮೋದಿ ಸರ್ ಬಂದಿದ್ರು, ಅವ್ರನ್ನ ಲೈವ್ ಆಗಿ ಮೀಟ್ ಮಾಡೋ ಅಂತ ಒಂದು ಅವಕಾಶ ಅರೌಂಡ್ 150 ಪೀಪಲ್ಗೆ ಇತ್ತು. ಸೊ ಅದ್ರಲ್ಲಿ ನಾನ್ ಕೂಡ ಒಂದು ಪಾರ್ಟ್ ಆಗಿದ್ದೆ ಅಂತ ಹೇಳಿ ಖುಷಿ ಪಡ್ತೀನಿ. ಅಲ್ಲಿ ಸಮೀರ್ ಮೋದಿ ಸರ್ನ ಡೈರೆಕ್ಟ್ ಆಗಿ ನೋಡ್ದೆ, ಎಲ್ಲಾ ಡಾನ್ಸ್ ಮಾಡ್ತಾ ಇದ್ರು, ಕುಣಿತಾ ಇದ್ರು. ಲೈಕ್ ಓಕೆ ಆಯ್ತು ಅಂತ ನಾನ್ ನೋಡ್ತಾನೆ ಇದ್ದೆ, ಏನಕ್ಕೆ ಇವರೆಲ್ಲ ಇಷ್ಟ ಮಾಡ್ತಿದ್ದಾರೆ ಅಂತ. ಸಮೀರ್ ಮೋದಿ ಸರ್ ಒಂದ್ ಕ್ವೆಶನ್ ಕೇಳಿದ್ರು, ಅಲ್ಲಿಂದ ನನಗೆ ಗೊತ್ತಾಯ್ತು ಮೋದಿ ಕೇರ್ ಹಾರ್ಟ್ ಟು ಹಾರ್ಟ್ ಯಾಕೆ ಕನೆಕ್ಟ್ ಆಗತ್ತೆ, ಯಾಕೆ ಕನೆಕ್ಟ್ ಆಗ್ಬೇಕು ನಾವು ಅಂತ ಹೇಳಿ. ಸಮೀರ್ ಮೋದಿ ಸರ್ ಒಂದ್ ಕ್ವೆಶನ್ ಕೇಳಿದ್ರು. ಆ ಕ್ವೆಶನ್ ಏನಂತ ಅಂದ್ರೆ, ನಾನ್ ಯಾಕೆ ಪ್ರಾಡಕ್ಟ್ಸ್ ಗೆ ಕ್ವಾಲಿಟಿ ಕೊಡ್ತಾ ಇದೀನಿ ಅಂತ ಕೇಳಿದ್ರು ಒಬ್ಬರನ್ನ. ಅವ್ರು ಎದ್ ನಿಂತ್ಕೊಂಡು ಆನ್ಸರ್ ಮಾಡಿದ್ರು, ಮೇ ಬಿ ಅವರು ನಂತರ ಹೊಸಬ್ರು ಇರ್ಬೇಕು. ಅವ್ರು ಎದ್ ನಿಂತ್ಕೊಂಡು ಆನ್ಸರ್ ಮಾಡಿದ್ರು, ಚೆನ್ನಾಗಿ ಪ್ರಾಡಕ್ಟ್ಸ್ ಮೂವ್ ಆಗ್ಬೇಕು, ಬಿಸ್ನೆಸ್ ಆಗ್ಬೇಕು ಅಂತ ನೀವು ಕ್ವಾಲಿಟಿ ಕೊಡ್ತಾ ಇದ್ದೀರಾ ಅಂತ ಕೇಳಿದ್ರು. ತಕ್ಷಣ ಸಮೀರ್ ಮೋದಿ ಸರ್ ಹೇಳಿದ್ರು, ಖಂಡಿತ ಇಲ್ಲ, ನೀವು ಪ್ರಾಡಕ್ಟ್ಸ್ ನ ಬಳಸ್ತೀರಾ, ಬಳಸಿದ ತಕ್ಷಣ ಯಾರಿಗ್ ಹೇಳ್ತೀರಾ ಅಂತ ಕೇಳಿದ್ರು. ಹೇಳಿದ್ವಿ ಲೈಕ್ ನಮ್ಮ ವಾರ್ಮ್ ಸರ್ಕಲ್, ನಮ್ಮ ಫ್ಯಾಮಿಲಿಗೆ ಹೇಳ್ತೀವಿ, ಫ್ರೆಂಡ್ಸ್ಗೆ ಹೇಳ್ತೀವಿ ಅಂತ. ಈ ಪ್ರಾಡಕ್ಟ್ಸ್ ನ ನೀವು ಫಸ್ಟ್ ಯೂಸ್ ಮಾಡ್ತಿದ್ದಂಗೆ ಹೇಳೋದು ನಿಮಗ್ ತುಂಬಾನೇ ಕ್ಲೋಸ್ ಇರೋರ್ಗೆ ಹೇಳ್ತೀರಾ. ನಿಮ್ಮ ಕ್ಲೋಸ್ ಇರೋರ್ಗೆ ನೀವು ಹೇಳಿ ಈ ಪ್ರಾಡಕ್ಟ್ ನ ಕೊಟ್ಟಾಗ ಇನ್ ಕೇಸ್ ಅವ್ರಿಗೇನಾದ್ರೂ ಪ್ರಾಬ್ಲಮ್ ಆದ್ರೆ ನಿಮ್ಮಿಬ್ರು ಸಂಬಂಧ ಏನಾಗತ್ತೆ ಅಂತ ಕೇಳಿದ್ರು. ಅಫ್ಕೋರ್ಸ್ ಬೈತಾರೆ, ಏನ್ ಪ್ರಾಡಕ್ಟ್ ತಂದ್ಕೊಟ್ಯಪ್ಪ ಅಂತ ಹೇಳಿ ಅಂತ. ನಿಮ್ಮ ಸಂಬಂಧ ಗಟ್ಟಿ ಆಗ್ಬೇಕೇ ಹೊರತು ಅದು ಯಾವ್ದೇ ಕಾರಣಕ್ಕೂ ಬ್ರೇಕ್ ಆಗ್ಬಾರ್ದು. ನಿಮ್ ಸಂಬಂಧ ಇನ್ನೂ ಗಟ್ಟಿ ಆಗ್ಬೇಕು ಅಂತ ಹೇಳಿ ನೀವು ಕೊಡೋ ಪ್ರಾಡಕ್ಟ್ ಕೂಡ ಅಷ್ಟೇ ಗಟ್ಟಿಯಾಗಿರ್ಬೇಕು ಅಂತ ನಾನ್ ಕ್ವಾಲಿಟಿ ಕೊಡ್ತಿದ್ದೀನಿ ಅಂತ ಹೇಳಿ ಸಮೀರ್ ಮೋದಿ ಸರ್ ಹೇಳಿದ್ರು. ಸೊ ಅವರ ಇಂಟೆನ್ಷನ್, ಅವರ ಒಂದು ಥಿಂಕಿಂಗ್, ಅವರ ಒಂದು ಲವ್ ಎಷ್ಟಿದೆ ಮೋದಿ ಕೇರ್ಗೆ ಅನ್ನೋದು ಸೀರಿಯಸ್ಲಿ ಅವತ್ ನನ್ಗೆ ಐ ಓಪನ್ ಆಯ್ತು. ಹಿಂಗೂ ಯೋಚನೆ ಮಾಡ್ಬೋದಾ ಅಂತ. ಯಾಕಂದ್ರೆ ಆ ಥಾಟ್ ಕೂಡ ನಮ್ಮ ಒಳಗಡೆ ಬರಲ್ಲ. ನಾನಾಯ್ತು, ನನ್ ಬಿಸ್ನೆಸ್ ಆಯ್ತು ಅಂತ ಇದ್ರೆ ಖಂಡಿತ ಆ ಥಾಟ್ ಬರಲ್ಲ. ಅವ್ರು ಅದನ್ನ ಹೇಳಿದ್ ನೋಡಿ ನಿಜವಾಗ್ಲೂ ಶಾಕ್ ಆಯ್ತು. ಅದೊಂದು ಇನ್ಸಿಡೆಂಟ್. ಇನ್ನೊಂದು ಇನ್ಸಿಡೆಂಟ್ ಅಂತ ಬಂದ್ರೆ, ನಂಗೆ BGS ಆಡಿಟೋರಿಯಂ ಅಲ್ಲಿ ಸಮೀರ್ ಮೋದಿ ಸರ್ ಬಂದಿದ್ರು. ಇವನ್ ಅವತ್ತು ನಂಗೆ ಡೆಂಗು ಫೀವರ್ ಬಂದಿತ್ತು, ಬಟ್ ಆಲ್ಸೋ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಅಪ್ಪನ್ ಕರ್ಕೊಂಡ್ ಬಂದಿದ್ದೆ. ಅವತ್ತು ಅವ್ರ ಸ್ಪೀಚ್ ನೋಡ್ಕೊಂಡು ನಾನು ಹೊರಟ್ಬಿಟ್ಟೆ. ಅವ್ರ ಸ್ಪೀಚ್ ಅಲ್ಲಿ ಒಂದ್ ಹೇಳಿದ್ರು, ಈ ಬಿಸ್ನೆಸ್ ನೀವ್ ಹೆಂಗ್ ಮಾಡ್ಬೇಕು ಅಂತ ಹೇಳಿ. ಸಿಂಪಲ್ ಲೈಕ್ ನಾಡ್ ಯುವರ್ ಹೆಡ್ ಅಂತ ಹೇಳಿದ್ರು. ಏನೇ ಹೇಳಿದ್ರು ನಾಡ್ ಯುವರ್ ಹೆಡ್, ಜನಕ್ಕೆ ಹ್ಞೂ ಅನ್ನಿ ಅಂತ. ಸೊ ನಾಡ್ ಯುವರ್ ಹೆಡ್ ಅಂತ ಹೇಳಿದ್ರು, ಅಂಡ್ ಸ್ಮೈಲ್, ಬ್ರೈಟ್ ಸ್ಮೈಲ್ ಕೊಡಿ, ಹಾರ್ಟ್ ಇಂದ ಈ ಬಿಸ್ನೆಸ್ ಮಾಡಿ, ಇನ್ನೇನು ಇಲ್ಲ ಬಿಸ್ನೆಸ್ ಸಿಕ್ಕಾಬಿಟ್ಟೆ ಈಸಿ ಅಂತ. ಲೈಕ್ ಅವರು ಓನರ್ ಎಷ್ಟು ಈಸಿ ಆಗಿ ಜನಗಳ ನಡುವೆ ಅಷ್ಟೊಂದು, ಅಂದ್ರೆ ಒಂದು ಅವ್ರು ಯಾವ ತರ ಇದಾರೆ ಅಂತ ಎಲ್ರಿಗೂ ಗೊತ್ತು. ಒಂದು ಕಂಪನಿ ಓನರ್ ಅಂದ್ರೆ ಏನು, ಮೋದಿ ಗ್ರೂಪ್ಸ್ ಬ್ಯಾಕ್ ಗ್ರೌಂಡ್ ಏನು ಅಂತ ಒಬ್ರು ವ್ಯಕ್ತಿ ನಮ್ಗಳ ಹತ್ರ ಅಷ್ಟು ಡೌನ್ ಟು ಅರ್ತ್ ಇರೋದನ್ನ ನೋಡಿ ನಿಜವಾಗ್ಲೂ ನನ್ಗೆ ಶಾಕ್ ಆಯ್ತು. ಶಾಕ್ ಜೊತೆಗೆ ಮೋದಿ ಕೇರ್ ಮಾಡಿದ್ರೆ ಈ ಒಂದು ಆಟಿಟ್ಯೂಡ್ಗೋಸ್ಕರನಾದ್ರೂ ಮಾಡ್ಬೇಕು ಅನ್ನಿಸ್ತು, ನಾಟ್ ಫಾರ್ ಮನಿ. ನಾನಂತೂ ಎಕ್ಸಾಕ್ಟ್ಲಿ ಮನಿಗೋಸ್ಕರ ಬರ್ಲಿಲ್ಲ. ನಾ ಬಂದಿದ್ದೆ ಈ ಒಂದು ಲವ್, ಬಾಂಡಿಂಗ್, ಆ ಖುಷಿ, ಆ ನಾಲೆಜ್ ನೋಡಿ ಬಂದಿದ್ದು. ಅಂಡ್ ಅದೇ ತರ ನಮ್ಮ ಅಪ್ಲೈನ್ಸ್ ಗಳು, ನಮ್ಮ ಲೀಡರ್ಸ್ ಗಳು, ನನಗ್ ಸಿಕ್ದವ್ರು ಎಲ್ರು ನೋಡಿದಾಗ ಅನ್ಸಿದ್ದಷ್ಟೇ, ಸೇಮ್ ಸಮೀರ್ ಮೋದಿ ಸರ್ ಹೇಗೆ ಅವರ ಒಂದು ಆಟಿಟ್ಯೂಡ್ ಇದೆ, ಅವರ ನಡವಳಿಕೆ ಇದೆ, ಅದೇ ತರನೇ ಇವ್ರುಗಳಲ್ಲೂ ನೋಡಿದಾಗ ನಂಗೆ ಬಹಳ ಖುಷಿ ಆಯ್ತು. ಮೋದಿ ಕೇರ್ ಒಬ್ರು ಲೈಫಲ್ಲಿ ಮೋದಿ ಕೇರ್ ಸಿಕ್ಕಿದೆ ಅಂದ್ರೆ ಡೆಫಿನೆಟ್ಲಿ ಅದು ಯಾವ್ದೋ ಜನ್ಮದ ಪುಣ್ಯ ಅಂತಾನೆ ಹೇಳ್ಬೋದು. ಅಲ್ಲಿಂದ ತುಂಬಾ ಹಾರ್ಟ್ ಟು ಹಾರ್ಟ್ ಕನೆಕ್ಟ್ ಆಗಕ್ ಸ್ಟಾರ್ಟ್ ಆಯ್ತು ನನ್ಗೂ, ಮೋದಿ ಕೇರ್ಗೂ, ಅಂಡ್ ನನ್ನ ಕಂಪ್ಲೀಟ್ ಫ್ಯಾಮಿಲಿಗೆ. ಫುಲ್ ಫ್ಯಾಮಿಲಿ ಮೋದಿ ಕೇರ್ ಅಂದ್ರೆ ಹೆಂಗೆ ಅಂದ್ರೆ, ಮೋದಿ ಕೇರ್ ಇಂದ ಯಾರೇ ಬರ್ಲಿ, ಮೇ ಬಿ ನಮ್ಮ ಮನೇಲಿ ಯಾರು ಕಳ್ರು ಬಂದ್ರು ಮೋದಿ ಕೇರ್ ಅವರು ಅಂದ್ರೆ ಒಳಗಡೆ ಬಿಟ್ಕೊಂಡ್ಬಿಡ್ತಾರೆ. ಸೊ ಅಷ್ಟು ನಂಬಿಕೆ, ಅಷ್ಟೊಂದು ನಂಬಿಕೆ ಮೋದಿ ಕೇರ್ ಬಗ್ಗೆ. ಬಿಕಾಸ್ ಮೋದಿ ಕೇರ್ ಏನ್ ಕೊಟ್ಟಿದೆ ನಮ್ ಫ್ಯಾಮಿಲಿಗೆ ಅನ್ನೋದು ತುಂಬಾ ಇದೆ. ಅದನ್ನ ನಾನ್ ಖಂಡಿತ ಒಂದ್ 5 minutes ಅಲ್ಲಿ ಹೇಳ್ಲಿಕ್ಕೆ ಆಗೋದಿಲ್ಲ. ಅದು ಒಂದು. ಅಂಡ್ ಇನ್ನೊಂದು ತುಂಬಾ ಖುಷಿ ಆಗಿದ್ದು, ಈ ಒಂದು ಸರ್ ಹೇಳ್ದಂಗೆ 10 months ಆಫ್ಟರ್ 10 months ನನ್ ಮತ್ತೆ ವೆಲ್ಕಮ್ ಮಾಡಿದ್ದು. ಖಂಡಿತ ಲೈಕ್ ಕಷ್ಟ ಸುಖ ಎರಡರಲ್ಲೂ ಕೂಡ ನಮ್ಗೆ ಮೋದಿ ಕೇರ್ ಲೀಡರ್ಸ್ ಗಳು ನಮ್ ಜೊತೆ ನಿಂತಿದ್ದಾರೆ. ನಮ್ಗೆ ಇನ್ಕಮ್ ಬರ್ತಿದ್ಯಾ ಅಥವಾ ಇನ್ಕಮ್ ಬರ್ತಾ ಇಲ್ವಾ, ಅಥವಾ ನಿಮ್ಗೆ ಏನ್ ಸಿಕ್ಕಿದೆ, ಏನ್ ಬಿಟ್ಟಿದೆ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕಷ್ಟ ಸುಖದಲ್ಲಿ ನಮ್ ಜೊತೆಲಿದ್ದಾರೆ. ಸೊ ಯಾವ ಕಂಪನಿಯಲ್ಲೂ ಕೂಡ ಅದನ್ನ ನೋಡಕ್ ಸಾಧ್ಯನೇ ಇಲ್ಲ. ಅಂಡ್ ನಾನು ಸುಮಾರು ಕಡೆ ವರ್ಕ್ ಮಾಡಿದ್ದೀನಿ. ನಾನು ಕಂಪ್ನೀಸ್ ಗಳಲ್ಲಾಗಿರ್ಬೋದು ಅಥವಾ ನಮ್ ಇಂಡಸ್ಟ್ರಿ ಲೈಕ್ ಮೀಡಿಯಾದಲ್ಲಾಗಿರ್ಬೋದು, ಎಲ್ಲಾ ಕಡೆನೂ ಹೇಗೆ ಅಂದ್ರೆ ದುಡಿಬೇಕು, ಮನೆಗೆ ಹೋಗ್ಬೇಕು, ಏನೋ ಕಷ್ಟ ಅಂತ ಅಂದ್ರೆ ಲೈಕ್ ಸಮಾಧಾನ ಮಾಡ್ಬೋದು, ಬಟ್ ಜೊತೆಲಿ ನಿಂತ್ಕೊಳ್ಳಲ್ಲ, ಜವಾಬ್ದಾರಿ ಯಾರು ತಗೊಳಲ್ಲ. ಬಟ್ ಮೋದಿ ಕೇರ್ ಅಲ್ಲಿ ಆ ಒಂದು ಏನ್ ಹೇಳ್ತಾರೆ, ಪರಿಸ್ಥಿತಿಗಳನ್ನ ನೋಡಿದಾಗ ವ್ಯಕ್ತಿಗಳು ಅರ್ಥ ಆಗ್ತಾರೆ ಅಂತೀವಲ್ಲ, ಸೊ ಅದು ಖಂಡಿತ ನಮಗೆ ಅರ್ಥ ಆಗಿದೆ ಇವತ್ತು ಮೋದಿ ಕೇರ್ ಏನ್ ಕೊಟ್ಟಿದೆ ಅಂತ.
ಈ ಒಂದು 9 months ಜರ್ನಿಯಲ್ಲೂ ಕೂಡ ಲೈಕ್ ಪ್ರತಿ ವಾರ ಒಬ್ರೊಬ್ರು ಲೀಡರ್ಸ್ ಗಳು ಮನೆಗ್ ಬಂದು ನನ್ಗೆ ನಾನ್ ಪ್ರೆಗ್ನೆಂಟ್ 9 months ಇದ್ದಾಗ, ಈಗ 5 months ಬೇಬಿ, ಇವಾಗ 3 days ಆಯ್ತು 5 months ಆಗಿ ಪಾಪುಗೆ. ಸೊ ಆ ಒಂದು ಏನು ಲೀಡರ್ಸ್ ಗಳು ವೀಕ್ಲಿ ಒನ್ಸ್ ಬಂದು ನಿನ್ಗೆ ಏನ್ ತಿನ್ನೋಕ್ ಬೇಕು ಅಂತ ಕೇಳಿ, ಇದರಿಂದ ಅವ್ರಿಗೆ BV ಬರುತ್ತಾ, ಇನ್ಕಮ್ ಬರುತ್ತಾ? ಖಂಡಿತ ಇಲ್ಲ. ಬಟ್ ನನಗ್ ಖುಷಿ, ಲೈಕ್ ನೀನ್ ಹ್ಯಾಪಿ ಆಗಿರ್ಬೇಕು ಅಂತ. ಯಾರ್ ಕೊಡ್ತಾರೆ ಇದನ್ನೆಲ್ಲ ಅನ್ನೋದೇ ನನ್ ಕ್ವೆಶನ್. ನನ್ಗೆ ಯಾವಾಗ್ಲೂ ಕಾಡೋ ಪ್ರಶ್ನೆ, ಯಾಕೆ ಹಿಂಗೆ ಅಂತ. ಬಟ್ ಅದಕ್ಕೆ ಒಂದೇ ಕಾರಣ ಅಥವಾ ಒಂದೇ ಆನ್ಸರ್ ಕೊಡ್ಬೋದು, ಮೋದಿ ಕೇರ್ ಅಂತ. ಇನ್ನೇನು ಆನ್ಸರ್ ಇಲ್ಲ ನಮ್ಮ ಹತ್ರ. ಸೊ ಲೀಡರ್ಸ್ ಗಳು ಬಂದು ಈವನ್ ಸವಿತಾ ಮೇಡಮ್, ಮಮತಾ ಮೇಡಮ್ ಇಷ್ಟ ಆಗೋ ಅಂತ ಕೆಲವು ಫುಡ್ ಎಲ್ಲ ಮಾಡ್ಕೊಟ್ಟು ವಿಜಯ್ ಸರ್ ಮನೆಗ್ ತಂದು ಕೊಟ್ಟೋದ್ರು ಅಪ್ಲೈನ್ಸ್. ಸೊ ಅವ್ರಿಗೆಲ್ಲ ಇದರಿಂದ ಏನ್ ಸಿಗುತ್ತೆ? ಏನು ಸಿಗಲ್ಲ. ಬಟ್ ಹ್ಯಾಪಿನೆಸ್ ನ ಶೇರ್ ಮಾಡೋದು. ಅವ್ರುಗಳು ಕಲ್ಸ್ಕೊಟ್ಟಿರುವಂತ ಮಂಜುನಾಥ್ ಸರ್ ಹೇಳಿದ್ರು, ಏನು ಅಪ್ಲೈನ್ಸ್ ಗೆ ಥ್ಯಾಂಕ್ಸ್ ಹೇಳ್ಬೇಕು ಇವ್ರಿಗೆ ಒಂದು ಕಲ್ಚರ್ ನ ಕಲ್ಸಿರೋದಕ್ಕೆ ಅಂತ. ಅದು 1000% ಹೌದು. ಬಿಕಾಸ್ ಅವ್ರಿಂದ ಕಲ್ತಿರೋದು ಬಿಟ್ರೆ ನಮ್ಮ ಹತ್ರ ಏನೂ ಇಲ್ಲ. ಏನಿದೀವಿ ನಮ್ಮನ್ನ ಎಕ್ಸಾಕ್ಟ್ಲಿ ರೆಡಿ ಮಾಡಿರೋದು, ಮಾಡ್ತಾ ಇರೋದು ಸ್ಟಿಲ್ ಅವರೇನೆ. ಸೊ ಎಲ್ಲಾ ಅಪ್ಲೈನ್ಸ್ ಗಳಿಗೂ ನಾವು ಖಂಡಿತವಾಗ್ಲೂ ಥ್ಯಾಂಕ್ಸ್ ಹೇಳಲೇಬೇಕು. ಎಲ್ಲಾ ಸಿಚುಯೇಷನ್ಸ್ ಅಲ್ಲೂ ನಮ್ ಜೊತೆಲಿದ್ದಾರೆ. ಈವನ್ ಡೆಲಿವರಿ ಟೈಮ್ ಅಲ್ಲೂ ಕೂಡ ಇನ್ನೂ ಮಾತಾಡ್ತಾ ಇರ್ತೀವಿ. ಒಳಗಡೆ ಆಪರೇಷನ್ ಥಿಯೇಟರ್ಗೆ ಹೋಗ್ಬೇಕಾದ್ರೂ ಕೂಡ ನನ್ಗೆ ಅಪ್ಲೈನ್ಸ್ ಕಾಲ್ ಮಾಡಿ ಆರಾಮಾಗಿರು, ದೇವ್ರನ್ನ ನೆನ್ಸ್ಕೊ ಅಂತ ಹೇಳಿ. ಏನಕ್ಕೆ ಇವೆಲ್ಲ ಅಂತ ನಂಗೆ ಇವತ್ಗೂ ಗೊತ್ತಿಲ್ಲ ಸೀರಿಯಸ್ಲಿ. ಬಟ್ ಆ ಖುಷಿ ಇದೆಯಲ್ಲ, ಅದು ಮೋದಿ ಕೇರ್ ಬಿಟ್ ಬೇರೆ ಎಲ್ಲೂ ಸಿಗಕ್ ಸಾಧ್ಯ ಇಲ್ಲ. ಇವತ್ ನಮ್ ಲೈಫ್ ಅಲ್ಲಿ ನಾನು ಲಾಸ್ಟ್ ಒಂದು ಟ್ರೈನಿಂಗ್ ಅಲ್ಲೂ ಹೇಳಿದ್ದೆ, ಏನ್ ಸಿಗ್ತಿದೆ ಮೋದಿ ಕೇರಲ್ಲಿ ಅಂತ ಯಾರು ಕೇಳಿದ್ರೆ ಏನ್ ಸಿಗಲ್ಲ ಅಂತ ಕೇಳಿ ಅಂತ. ಬಿಕಾಸ್ ಲೈಫ್ ಅಲ್ಲಿ ಬೇಕೇ ಬೇಕಾಗಿರುವಂತದ್ದು ಖಂಡಿತ ಮೋದಿ ಕೇರಲ್ಲಿ ಸಿಗುತ್ತೆ. ಆದ್ರೆ ನಾನ್ ಅದನ್ನ ಹಾರ್ಟ್ ಇಂದ ಮಾಡ್ಬೇಕು, ದಿಲ್ಸೆ. ನಾನ್ ಅದನ್ನ ನನ್ನ ಹಾರ್ಟ್ ಇಂದ ಮಾಡಿದ್ರೆ ಡೆಫಿನೆಟ್ಲಿ ಅದ್ ನನಗೆ ವಾಪಸ್ ಸಿಗುತ್ತೆ. ಅಂಡ್ ಅದೇ ರೀತಿ ನನ್ನ ಪೇರೆಂಟ್ಸ್ ಏನಿದ್ದಾರೆ, ನಾವ್ ಏನೇ ಆಗಿರ್ಬೋದು, ಇವತ್ತು ಕೋಟಿ ಮನೆ ತಗೋಬಹುದು ಅಥವಾ ಲಕ್ಸುರಿ ಕಾರ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು. ಬಟ್ ಪೇರೆಂಟ್ಸ್ ಅನ್ನೋ ಒಂದು ಲೆವೆಲ್ ಮೇಲೆ ನಾವು ಹೋಗಕ್ ಆಗೋದಿಲ್ಲ. ಪೇರೆಂಟ್ಸೇ. ಅವ್ರಿಗೆ ನಾವ್ ಯಾವತ್ತಿದ್ರು ಮಕ್ಳೇ. ಇವತ್ತು ನಮಗ್ ಬೈತಾರೆ, ನಾವು ಬೈಸ್ಕೊಳ್ಳೇಬೇಕು. ಯಾಕೆ ಅಂದ್ರೆ ನಾವ್ ಏನೇ ಬೆಳೆದ್ರು ಕೂಡ ಪೇರೆಂಟ್ಸಿಗೆ ಮಾತ್ರ ನಾವ್ ಯಾವತ್ತೂ ಮಕ್ಳಾಗಿರ್ತೀವಿ. ಸೇಮ್ ಅದೇ ರೀತಿ ನಮ್ ಮೋದಿ ಕೇರಲ್ಲೂ ಕೂಡ ಅಪ್ಲೈನ್ಸ್ ಅಂತ ಬಂದಾಗ ಡೆಫಿನೆಟ್ಲಿ GBD ಟೈಟಲ್ ಒಂದು ಲಾಸ್ಟ್ ಟೈಟಲ್ ಇರ್ಬೋದು, ಆದ್ರೆ ಅಪ್ಲೈನ್ಸ್ ಟೈಟಲ್ ಅನ್ನೋದೇನಿದೆ ಅದ್ರ ಮೇಲೆ ನಮ್ಗೆ ಹೋಗಕ್ಕಾಗಲ್ಲ. ಯಾಕೆ ಅಂದ್ರೆ ಅವರೇ ಫೈನಲಿ ನಮ್ಗೆ. ಸೊ ಅವರು ಏನು ತಂದೆ ತಾಯಿ ಜಾಗದಲ್ಲಿ ನಿಂತ್ಕೊಂಡು ನಮ್ಗೆ ಏನೆಲ್ಲ ಕಲ್ಸಿದ್ದಾರೆ, ಏನೆಲ್ಲ ಕಲಿಸ್ತಿದ್ದಾರೆ, ಎಲ್ಲದಕ್ಕೂ ಕೂಡ ನಾವು ಗ್ರಾಟಿಟ್ಯೂಡ್ ಆಗಿರ್ತೀವಿ. ನಮ್ಮ ಎಂಟೈರ್ ಫ್ಯಾಮಿಲಿ, ನಾವು ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿ. ಅಂಡ್ ನಾನು ಅದಕ್ಕೆ ಚಂದ್ರು ಸರ್ದು ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗಿಂದಾನು ಕಂಟಿನ್ಯೂಸ್ ಆಗಿ ಪಾಪುನ ದೂರ ಮಲಗಿಸ್ಬಿಟ್ಟು ಮೊಬೈಲ್ ಆನ್ ಮಾಡ್ಬಿಟ್ಟು ಕೇಳಿಸ್ಕೊ ನಮ್ಮ ಮೋದಿ ಕೇರ್ ಲೀಡರ್ಸ್ ಗಳು ಯಾವ ತರ ಅವ್ರ ಲೈಫ್ ನ ತಗೊಂಡಿದ್ದಾರೆ, ಯಾವ ರೀತಿ ಅವರು ಹಂಚ್ಕೊಳ್ತಿದ್ದಾರೆ. ನೀನು ಮೋದಿ ಕೇರ್ಗೆ ಗ್ರಾಟಿಟ್ಯೂಡ್ ಆಗಿರ್ಬೇಕು. ಬಿಕಾಸ್ ನಮ್ಮಿಬ್ರು ಹೊಟ್ಟೆಲಿ ನೀವು ಹುಟ್ಟಿದ್ಯಾ ಅಂದ್ರೆ ಅದು ಕೂಡ ಅಗೇನ್ ಮೋದಿ ಕೇರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳಿ ಎಲ್ಲಾ ಟ್ರೈನಿಂಗ್ಸ್ ಗಳನ್ನ 5 months ಪಾಪು ಕೂರಿಸ್ಬಿಟ್ಟು ದೂರದಲ್ಲಿ ಮೊಬೈಲ್ ಇಟ್ಬಿಟ್ಟು ತೋರಿಸ್ತಾ ಇದ್ದೆ. ಬಿಕಾಸ್ ಈಗ್ಲಿಂದಾನೇ ಅದಕ್ ಬರ್ಬೇಕು ಮೋದಿ ಕೇರ್ ಅಂದ್ರೆ ಏನು ಅಂತ. ಸೊ ಸೀರಿಯಸ್ಲಿ ಏನು ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂತಂದ್ರೆ ಮೋದಿ ಕೇರ್ ಅನ್ನೋದು ಲೈಫ್ ಅಲ್ಲಿ ಏನ್ ಕೊಡ್ತಾ ಇದೆ ಅಂತ ಬಂದಾಗ ಒನ್ ಬೈ ಒನ್ ನಾವು ಹೇಳ್ತಾನೆ ಹೋಗ್ಬೋದು. ಲಿಸ್ಟ್ ಅಷ್ಟೊಂದಿದೆ. ಒಂದು ಅಪ್ಲೈನ್ಸ್ ಎಲ್ರಿಗೂ ಕೂಡ ನಿಜವಾಗ್ಲೂ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಎಲ್ಲಾ ಹೊಸದಾಗಿ ಬಂದಿರೋರ್ಗಾಗಿರ್ಬೋದು ಅಥವಾ ನೆಕ್ಸ್ಟ್ ಬರೋರ್ಗಾಗಿರ್ಬೋದು. ಅಪ್ಲೈನ್ ಅಂದ್ರೆ ಇನ್ನ ಕೆಲವ್ರು ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಈಗ ಬಂದಿರ್ತೀವಿ, ಏನಾಗ್ಬಿಡುತ್ತೆ ಅಪ್ಲೈನ್ಗೆ ಕಡಿಮೆ ಇನ್ಕಮ್ ಬರ್ತಿರತ್ತೆ, ಒಂದೊಂದ್ಸಲ ಡೌನ್ಲೈನ್ಸ್ ಜಾಸ್ತಿ ಇನ್ಕಮ್ ಬರ್ತಿರತ್ತೆ. ಈ ತರ ಸಿಚುಯೇಷನ್ಸ್ ಇರುತ್ತೆ. ಹಾಗಂತ ನಾವೇ ಗ್ರೇಟ್ ಅಲ್ಲ, ಬಿಕಾಸ್ ಅವ್ರಿಲ್ದೆ ನಾವಿಲ್ಲ. ನಾನು ಆಗ್ಲೇ ಹೇಳ್ದಂಗೆ ಪೇರೆಂಟ್ಸ್ ಗಿಂತ ನಾವು ಅರ್ನ್ ಜಾಸ್ತಿ ಮಾಡ್ಬೋದು ದುಡ್ಡಲ್ಲಿ. ಬಟ್ ವ್ಯಕ್ತಿತ್ವದಲ್ಲಿ, ನಡವಳಿಕೆಯಲ್ಲಿ ಅವ್ರು ಕೊಟ್ಟಿರೋ ಜ್ಞಾನ, ಅವ್ರಿಗಾಗಿರೋ ಎಕ್ಸ್ಪೀರಿಯನ್ಸ್ ನ ತಗೊಂಡ್ರೆ ನಮ್ದೇನೂ ಇಲ್ಲ, ಎಲ್ಲ ಅವ್ರದೇನೆ. ಸೊ ಹಾಗಾಗಿ ಮೋದಿ ಕೇರ್ ಒಂದು ಬೆಸ್ಟ್ ಅಪ್ಲೈನ್ಸ್ ನ ಕೊಟ್ಟಿದೆ, ಬೆಸ್ಟ್ ಟೀಮ್ ನ ಕೊಟ್ಟಿದೆ. ಅಷ್ಟು ಪ್ರೀತಿ ಕೊಡುವಂತ ಟೀಮ್ ಇದೆ ನಮ್ ಜೊತೆಗೆ. ನಮ್ಮೆಲ್ಲಾ ಟೀಮ್ ಮೇಟ್ಸ್, ನಮ್ಮೆಲ್ಲಾ ಕೋರ್ ಪೀಪಲ್ಗೂ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀವಿ. ಇವನ್ ಎಲ್ಲಾ ಸಿಚುಯೇಷನ್ ಅಲ್ಲೂ ನಮ್ ಜೊತೆ ನಿಂತಿದ್ದಾರೆ. ಎಂತೆಂತ ಬ್ಯಾಡ್ ಸಿಚುಯೇಷನ್ ಹೇಳಿದ್ದು ಹ್ಯಾಪಿ ಸಿಚುಯೇಷನ್ ಅಲ್ಲಿ ನನ್ ಜೊತೆ ಹೇಗ್ ಬಂದ್ರು ಅಂತ. ಈವನ್ ನಮ್ಮ ಒಂದು ಕ್ರಿಟಿಕಲ್ ಸಿಚುಯೇಷನ್ ಅಲ್ಲೂ ಕೂಡ ನಮ್ಮ ಮೋದಿ ಕೇರ್ ಅವ್ರು ಹೇಗೆ ನಿಂತಿದ್ದಾರೆ ಅನ್ನೋದನ್ನ ಡೆಫಿನೆಟ್ಲಿ ಪುಟ್ಟು ಹೇಳ್ತಾರೆ. ಮೋದಿ ಕೇರ್ನ ಯಾಕೆ ಮಾಡ್ಬೇಕು ಅನ್ನೋ ಒಂದೇ ಒಂದು ಪ್ರಶ್ನೆಗೆ ಒಂದೇ ಒಂದು ಉತ್ತರ, ನೀವು ನಿಜವಾಗ್ಲೂ ಜೀವನದಲ್ಲಿ ನೆಮ್ಮದಿಯಿಂದ ದುಡ್ಡು ಮಾಡ್ಬೇಕು, ಖುಷಿಯಿಂದ, ಆರೋಗ್ಯದಿಂದ ದುಡ್ಡು ಮಾಡ್ಬೇಕು ಅಂದ್ರೆ ಕಣ್ಮುಚ್ಕೊಂಡು ಮೋದಿ ಕೇರ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಥ್ಯಾಂಕ್ ಯು ನನ್ನ ಒಂದು ಮಾತನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಮಂಜುನಾಥ್ ಸರ್. ಅಂಡ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ತಾರಾ ಹೃದಯದ ಮಾತುಗಳನ್ನ ಶೇರ್ ಮಾಡಿದ್ರು. ನಿಜಾಗ್ಲೂ ಫಸ್ಟ್ ಆಫ್ ಆಲ್ ಅವಾಗ್ಲೇ ಹೇಳ್ದಂಗೆ ಈ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದಕ್ಕೆ ಮಂಜುನಾಥ್ ಸರ್ಗೆ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ನಾನು ನಿಜವಾಗ್ಲೂ ಬಹಳ ಖುಷಿ ಆಗತ್ತೆ. ಈ ಒಂದು ಪ್ರೋಗ್ರಾಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ
ಟಾಪ್ ಲೀಡರ್ ಮಿರಾಕಲ್ ಚಂದ್ರು ಸರ್ ಒಂದ್ ಮಾತು ಹೇಳ್ತಿದ್ರು, ಎಷ್ಟೊಂದು ಪ್ರೋಗ್ರಾಮ್ಸ್ ಗಳು ಬರ್ತಿರುತ್ತೆ, ಕೆಲವೊಂದ್ ಟೈಮ್ ನಾನು ಮಿಸ್ ಮಾಡ್ಕೊಂಡ್ಬಿಡ್ತಾ ಇರ್ತೇನೆ ಬೇರೆ ಬೇರೆ ವರ್ಕ್ ಶೆಡ್ಯೂಲ್ ಇದ್ದಾಗ, ಟೀಮ್ ಜೊತೆ ಪ್ಲಾನ್ ಇದ್ದಾಗ ಅಂತ. ಒಂದೇ ಒಂದು ಪ್ರೋಗ್ರಾಮ್ ಮಿಸ್ ಮಾಡದೆ ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಅದು ದಿಲ್ಸೆ ಪ್ರೋಗ್ರಾಮ್ ಅಂತ ಇವತ್ತು ಬೆಳಗ್ಗೆ ವಿಶ್ ಮಾಡ್ಬೇಕಾದ್ರೆ ಕಾಲ್ ಮಾಡಿ ಹೇಳ್ತಾ ಇದ್ರು. ಅಂದ್ರೆ ಇವತ್ತು ಅಂತ ಮಹಾಗುರುಗಳಿಗೆ ಕನೆಕ್ಟ್ ಆಗದಿರುವಂತ ಒಂದು ಪ್ರೋಗ್ರಾಮು ಸೊ ಈ ಒಂದು ದಿಲ್ಸೆ ಪ್ರೋಗ್ರಾಮು. ರಿಯಲಿ ನಿಜವಾಗ್ಲೂ ನಮ್ಮ ಪರಿಚಯ ಮಾಡ್ಕೊಳ್ಕೊಟ್ರೆ, ನಾನು ಈ ಒಂದು ಬಿಸ್ನೆಸ್ ಬರಕ್ ಮುಂಚೆ ಆಕ್ಚುಲಿ ಬೆಂಗಳೂರಿಗೆ ಬಂದಿದ್ದೆ ಒಂದು ವಿಭಿನ್ನ ಓದ್ಬೇಕು ಅಂತ ಹೇಳಿ ಬಂದಿದ್ದು, ಓದಕ್ ಆಗ್ಲಿಲ್ಲ. ಅದಾದ ನಂತರ 7-8 ವರ್ಷಗಳ ಕಾಲ ಬೇರೆ 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 ಎಲ್ಲ ಕೆಲಸಗಳು ಮಾಡ್ಕೊಂಡು ಸುಮಾರು ಕೆಲಸಗಳು, ಒಂದು ಥಿಯೇಟರ್ ನಲ್ಲಿ, ಇಂಟೂರ್ ನಲ್ಲಿ ಐಸ್ ಕ್ರೀಮ್ ಸೇಲ್ ಮಾಡುವಂತ ಕೆಲಸ, ಪಾಪ್ಕಾರ್ನ್ ಸೇಲ್ ಮಾಡುವಂತದ್ದು, ಮತ್ತೆ STD ಬೂತ್ ನಲ್ಲಿ ಕೆಲಸ, ಈ ತರ ಸುಮಾರು ಕೆಲಸಗಳು. ಅದಾದ್ಮೇಲೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ, ಮತ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ನೋಡಿರ್ಬೋದು ಮನೆಗಳ ಹತ್ರ ಮಿಕ್ಸಿ ಕುಕ್ಕರ್ ಗಳೆಲ್ಲ ತಗೊಂಡ್ ಬರ್ತಿರ್ತಾರೆ ಒಂದಷ್ಟು ಜನಗಳು ಸೇಲ್ಸ್ ಮಾಡಕ್ಕೋಸ್ಕರ, ಆ ಕೆಲಸಗಳಿರ್ಬೋದು. ಅದಾದ ನಂತರ ಗಾರ್ಮೆಂಟ್ಸ್, ಬೆಳಗ್ಗೆ ಎದ್ದು ಹಾಲ್ ಹಾಕುವಂತದ್ದು, ನಂತರ ಅಲ್ಲಿಂದ ಬಂದು ಕಾಫಿ ಪುಡಿ ಸೇಲ್ ಮಾಡುವಂತ ಕೆಲಸ. ಸುಮಾರು ಒಂದು 7-8 ವರ್ಷದಲ್ಲಿ 10-12 ಕೆಲಸಗಳನ್ನ ಮಾಡಿದೀನಿ. ಯಾವ ಕೆಲಸಲ್ಲೂ ಕೂಡ ಜಾಸ್ತಿ ದಿನ ನಿಲ್ತಾ ಇರ್ಲಿಲ್ಲ. ಯಾಕೆ ನಿಲ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ, ಆ ಕೆಲಸದಲ್ಲಿ ನನಗಿಂತ ಸೀನಿಯರ್ಸ್ ಗಳು ಯಾರಿದ್ದಾರೆ ಅವ್ರನ್ನ ಗಮನಿಸ್ತಿದ್ದೆ ನಾನು. ಆ ಸೀನಿಯರ್ಸ್ ಗಳು ಏನಾದ್ರು 5, 10, 15 ವರ್ಷ ವರ್ಕ್ ಮಾಡಿದ್ದವ್ರು ಏನಾದ್ರು ತುಂಬಾ ಚೆನ್ನಾಗಿದ್ದಿದ್ರೆ ನಾನು ಇನ್ನೊಂದು 5-6 ವರ್ಷಕ್ಕೆ ಹಂಗ ಆಗ್ತೀನಿ ಅಂತ ನನಗೆ ನಂಬಿಕೆ ಬರ್ತಿತ್ತು. ನಾನು ಹೋಗಿದ್ದ ಜಾಗಗಳಲ್ಲಿ ಯಾರು ಕೂಡ 5, 10, 15 ವರ್ಷ ವರ್ಕ್ ಮಾಡಿದವ್ರು ಯಾರು ಆರಾಮಾಗಿರ್ಲಿಲ್ಲ, ಚೆನ್ನಾಗಿರ್ಲಿಲ್ಲ. ಅಂದ್ರೆ ಚೆನ್ನಾಗಿರ್ಲಿಲ್ಲ ಅಂದ ತಕ್ಷಣ ವ್ಯಕ್ತಿ ಸರಿ ಇಲ್ಲ ಅಂತಲ್ಲ, ವೈಯಕ್ತಿಕವಾಗಲ್ಲ, ಅವರು ಆ ಒಂದು ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸಾಧನೆ ಆಗ್ಲಿ, ಇನ್ನೊಬ್ಬರಿಗೆ ಸ್ಫೂರ್ತಿ ಆಗುವಂತದ್ದಾಗ್ಲಿ ಏನೂ ಆಗಿರ್ಲಿಲ್ಲ. ಹಂಗಿದ್ದಾಗ ನಾನೇನ್ ಮಾಡ್ತಿದ್ದೆ, ನಾನು 5-10 ವರ್ಷ ಹೋದ್ರೆ ಇದೇ ತರ ಇರ್ತೀನಿ, ನನ್ ಜೀವನದಲ್ಲಿ ಏನೋ ಬದಲಾವಣೆಗಳಿರಲ್ಲ, ಬಟ್ ಜೀವನ ನಡೆಯುತ್ತೆ, ಹಂಗಿರ್ಬಾರ್ದು, ನಾನೇ ಬದ್ಲಾಗ್ಬೇಕು, ನನಗ್ ಬೇಕಾದಂತ ಒಂದು ಲೈಫ್ ನ ಲೀಡ್ ಮಾಡ್ಬೇಕು ಅಂತೇಳಿ ಹುಡುಕಾಡೋ ಟೈಮ್ ನಲ್ಲಿ ನಂಗೆ ಆಕಸ್ಮಿಕವಾಗಿ ಮೋದಿಕೇರ್ ಪರಿಚಯ ಆಗಿದ್ದು ನನ್ನ ಸ್ವಂತ ಅಣ್ಣನಿಂದ ನನಗೆ ಪರಿಚಯ ಆಗಿದ್ದು. ಎಸ್ಪೆಷಲಿ ಮೋದಿಕೇರ್ಗೆ ಬಹಳ ಪಾಸಿಟಿವ್ ಇಂದ, ಒಳ್ಳೆ ಒಪಿನಿಯನ್ ಇಂದ ಬಂದವನಲ್ಲ ನಾನು. ಅಣ್ಣ ನಮ್ಮ ಮನೆಗ್ ಬಂದು ಪ್ರಾಡಕ್ಟ್ ನೆಲ್ಲ ಜೋಡಿಸ್ಬಿಟ್ಟು, ನೋಡೋ ನಾಳೆಯಿಂದ ಈ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿದ್ರು. ನಾನು ಪ್ರಾಡಕ್ಟ್ ನೋಡ್ತಿದ್ದಂಗೆ ಇಮಿಡಿಯೇಟ್ ಆಗಿ ಅನ್ಕೊಂಡಿದ್ ಮೋಸ್ಟ್ಲಿ ಇದು ಮನೆಗೆಲ್ಲ ಹೋಗಿ ಸೇಲ್ ಮಾಡ್ಕೊಂಡ್ ಬರ್ಬೇಕೇನೋ ಈ ಪ್ರಾಡಕ್ಟ್, ನಾಳೆಯಿಂದ ನಾನು ಎಲ್ಲೋಗಿ ಸೇಲ್ ಮಾಡ್ಲಿ, ಯಾರಿಗ ಹೋಗಿ ಸೇಲ್ ಮಾಡ್ಲಿ, ನನ್ಗೆ ಇದಕ್ ಸಂಬಂಧಪಟ್ಟ ನಾಲೆಡ್ಜ್ ಇಲ್ಲ, ಇದೆಲ್ಲ ಆಗದೆ ಇರೋದು, ನಾನು ಆಲ್ರೆಡಿ ಸಿಕ್ಕಾಪಟ್ಟೆ ಬಿಸಿ ಇದೀನಿ, ಬೆಳಗ್ಗೆ 4:15 ಗಂಟೆ ಕೆಲಸ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ಇವನ್ ರಾತ್ರಿ 11 ಗಂಟೆ ತನಕ ನನಗೆ 3 ಕೆಲಸಗಳಿದೆ, ಅದ್ರ ಮಧ್ಯದಲ್ಲಿ ಇದನ್ನ ಹೇಗ್ ಮಾಡಕ್ಕಾಗತ್ತೆ, ಇದೆಲ್ಲ ವರ್ಕ್ ಆಗಲ್ಲ, ನನ್ನಂತವ್ರಿಗಲ್ಲ, ನಮಗಲ್ಲ. ಸೊ ಈ ತರದ ಒಂದಷ್ಟು ಥಾಟ್, ಮತ್ತೆ ಒಂದಷ್ಟು ಜನ ಫ್ರೆಂಡ್ಸ್ ಗಳ ಹತ್ರ ಈ ತರದ ಒಂದು ಬಿಸ್ನೆಸ್ ಇದೆಯಂತೆ ನಮ್ಮ ಅಣ್ಣ ಹೇಳ್ತಿದ್ದಾರೆ ಮಾಡೋಣವಾ ಅಂತ ಕೇಳಿದಾಗ, ಸೇರಕ್ ಮೋದಿಕೇರ್ ಜಾಯ್ನ್ ಆಗಕ್ ಮುಂಚೆ ಫ್ರೆಂಡ್ಸ್ ಗಳ ಹತ್ರ ಡಿಸ್ಕಷನ್ ಮಾಡಿದಾಗ ಅವ್ರೊಂದಷ್ಟು ಜನ ಇದ್ರ ಬಗ್ಗೆ ಇವೆಲ್ಲ ನಡೆಯಲ್ಲ ಹಾಗೆ ಹೇಗೆ ಅಂತ ಹೇಳಿದಾಗ, ಸರಿ ನನಗೊಂದಷ್ಟು ನೆಗೆಟಿವ್ ಮೈಂಡ್ ಅಲ್ಲಿ ತುಂಬಿಕೊಳ್ತು, ಮೈಂಡ್ ಬ್ಲಾಕ್ ಆಯ್ತು. ಹಾಗಾಗಿ ಒಂದು 3 months ನನ್ನ ಅಣ್ಣನ ಕೈಗೆ ಸಿಗ್ಲಿಲ್ಲ, ನಾನು ಈ ಬಿಸ್ನೆಸ್ ಜಾಯಿನ್ ಮಾಡಿಸ್ತಾರೆ ಅಂತಾನೆ ಸಿಗ್ಲಿಲ್ಲ. ಒಂದು 3 ತಿಂಗಳ ನಂತರ ನನ್ಗೊಂದು ಕಾಲ್ ಬಂತು, ನಮ್ಮ ಅಪ್ಲೈನ್ ಸೊ ನಮ್ಮ ಲವ್ಲಿ ಅಪ್ಲೈನ್, ಟಾಪ್ ಅಪ್ಲೈನ್, ನಮ್ ನವೀನ್ ಸರ್ ಒಂದು ಕಾಲ್ ಮಾಡಿದ್ರು, ನಿಮ್ಗೊಂದು ಒಳ್ಳೆ ಕಂಪ್ನಿಲಿ ಕೆಲಸ ಸಿಕ್ಕಿದೆ, ನಿಮ್ ಬ್ರದರ್ ನಿಮ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ನಿಮಗ್ ಬಂದ್ರೆ ನಾನು ಆ ಕೆಲಸ ಕೊಡ್ಸ್ಕೊಡ್ತೀನಿ ಅಂತ ಹೇಳಿದ್ರು. ನಾನು ಎಲ್ಲಿಲ್ದಿರುವಂತ ಖುಷಿ ಆಗ್ಬಿಡ್ತು, ಯಾವ್ದೋ ಒಂದು ಒಳ್ಳೆ ಕೆಲಸ ಸಿಗ್ತಿದೆ, ಒಂದು ಒಳ್ಳೆ ಕಂಪ್ನಿಲಿ ಕೆಲಸ ಸಿಗುತ್ತಂತೆ, ನೋಡೋಣ ಅಂತ ಹೇಳಿ ಒಂದು ಪ್ರೋಗ್ರಾಮ್ಗೆ ಹೋದೆ, AD ರಂಗಮಂದಿರ ಅಂತ ಹೇಳಿ, ಸಾಧಕರಿಗೆ ಸನ್ಮಾನ ಅಂತ ಹೇಳಿ ಒಂದು ಪ್ರೋಗ್ರಾಮು ನಮ್ಮ ಚಂದ್ರು ಸರ್ ಎಂಟೈರ್ ಟೀಮ್ ನಲ್ಲಿ ಆರ್ಗನೈಸ್ ಮಾಡಿದ್ರು. ಆ ಒಂದು ಪ್ರೋಗ್ರಾಮ್ಗೆ ಹೋದಾಗ ನನಗಲ್ಲಿ ಮೈಂಡ್ ಓಪನ್ ಆಗಿದ್ದು. ಫ್ರೆಂಡ್ಸ್, ಇನ್ನೂ ಒಂದು ಈಗ್ಲೂ ನೆನಪಿದೆ, ಆ ಒಂದು ಪ್ರೋಗ್ರಾಮ್ಗೆ ಹೋದಾಗ ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಪ್ರೋಗ್ರಾಮ್ ಅಂದ್ರೆ ಕರೆದಿದ್ದಾರೆ ಅವರು, ಮೋದಿಗೆ ಒಂದು ಕೆಲಸ ಅಂತ ಕರೆದಿದ್ದಾರೆ, ಬಟ್ ಆಕ್ಚುಲಿ ಅಲ್ಲಿ ಎಂಟ್ರಿ ಫೀಸ್ ಇರುತ್ತೆ, ಟಿಕೆಟ್ಸ್ ಇರುತ್ತೆ ಅಂತ ಏನು ಹೇಳಿಲ್ಲ ನನ್ಗೆ ಅವರು. ಹೋದೆ, ಹಾಲ್ ಎಂಟ್ರಿ ಹೋಗ್ತಿದ್ದಂಗೆ ಡೋರ್ ಹತ್ರ ಟಿಕೆಟ್ ಕೊಡಿ ಅಂತ ಕೇಳಿದ್ರು. ನನ್ನ ಹತ್ರ ಟಿಕೆಟ್ ಏನಿರ್ಲಿಲ್ಲ, ಟಿಕೆಟ್ ನ ಕೌಂಟರ್ ತೋರಿಸ್ಬಿಟ್ಟು ಅಲ್ಲೋಗಿ ಟಿಕೆಟ್ ತಗೊಬನ್ನಿ ಅಂತ ಹೇಳಿದ್ರು. ಅಲ್ಲೋದಾಗ ಟಿಕೆಟ್ ಎಷ್ಟು ಅಂತ ಕೇಳಿದೆ ನಾನು, ಅವರು 30 rupees ಆಗತ್ತೆ ಅಂತ ಹೇಳಿದ್ರು. 30 rupees ನನ್ನ ಹತ್ರ ಅಮೌಂಟ್ ಇರ್ಲಿಲ್ಲ. ನಾನು ಆಕ್ಚುಲಿ 20 rupees ಅಮೌಂಟ್ ಇಟ್ಕೊಂಡು ಈ ಕಡೆಯಿಂದ ಅಪ್ ಅಂಡ್ ಡೌನ್ ಬಸ್ ಚಾರ್ಜ್ ಮಾತ್ರ ಇಟ್ಕೊಂಡು ಹೋಗಿದ್ದೆ. ಬಿಕಾಸ್ ನನ್ನ ಪರಿಸ್ಥಿತಿ ಹಾಗೆ ಇದ್ದಿದ್ದು, ಸಿಕ್ಕಾಪಟ್ಟೆ ಸಾಲ, ಇವನ್ 10 ರೂಪಾಯಿಗೂ ಯೋಚನೆ ಮಾಡುವಂತ ಒಂದು ಟೈಮ್, ಆ ಟೈಮ್ ನಲ್ಲಿ. ಆ ಒಂದು ಪರಿಸ್ಥಿತಿಲಿ 30 ರೂಪಾಯಿ ಇಲ್ವಲ್ಲ ನನ್ನ ಹತ್ರ, ಈ ಕಡೆಯಿಂದ ವಾಪಸ್ ಹೋಗಕ್ 10 ರೂಪಾಯಿ ಮಾತ್ರ ನನ್ನ ಜೇಬ್ನಲ್ಲಿದೆ. ಏನ್ ಮಾಡೋದು ಅಂತ ಹೇಳಿ ವಾಪಸ್ ಕೌಂಟರ್ ಇಂದ ವಾಪಸ್ ಡೋರ್ ಕಡೆಗೆ ವಾಪಸ್ ಬರೋ ಕಡೆ ತಿರುಗ್ಬೇಕಾದ್ರೆ ಇಮಿಡಿಯೇಟ್ ಆಗಿ ನನ್ನ ಚಿಕ್ಕಮ್ಮನ ಮಗ ಸುರೇಶ್ ಅಂತ ಹೇಳಿ ಈಗ್ಲೂ ಮುದಿಕೆನಲ್ಲಿ ಇದ್ದಾರೆ. ಸೊ ಅವ್ರು ಕಾಣಿಸಿದ್ರು. ಅವ್ರು ಕೂಡ ನಮ್ಮ ಅಣ್ಣ ಸೇಮ್ ನನ್ಗೆ ಹೆಂಗೆ ಇನ್ವೈಟ್ ಮಾಡ್ಸಿದ್ರು ಅದೇ ತರ ಇನ್ವೈಟ್ ಮಾಡ್ಸಿದ್ರು. ಅವ್ರು ಬಂದು ಮಾತಾಡ್ಸ್ಬಿಟ್ಟು ಸರಿ ಆಯ್ತು ಅಂತ ಹೇಳಿ, ಅವ್ರ ಹತ್ರ ಅಮೌಂಟ್ ಇತ್ತು, ಅವ್ರು ನನಗೆ ಟಿಕೆಟ್ ಕೊಡ್ಸಿದ್ರು. ಆತರ ಒಂದು 30 rupees ಅಮೌಂಟ್ ಇಲ್ದೆ ಬಂದು ಎಂಟ್ರಿ ಆದವನು ನಾನು ಮೋದಿಕೇರ್ಗೆ. ಫಸ್ಟ್ ಪ್ರೋಗ್ರಾಮ್ ನೋಡಿದಾಗ ಒಂದ್ ಕಡೆ ಇಲ್ಲ ಒಂದ್ ಕಡೆ ಬಹಳ ಇನ್ಸ್ಪೈರ್ ಆಯ್ತು, ಬಹಳ ಖುಷಿ ಆಗೋಯ್ತು. ತುಂಬಾ ಇನ್ಸ್ಪೈರ್ ಆಗಿದ್ದು ಮೋದಿಕೇರ್ ನೋಡಕ್ ಬಂದಾಗ ಲೀಡರ್ಸ್ ಗಳ ಆ ಎಕ್ಸ್ಪೀರಿಯನ್ಸ್, ಅವರ ಒಂದು ಸಕ್ಸಸ್ ನಂಗೆ ಬಹಳ ಸ್ಫೂರ್ತಿ ತುಂಬಿತು. ನಾನು ಒಂದೇ ಆಟಿಟ್ಯೂಡ್ ಅಥವಾ ಬಿಹೇವಿಯರ್ ರೂಢಿ ಆಗ್ಬಿಟ್ಟಿತ್ತು. ನಾನು ಯಾವ್ದೇ ಒಂದ್ ಜಾಗಕ್ಕೆ ಹೋದ್ರು ಕೂಡ 5 ವರ್ಷ 10 ವರ್ಷದಲ್ಲಿ ಅಲ್ಲಿ ಯಾರು ಯಾವ ತರ ಆಗಿದ್ದಾರೆ ಅಂತ ಗಮನಿಸ್ತಿದ್ದೆ ಅಂತ ಹೇಳಿದ್ನಲ್ಲ, ಇಲ್ಲೂ ಕೂಡ ಆ ಒಂದು ಪ್ರೋಗ್ರಾಮ್ ನಲ್ಲಿ
ಆಕ್ಚುಲಿ ಸೀಟ್ ಇರ್ಲಿಲ್ಲ, ಕಂಪ್ಲೀಟ್ ಫಿಲ್ ಆಗಿತ್ತು. ಒಂದ್ ಗೋಡೆ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ಬೇಕಾರೆ 5 ವರ್ಷದಲ್ಲಿ, 3 ವರ್ಷದಲ್ಲಿ, 6 ವರ್ಷದಲ್ಲಿ, 7 ವರ್ಷದಲ್ಲಿ, ಸೊ ಈ ತರ ಎಲ್ಲ ಆಗಿದ್ದನ್ನೆಲ್ಲ ನೋಡ್ಬಿಟ್ಟು ನಾನೇನ್ ಅನ್ಕೊಂಡೆ ಅಂತ ಹೇಳಿದ್ರೆ, ಸೊ ಇಷ್ಟೊಂದ್ ಚೆನ್ನಾಗಿ ಬೆಳಿತಿದಾರಲ್ಲ ಇವರೆಲ್ಲ, ಯಾಕೆ ನಾನು ಆತರ ಮಾಡಬಾರ್ದು, ನಾನು ಆತರ ಯಾಕೆ ಸಕ್ಸಸ್ ಆಗ್ಬಾರ್ದು, ನಾನು ದೊಡ್ಡ ಮಟ್ಟಕ್ಕೆ ಯಾಕೆ ಡೆವಲಪ್ಮೆಂಟ್ ಆಗ್ಬಾರ್ದು, ಇವ್ರ ತರ ಒಂದು ಗ್ರೋತ್ ಯಾಕೆ ನಾನು ಆಗ್ಬಾರ್ದು, ಇವ್ರೆಲ್ರು ಬೆಳ್ದಿದಾರೆ ಅಂದ್ರೆ ನನ್ಗೆ ಯಾಕೆ ಆಗಲ್ಲ ಅಂತೇಳಿ ಇನ್ಸ್ಪೈರ್ ಆಗಿದ್ದು. ಸೊ ಬಟ್ ಜೊತೆಗೆ ಬಹಳ ಇಷ್ಟ ಆಗಿದ್ದು ನನಗೆ ಅಲ್ಲಿ ಅಂತ ಹೇಳಿದ್ರೆ, ಮೋದಿ ಕೇರ್ ಕಂಪನಿ ಅಂತ ಹೇಳಿದಾಗ ಅವ್ರು ಒಂದೇ ಒಂದ್ ಹೇಳಿದ್ರು, ಸ್ವದೇಶಿ ಕಂಪನಿ ಅಂತ ಹೇಳಿ. ನನಗೆ ಒಂದೇ ಒಂದು ರೆಸ್ಪಾನ್ಸಿಬಿಲಿಟಿ ಕಾಡಿದ್ದು ಅವಾಗ ಏನಂತ ಹೇಳಿದ್ರೆ, ಆಸ್ ಎ ಇಂಡಿಯನ್ ಆಗಿ, ನಾನೊಬ್ಬ ಭಾರತೀಯನಾಗಿ ನನ್ನ ದೇಶದ ಕಂಪನಿನ ನಾನು ಸ್ವೀಕರಿಸ್ಲಿಲ್ಲ ಅಂತ ಹೇಳಿದ್ರೆ ಇನ್ ಯಾರು ಬಂದು ಸ್ವೀಕರಿಸ್ತಾರೆ, ಇದು ನನ್ನ ಜವಾಬ್ದಾರಿ ಅಲ್ವಾ ಅಂತೇಳಿ ಅದೊಂದು ಅರ್ಥ ಮಾಡ್ಕೊಂಡೆ. ಮತ್ ಇನ್ನೊಂದೇನಂತ ಹೇಳಿದ್ರೆ, ಆ ಒಂದು ಪ್ರೋಗ್ರಾಮ್ ನಲ್ಲಿ ಲೀಡರ್ ಗಳ ಸಕ್ಸಸ್ ಸ್ಟೋರೀಸ್ ಈಗ್ಲೂ ನೆನಪಿದೆ, ಈಗ್ಲೂ ಕೂಡ ನನ್ನ ಕಿವಿನಲ್ಲಿ ಹಾಗೆ ಇದೆ. ಆ ಸಕ್ಸಸ್, ಅವ್ರ ಎಕ್ಸ್ಪೀರಿಯನ್ಸ್, ಅವ್ರು ಏನು ವರ್ಡ್ ಯೂಸ್ ಮಾಡಿದ್ರು, ಏನ್ ಡೈಲಾಗ್ ಯೂಸ್ ಮಾಡಿದ್ರು ಆ ಟೈಮ್ ನಲ್ಲಿ, ಆ ಒಂದು ಪಿನ್ ಟು ಪಿನ್ ವರ್ಡ್ ಗಳೆಲ್ಲ ನನ್ಗೆ ಗೊತ್ತಾಗಿದೆ. ಅಷ್ಟು ನನಗೆ ಎಕ್ಸೈಟ್ ಆದೆ. ಓಕೆ, ಎಸ್ ಮಾಡೋಣ ಅಂತ ಹೇಳಿ ಡಿಸಿಷನ್ ತಗೊಂಡು ಈ ಒಂದು ಬಿಸ್ನೆಸ್ ಬಂದಂತ ವ್ಯಕ್ತಿ ನಾನು. 190 ರೂಪಾಯಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಇದನ್ನ ಬಿಸ್ನೆಸ್ ಕೊಟ್ಟಿದ್ದು ನನ್ನ ಸ್ವಂತ ಅಣ್ಣ ಅಪ್ಲೈನ್ ಶಿವ್ ಸರ್ ಅಂತೇಳಿ. ಒಂದು ಬೇಸರ ಆಗೋ ವಿಚಾರ, ಬೇಸರ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಬೇಸರ ಮಾಡ್ಕೊಳ್ಳೋದಿಲ್ಲ. ಈಸ್ ಮೈ ಸ್ಟ್ರೆಂತ್, ಯಾವಾಗ್ಲೂ ಅವ್ರು ನನ್ನ ಸ್ಟ್ರೆಂತ್. ಜಗತ್ತಿಗೆ ಅವರು ಫಿಸಿಕಲಿ, ದೈಹಿಕವಾಗಿ ಕಾಣಿಸ್ತಿಲ್ಲ ಇವತ್ತು. ಕರೆಕ್ಟ್ ಆಗಿ ಇವತ್ತಿಗೆ ಅವ್ರು ನಮ್ಮನ್ನ ಅಗಲಿ ಕಳ್ಕೊಂಡು 1 ವರ್ಷ ಆಗಿದೆ. ಕಳೆದ ವರ್ಷ 2020 ಫೆಬ್ರವರಿ 6ನೇ ತಾರೀಕು ಆಕ್ಸಿಡೆಂಟ್ ಆಗಿ ಸ್ಪಾಟ್ ಆದ್ರು ಅಣ್ಣ, ಊರಿಗೆ ಹೋಗ್ಬೇಕಾರೆ ನಮ್ಮಣ್ಣ. ಬಟ್ ಇವತ್ತು ಕರೆಕ್ಟ್ ಆಗಿ 1 ವರ್ಷ ಆಗಿದೆ ಇವತ್ತಿಗೆ. ಬಟ್ ಗೊತ್ತಿಲ್ಲ ಇದೇನ ಅದೃಷ್ಟನೋ ಇಲ್ಲ ಒಂದು ಚಾನ್ಸ್ ಏನೋ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಇವತ್ತೇ ಈ ಒಂದು ಪ್ರೋಗ್ರಾಮ್ ನಮ್ಗೆ ಕನೆಕ್ಟ್ ಆಗಿದೆ. ಹೆಂಗ್ ಸಿಂಕ್ ಆಗತ್ತೆ ಅಂತ ಹೇಳಕ್ ಬರಲ್ಲ ಅದೆಲ್ಲಾನು. ಅವರು ನನ್ಗೆ ಅಪ್ಲೈನ್ ಆಗಿ ಈ ಬಿಸ್ನೆಸ್ ಕೊಟ್ಟಿದ್ದು, ಜೊತೆ ನಡ್ಕೊಂಡ್ ಬಂದ್ರು. ನನ್ ಸ್ಟ್ರೆಂತ್ ಆಕ್ಚುಲಿ ನನ್ಗೆ ಸಾಕಷ್ಟು ಬಹಳ ವಿಚಾರಗಳ ಕಲ್ಸ್ಕೊಟ್ರು. ಆಕ್ಚುಲಿ ನಮ್ಮ ಜರ್ನಿ ಹೆಂಗಿದೆ ಅಂತ ಹೇಳಿದ್ರೆ, ಈ ಒಂದು ಮೋದಿ ಕೇರ್ಗ್ ಬರಕ್ ಮುಂಚೆ ನಮ್ಮ ಪರಿಸ್ಥಿತಿ ಯಾವ ತರ ಇತ್ತು ಅಂದ್ರೆ, 2 ರೂಪೀಸ್ ಟೀ ಕುಡಿಬೇಕು ಅಂತ ಹೇಳಿದ್ರು ಯೋಚನೆ ಮಾಡ್ಬೇಕಾಗಿತ್ತು. ಆ ತರ ಮೋದಿ ಕೇರ್ಗ್ ಬರ್ಬೇಕು 2 ರೂಪಾಯಿ ಒಂದು ಗ್ಲಾಸ್ ಟೀ, ಆ ತರ ಇದ್ದಿದ್ದು. ಯಾಕೆ ಅಂತ ಹೇಳಿದ್ರೆ, ಇವಾಗ ಆಕ್ಚುಲಿ ಅವಾಗ್ಲೇ ಮಾತಾಡ್ಬೇಕಾದ್ರೆ ಯಾವ್ದೋ ಒಂದು ವಿಷಯ ನೆನಪಾಗಿದ್ದು, ನಾನು ನಮ್ ತಂದೆನ ಕಳ್ಕೊಂಡಾಗ ನಮ್ ಪರಿಸ್ಥಿತಿ ಆಗಿತ್ತು ಅಂತ ಹೇಳ್ರಿ. ನಾನು ಅಣ್ಣ ಇಬ್ರು ಇದ್ವಿ. ನಮ್ ಪರಿಸ್ಥಿತಿ ಆಗಿತ್ತು ಅಂತ ಹೇಳಿದ್ರೆ, ತಂದೆನ ಕಳ್ಕೊಂಡಾಗ ನಮ್ ತಂದೆಗೆ ಹೂವಿನ ಹಾರ ತಗೊಂಡೋಗಕ್ಕೆ ನಮ್ಮ ಹತ್ರ ಅಮೌಂಟ್ ಇರ್ಲಿಲ್ಲ. ಎಷ್ಟು ಮ್ಯಾಕ್ಸಿಮಮ್ ನನ್ನ ಹತ್ರ ಅಣ್ಣನ ಹತ್ರ ಸೇರ್ಸ್ ಅಮೌಂಟ್ ಇತ್ತು ಅಂದ್ರೆ 80 ರೂಪೀಸ್, 80 ರೂಪಾಯಿ ಹಣ ಇತ್ತು ನಮ್ಮ ಹತ್ರ ಅವತ್ತಿನ ದಿನ. ಈಗ್ಲೂ ಚೆನ್ನಾಗಿ ನೆನಪಿದೆ ನಮ್ಗೆ. ಲೈಫ್ ಎಷ್ಟು ಬೇಜಾರಾಗಿತ್ತು ಅಂದ್ರೆ, ನಮಗ್ ಜನ್ಮ ಕೊಟ್ಟಂತ ತಂದೆಯ ಅಂತ್ಯ ಸಂಸ್ಕಾರ ಮಾಡಕ್ ನಮ್ಮ ಹತ್ರ ಹಣ ಇಲ್ಲ ಅಂತ ಪರಿಸ್ಥಿತಿ ಇದೆಯವಲ್ಲ, ಇದೊಂದು ಲೈಫ್ ಇದು. ಅಲ್ಲೆಲ್ಲ ಬಹಳಷ್ಟು ವಿಚಾರಗಳು ಬಂತು. ಬಟ್ ಅವತ್ತಿನ ದಿನ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ನಾನು, ನಮ್ ಊರ್ ಜನ, ಅಕ್ಕಪಕ್ಕದ ಜನಗಳು, ಜೊತೆಗೆ ನಮ್ಮ ಸಂಬಂಧಿಕರು, ಅವತ್ತೇನ್ ನಮ್ಮ ಚಿಕ್ಕಪ್ಪದಿರು ಮತ್ತೆ ಅತ್ತೆ ಮಾವಂದಿರಿದ್ರು, ನಮ್ಮ ಇವ್ರುಗಳೆಲ್ಲರೂ ಸೇರಿ ಅವತ್ತಿನ ಆ ಒಂದು ಪ್ರೋಗ್ರಾಮ್ನ ಅಂತ್ಯ ಸಂಸ್ಕಾರ ಮಾಡಿದ್ದು. ಆದ್ರೆ ಕಳೆದ ವರ್ಷ ಅಣ್ಣನ್ ಕಳ್ಕೊಂಡಾಗ ಯಾವ ತರ ಆಗಿದೆ, ಮೋದಿ ಕೇರ್ ನಮ್ಮನ್ನ ಹೆಂಗ್ ಮಾಡಿದೆ ಅಂತ ಹೇಳಿದ್ರೆ, ಅಪ್ಪ ಸತ್ತಾಗ ನಾವ್ ಆ ತರ ಇದ್ವಿ, ಆ ಪರಿಸ್ಥಿತಿ ಇತ್ತು. ಅಂತ್ಯ ಸಂಸ್ಕಾರನ ಬೇರೆಯವ್ರು ಮಾಡೋ ಲೆವೆಲ್ಗೆ. ಬಟ್ ಅಣ್ಣ, ನಾನು ಹೋದ ವರ್ಷ ಅಣ್ಣನ್ ಕಳ್ಕೊಂಡಾಗ ಆ ಅಣ್ಣನಿಗೆ ಮೋದಿ ಕೇರ್ ಜನಸಾಗರ ಊರಿಗೆ ಬಂದಿದ್ ನೋಡಿ, ಮೋದಿ ಕೇರ್ನವರು ಆ ಜವಾಬ್ದಾರಿ ತಗೊಂಡಿದ್ ನೋಡಿ, ನಮ್ಮ ಲೀಡರ್ಗಳು, ನಮ್ಮ ಅಪ್ಲೈನ್ಸ್ ಎಲ್ಲ ಮೋದಿ ಕೇರ್ ಕರ್ನಾಟಕದ ಅಷ್ಟು ಜನ ಲೀಡರ್ಗಳು ಊರಿಗೆ ಬಂದು ಅವರು ಊರಲ್ಲಿ ಊರಿನ ನಿಯಮಗಳ ಜೊತೆಗೆ ಅಂತ್ಯ ಸಂಸ್ಕಾರ ಮಾಡ್ಬೇಕಾದ್ರೆ ಅವ್ರು ತೋರಿಸ್ತಂತ ಪ್ರೀತಿ, ಅವ್ರು ತೋರಿಸ್ತಂತ ಕೇರು. ಅದ್ರಲ್ಲಿ ನಮ್ಮೂರಲ್ಲಿ ಒಂದಷ್ಟು ಜನಗಳು ಮಾತಾಡ್ಕೊಂಡು ನನಗ್ ಬಂದ್ ಹೇಳಿದ್ದು, ಪುಟ ನಮ್ಮೂರಲ್ಲಿ, ಅವ್ರು ನನ್ನ ಪುಟ ಅಂತಾರೆ, ಪುಟ ನಮ್ಮೂರಲ್ಲಿ ಸಾವಿರಾರು ಸಾವುಗಳಾಗಿದ್ದಾವೆ. ಹಕ್ಕೂರು ಅನ್ನೋದು ಹುಟ್ಟಿದ ಮೇಲೆ ಸಾಕಷ್ಟು ಸಾವುಗಳಾಗಿದ್ದಾವೆ. ಆದ್ರೆ ಯಾವ ಸಾವನಲ್ಲೂ ಕೂಡ ಒಂದು ಕಂಪನಿಯಿಂದ ಜನಗಳು ಬಂದು ನಾವು ಮೆರವಣಿಗೆ ಮಾಡ್ತೀವಿ, ನಾವ್ ಅಂತ್ಯ ಸಂಸ್ಕಾರ ಮಾಡ್ತೀವಿ, ನಮ್ಗೆ ಅವಕಾಶ ಮಾಡ್ಕೊಡಿ, ಇಂಥ ವ್ಯಕ್ತಿನ ಕಳ್ಕೊಂಡಿದೀವಿ, ಇವ್ರು ಈ ತರ ಸಾಧನೆ ಮಾಡಿದ್ರು, ಈ ತರ ಸ್ಫೂರ್ತಿಯಾಗಿದ್ರು ಅಂತೇಳಿ ನಾವ್ ಜವಾಬ್ದಾರಿ ತಗೋತೀವಿ ಅಂತ ಕೇಳಿದ್ ಯಾರು ಇಲ್ಲ. ಬಟ್ ಆದ್ರೆ ಊರಿನ ನಿಯಮಕ್ಕೆ ತಕ್ಕಾಗ ನಾವ್ ಮಾಡ್ಬೇಕಾಗತ್ತೆ. ನಿಜವಾಗ್ಲೂನು ಇದು ಮರೆಯಕ್ ಆಗ್ದಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದ್ರ ಜೊತೆಗೆ ಇನ್ನೊಂದ್ ಹೇಳಿದ್ರು ಅವರು, ಈಗ್ಲೂ ಕೂಡ ಕಿವಿನಾಲೆ ಹಾಗೆ ಇದೆ, ನಮ್ಮ ಶಿವ್ ಸರ್ ಸಾವಿನ ನಂತರ ಅವತ್ತಿನ ದಿನ ನೆಕ್ಸ್ಟ್ ಡೇ ಮಾತಾಡಿದ್ದು ನಮ್ಮ ರಿಲೇಷನ್ ಒಬ್ರು, ಈ ಊರು ಹುಟ್ಟದಾಗಿಂದ ಇಲ್ಲಿ ತನಕ ಈ ತರದೊಂದು ಸಾವಿಲ್ಲ, ಈ ಸಾವು ಇತಿಹಾಸ ಈ ಊರಲ್ಲಿ ಅಂತೇಳಿ. ಇದುವರೆಗೂ ಈ ತಾಲೂಕ್ನಲ್ಲಿ ಈ ತರ ಜನ ಸೇರಿ ಒಂದು ಅಂತ್ಯ ಸಂಸ್ಕಾರಕ್ಕೆ ಜನ ಸೇರ್ತಾರೆ, ಒಂದು ಸಾವಿಗೆ ಇಷ್ಟು ಜನ ಏನು ನೋವು ಮಾಡ್ಕೊಳ್ತಾರೆ, ಇಷ್ಟು ಜನ ಹಿಂದೆ ನಿಲ್ತಾರೆ ಅನ್ನುವಂಥದ್ದು, ಒಂದು ಕುಟುಂಬ ಜೊತೆ ಇಷ್ಟು ಜನ ಬರ್ತಾರೆ ಅನ್ನುವಂಥದ್ದು ನಾವ್ ಎಲ್ಲೂ ನೋಡಿರಲ್ಲ ಅಂತ ಹೇಳಿದ್ರು. ನಿಜವಾಗ್ಲೂನು ಜೀವನದ ಸಾರ್ಥಕತೆ
ಇವನ್ ನಮ್ಮ ಅಣ್ಣ ಶಿವ್ ಸರ್ ಕೂಡ ಎಷ್ಟೊಂದ್ ಸರಿ ಅಂತಿದ್ರು, ವಿಷ್ಣುವರ್ಧನ್ ಒಂದೊಂದು ಮೂವಿ ಇದೆ, ಮೇ ಬಿ ಹೃದಯವಂತನೋ ಯಾವ್ದೋ ಅನ್ಸುತ್ತೆ, ಆ ಮೂವಿನಲ್ಲಿ ಅವನ್ ಸತ್ತಾಗ ಆ ಸೀನ್ ನೋಡ್ಕೊಂಡು ಅಣ್ಣ ಕಣ್ಣೀರ್ ಹಾಕೊಂಡು ಹೇಳ್ತಿದ್ರು, ಸತ್ರೆ ಈ ತರ ಸಾವಿರ್ಬೇಕು ಅಂತ. ಗೊತ್ತಿಲ್ಲ ಅದನ್ನೇನು ಅವ್ರು ಅನ್ಕೊಂಡಿದ್ರೋ ಇಲ್ಲೋ ಗೊತ್ತಿಲ್ಲ, ಖಂಡಿತ ಆ ಸಾವು ಊರ್ನಲ್ಲಿ ಇತಿಹಾಸ ಆಯ್ತು. ಕಾರಣ ಅದಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಮೋದಿ ಕೇರ್ ಇರ್ಲಿಲ್ಲ, ಮೋದಿ ಕೇರ್ ಫ್ಯಾಮಿಲಿ ಇರ್ಲಿಲ್ಲ, ಮೋದಿ ಕೇರ್ ಲೀಡರ್ಗಳು ಇರ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಕಷ್ಟ ಆಗ್ತಿತ್ತು. ಅದ್ರ ಜೊತೆಗೆ ಅಕಸ್ಮಾತ್ ಅಣ್ಣ ಮೋದಿ ಕೇರ್ ಬಿಫೋರ್ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ರು, ಮತ್ತೆ ಇವನ್ ಮೋದಿ ಕೇರ್ ನಲ್ಲಿ ಸೆಂಟ್ರಲ್ ಕ್ಯಾಬ್ ಡ್ರೈವರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಅಕಸ್ಮಾತ್ ಆ ಕ್ಯಾಬ್ ಡ್ರೈವರ್ ಆಗಿ ಇತ್ಕೊಂಡು ಮೋದಿ ಕೇರ್ ನಲ್ಲಿ ಗ್ರೋತ್ ಆಗದೆ, ಡೆವಲಪ್ಮೆಂಟ್ ಆಗದೆ, ಅಚೀವ್ಮೆಂಟ್ ಮಾಡದೆ ಏನಾದ್ರು ನಾವು ಅಣ್ಣನ್ ಕಳ್ಕೊಂಡಿದ್ವಿ ಅಂತ ಇದ್ರೆ ಇವತ್ತು ಖಂಡಿತ ಆ ಸಂಸಾರ ಬೀದಿಗೆ ಬರ್ತಾ ಇತ್ತು. ನಾವು ಪ್ರೊಟೆಕ್ಟ್ ಮಾಡ್ಬೋದಿತ್ತು, ಕೇರ್ ಮಾಡ್ಬೋದಿತ್ತು, ಆದ್ರೆ ನಿಜವಾಗ್ಲೂ ಅವ್ರು ಇದ್ದಾಗ ಆಗೇನ್ ಕೇರ್ ತಗೊಳ್ತಿದ್ರು ಅದನ್ನ ಯಾರು ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಇವತ್ತು ಮೋದಿ ಕೇರ್ ಮುಖಾಂತರ ಒಂದು ಗ್ರೇಟ್ ಪ್ಯಾಸಿವ್ ಇನ್ಕಮ್ ಅಣ್ಣಂಗ್ ಜನರೇಟ್ ಆಗ್ತಾ ಇದೆ. ಅಣ್ಣ ಇದ್ದಾಗ ಏನ್ ಇನ್ಕಮ್ ಇತ್ತು ಅದಕ್ಕಿಂತ ಜಾಸ್ತಿ ಇನ್ಕಮ್ ಅವರ ಸಂಸಾರಕ್ಕೆ ಬರ್ತಾ ಇದೆ. ಇದರಿಂದ ಒಂದು ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, ನನಗೆ ಅರ್ಥ ಆಗಿದ್ದು ಅಥವಾ ಸಮಾಜಕ್ಕೆ ಇವತ್ತು ಕಾಣಿಸ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ವ್ಯಕ್ತಿ ಒಂದು ಒಳ್ಳೆ ವ್ಯವಸ್ಥೆ ಜೊತೆಗೆ ಸರಿಯಾಗಿ ಕೆಲಸನ ನಿರ್ವಹಿಸಿದ್ರೆ, ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ಮೋದಿ ಕೇರ್ ತರದ ಕಾನ್ಸೆಪ್ಟ್ ಅನ್ನ, ಈ ಒಂದು ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೊಂಡು ಅವ್ರು ಮಾಡಿದ್ದಕ್ಕೆ ಇವತ್ತು ಅವ್ರಿಲ್ಲ ಅನ್ನೋ ಕೊರಗು ಫ್ಯಾಮಿಲಿ ಖಂಡಿತ ಇದೆ. ಆದ್ರೆ ಅವ್ರು ಇದ್ದಾಗ ವೈಫ್ನ ಮಕ್ಳನ್ನ ಏನ್ ಕೇರ್ ಮಾಡ್ತಿದ್ರೋ, ಫಿನಾನ್ಷಿಯಲ್ ಏನ್ ಕೇರ್ ಮಾಡ್ತಿದ್ರೋ ಅಷ್ಟೇ ಕೇರ್ ನ ಇವತ್ತು ಥ್ರೂ ಮೋದಿ ಕೇರ್ ಎವ್ರಿ ಮಂತ್ ಇನ್ಕಮ್ ಜೊತೆಗೆ ಆ ಫ್ಯಾಮಿಲಿನ ಕೇರ್ ಮಾಡ್ತಾ ಇದೆ. ಇಂತ ಒಂದು ಅದೃಷ್ಟ ಯಾರಿಗಿಲ್ಲ, ಯಾರು ಸಿಗತ್ತೆ ಯೋಚನೆ ಮಾಡಿ ನೀವೇನೆ. ನಿಜವಾಗ್ಲೂ ಇದು ಕೂಡ ಬಹಳ ಮನ್ಸಿಗೆ ಹೃದಯ ತುಂಬುವಂತ ವಿಚಾರ. ಬಟ್ ಇದೊಂದು ದೊಡ್ಡ ಮಟ್ಟದ ಉದಾಹರಣೆ, ಇನ್ಸ್ಪಿರೇಷನ್ ಅನ್ಸುತ್ತೆ ನಮ್ಗೆ. ಯಾವ್ದು ಸಾವಾಗ್ಲಿ ಅಂತ ಯಾರು ಇಷ್ಟ ಪಡೋದಿಲ್ಲ, ಕಳ್ಕೊಂಬಿಡಕ್ ಯಾರು ಇಷ್ಟ ಪಡೋದಿಲ್ಲ. ಬಟ್ ಆದ್ರೆ ಅದಾದಾಗ ಯಾರು ತಡಿಯಕ್ ಆಗಲ್ಲ. ಆದ್ರೆ ಅದ್ರಿಂದೆ ಇನ್ನೊಂದು ಸ್ಫೂರ್ತಿ ಇದೆ, 4 ಜನಕ್ಕೆ ಸ್ಫೂರ್ತಿ ಆಗತ್ತೆ, ಸಾವು ಕೂಡ ಇನ್ನೊಬ್ರಿಗೆ ಕನಸನ್ನ ಹುಟ್ಟಾಕತ್ತೆ. ಅಂದ್ರೆ ಅದಕ್ಕೂ ಕಾರಣ ಇವತ್ತು ಮೋದಿ ಕೇರ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ ನಿಜವಾಗ್ಲೂನು. ನನ್ನ ಎಲ್ಲಾ ಅಪ್ಲೈನ್ಸ್ ಗಳಿಗೆ, ನನ್ನ ಎಲ್ಲಾ ಮೋದಿ ಕೇರ್ ಕರ್ನಾಟಕ ಲೀಡರ್ ಗಳಿಗೆ ಅಂತ ಒಂದು ಪರಿಸ್ಥಿತಿಲಿ ನಮ್ ಜೊತೆ ನಿಂತಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇದು ಅವ್ರೊಬ್ರಿಗೆ ಅಂತಲ್ಲ, ಈಚ್ ಅಂಡ್ ಪ್ರತಿ ಮೋದಿ ಕೇರ್ ಕನ್ಸಲ್ಟೆಂಟ್ಗೂ ಕೂಡ ನಿಮ್ಮ ಪ್ರಾಮಾಣಿಕತೆ ನೀವು ಪ್ರಯತ್ನಿಸಿದ್ದೆ ಆದ್ರೆ ಇದು ಗ್ಯಾರಂಟಿಯಾಗಿ ಸಿಗುತ್ತೆ. ಸ್ನೇಹಿತರೆ, ನಿಜವಾಗ್ಲೂನು ಇವತ್ತು ಬಹಳ ಒಂದ್ ಕಡೆ ಹೆಮ್ಮೆ ಇದೆ ಮೋದಿ ಕೇರ್ ಸಿಕ್ಕಿದ್ದಕ್ಕೆ. ಮತ್ತೆ ಇನ್ನೊಂದೇನ, ಮೋದಿ ಕೇರ್ಲಿ ನಾವಿದೀವಿ ಅನ್ನೋದಕ್ಕೆ ಹೆಮ್ಮೆ ಇದೆ. ಮೋದಿ ಕೇರ್ ನಿಜವಾಗ್ಲೂ ಯಾವ್ದೋ ಜನ್ಮದ ಪುಣ್ಯದಿಂದ ನಾವು ಮೋದಿ ಕೇರ್ಲಿ ಇದೀವಿ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ನಿಜವಾಗ್ಲು ಬಹಳ ಖುಷಿ ಇದೆ ನನ್ನ ಎಲ್ಲ ಕರ್ನಾಟಕ ಲೀಡರ್ಗಳ ಅವತ್ತು ಸಾಥ್ ಕೊಟ್ಟಿದ್ದಕ್ಕೆ. ಮತ್ತೆ ಈ ತರದೊಂದು ಪ್ರೋಗ್ರಾಮ್ಸ್ ನಾವು ಹೃದಯದಿಂದ ಮಾಡ್ರೆ ಏನಾಗತ್ತೆ ಅನ್ನೋದಕ್ಕೆ. ಮತ್ತೆ ನಮ್ಮ ಮಹಾಗುರುಗೆ ಮಹಾಗುರು ಇರ್ಬೇಕು, ನಮ್ಮ ವಿಜಯ್ ಸರ್ ಇದಾರೆ, ಅವ್ರೊಂದ್ ಮೆಸೇಜ್ ಒಂದ್ಸರಿ ಹೇಳಿದ್ರು, ಇವತ್ತು ಕರ್ನಾಟಕದ ಇಷ್ಟೆಲ್ಲ ಮಿರಾಕಲ್ಸ್ ಗಳಾಗ್ತಿದೆ, ಇಷ್ಟೆಲ್ಲ ಲೀಡರ್ಗಳು ಬೆಳಿತಿದ್ದಾರೆ, ಈ ತರ ಅದ್ಭುತಗಳಾಗ್ತಿದೆ, ಇಷ್ಟು ಕೋಟಿ ಬಿಸ್ನೆಸ್ ಇಷ್ಟು ಚೆನ್ನಾಗೆಲ್ಲ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಅವತ್ತಿನ ಕರ್ನಾಟಕ ಲೀಡರ್ಸ್ಗಳು, ಇಂದಿನ ಕರ್ನಾಟಕ ಲೀಡರ್ಸ್ಗಳು ಅವರ ತಾಳ್ಮೆ, ಅವರ ಪ್ರಾಮಾಣಿಕತೆ ಪ್ರಯತ್ನ, ಅವರು ಹೃದಯದಿಂದ ಮಾಡಿದ ರೀತಿ, ಅವರು ಅಪಾರ ತೋರಿಸಿದ್ದ ನಂಬಿಕೆ, ಇದೆಲ್ಲದರ ತಪಸ್ಸು ಪರಿಣಾಮ ಇವತ್ತಿನ ಜನ ಲಕ್ಷ 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 ಇನ್ಕಮ್ ನ ಮೋದಿ ಕೇರ್ ನೋಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ ಖಂಡಿತ ಸತ್ಯ. ಇವತ್ತೇನ್ ಮೋದಿ ಕೇರ್ ಇಷ್ಟು ಚೆನ್ನಾಗಿ ಸುಭದ್ರವಾಗಿ ತುಂಬಾ ಯಶಸ್ವಿಯಾಗಿ ಹೋಗ್ತಿದೆ ಅದಕ್ಕೆ ಸೊ ಈ ಒಂದು ಪ್ರೋಗ್ರಾಮ್ ಮುಖಾಂತರ ಸಾಕಷ್ಟು ಜನಗಳು ನಿಮಗೆ ಕಾಣಿಸ್ತಾ ಹೋಗ್ತಾರೆ. ಆ ಜನಗಳೇ ಅದಕ್ಕೆ ಸಂಪೂರ್ಣವಾಗಿ ಕಾರಣರಾಗಿರುವಂತವ್ರು. ಅದಕ್ ಮುಂಚೆ ಮೊನ್ನೆ ಆಲ್ರೆಡಿ 1 ವೀಕ್ ಇಂದ ಫಸ್ಟ್ ಬ್ಯಾಟ್ಸ್ಮನ್ ಚಂದ್ರು ಸಾರು ಎಕ್ಸಲೆಂಟ್ ಆಗಿ ಅವರ ಒಂದು ಅನುಭವನ ಶೇರ್ ಮಾಡಿದ್ರು. ಅದ್ರ ಮುಖಾಂತರ ಪ್ರಭಾ ಮೇಡಮ್ ಇರ್ಬೋದು, ಇವನ್ ಸುಗ್ರಾಮಿ ಮ್ಯಾಮ್ ಇರ್ಬೋದು, ಸಂಧ್ಯಾ ಮೇಡಮ್ ಇರ್ಬೋದು, ಕೃಷ್ಣಮೂರ್ತಿ ಸರ್ ಇರ್ಬೋದು, ಪ್ರಶಾಂತ್ ಸರ್ ಇರ್ಬೋದು, ಎಲ್ಲರೂ ಕೂಡ ಅದ್ಭುತವಾಗಿ ಅವ್ರನ್ನ ಶೇರಿಂಗ್ಸ್ ಮಾಡ್ಕೊಂಡ್ರು. ಆ ಲೀಡರ್ಗಳನ್ನ ವಾಯ್ಸ್ ಕೇಳಿದ್ರೆ ನಮ್ಗೆ ರೋಮಾಂಚನ ಆಗತ್ತೆ. ಬಹಳ ಖುಷಿ ಇದೆ. ಸೊ ಈ ತರ ನಮ್ಮ ಮೋದಿ ಕೇರ್ ಜರ್ನಿ ಸ್ಟಾರ್ಟ್ ಆಗಿದ್ದು ಸಣ್ಣ ಒಂದು ಇನ್ಕಮ್, ಸಾಕಷ್ಟು ಬಡತನ ತೊಂದರೆಗಳಿಂದ. ಆದ್ರೆ ಒಂದು ಕಮಿಟ್ಮೆಂಟ್ ಕೊಡ್ತಾ ಮೋದಿ ಕೇರ್ನ ಯಾವ ತರ ಅರ್ಥ ಮಾಡ್ಕೊಂಡ್ವಿ, ಯಾವ ಲೆವೆಲ್ಗೆ ಹಚ್ಕೊಂಡ್ವಿ ಅಂತ ಹೇಳಿದ್ರೆ, ನಮ್ ಕಮಿಟ್ಮೆಂಟ್ ಹೆಂಗಿತ್ತು, ನಮ್ಮ ಒಂದು ಪ್ರೀತಿ ಹೆಂಗಿತ್ತು ಮೋದಿ ಕೇರ್ ಮೇಲೆ ಅಂತ ಹೇಳಿದ್ರೆ,
ಓಕೆ, ಕೇಳಿಸ್ತಿದೆ ಅನ್ಕೊಳ್ತೀನಿ. ಥ್ಯಾಂಕ್ ಯು. ಡಿಸ್ಕನೆಕ್ಟ್ ಆಗಿ ಕನೆಕ್ಟ್ ಆಯ್ತು. ಓಕೆ, ಸೊ ನಾವು ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿದ ನಂತರ ಸೊ ಉಳಿದಿರುವಂತ ಜಸ್ಟ್ ಆ ಬಾಕ್ಸ್ ನ ಬಿಸಾಕ್ಬೇಕು ಅಥವಾ ಅದನ್ನ ಬಿಸಾಡ್ಬೇಕು, ಅದನ್ನ ಎತ್ತಿಡ್ಬೇಕು, ಅಥವಾ ಅದನ್ನ ಜಸ್ಟ್ ಹಿಂಗ್ ಕೈಯಿಂದ ಜೋರಾಗಿ ಬಿಸಾಡಕ್ಕೆ ಮನ್ಸಿಗೆ ನೋವಾಗ್ತಿತ್ತು. ಅಷ್ಟು ಮೋದಿಕೆನ ಹಚ್ಕೊಂಡ್ವಿ. ಆ ಹಚ್ಕೊಂಡಿದ್ದ ಫಲನೇ ಇವತ್ತು ಖಂಡಿತ ಈ ತರದೊಂದು ಜೀವನ ನಡ್ಸಕ್ ಸಾಧ್ಯ ಆಗ್ತಿರುವಂತದ್ದು. ಮತ್ತೆ ಇನ್ನೊಂದೇನಂದ್ರೆ, ನಾವುಗಳೆಲ್ಲ ಜರ್ನಿ ಈಗ ನಿಜವಾಗ್ಲೂ ಈಗಿನ ಜನಗಳು ನೀವು ಆತರ ಎಂಜಾಯ್ ಮಾಡಕ್ಕಾಗಲ್ಲ. ಬಟ್ ಅವತ್ತು ನಮ್ಗೆ ಅದು ಪರಿಸ್ಥಿತಿ. ಬಟ್ ಇವತ್ತು ಅದನ್ನ ನೆನ್ಸ್ಕೊಂಡ್ರೆ ನಿಜವಾಗ್ಲೂ ಗ್ರೇಟ್ ಅನ್ಸುತ್ತೆ. ಬಟ್ ಅದು ನಮ್ಗೆ ಖುಷಿ ಕೊಡುತ್ತೆ, ಹೆಮ್ಮೆ ಅನ್ಸುತ್ತೆ. ಇವತ್ತಿನವ್ರು ಆತರ ಮಾಡಕ್ ಆಗಲ್ಲ ಅಂತ ಅನ್ಕೋತೀನಿ ನನ್ ಪ್ರಕಾರ ನಿಜವಾಗ್ಲೂನು. ಸೊ ಆ ತರದೊಂದು ಸ್ಯಾಕ್ರಿಫೈಸ್ ಗಳು, ಯಾಕೆ ಎಷ್ಟೊಂದ್ಸರಿ ನಾವು ಈಗ್ಲೂ ನೆನಪಿದೆ, ಜೈನರ ಆಫೀಸ್ಗೆ ಪ್ರಾಡಕ್ಟ್ ತರಕ್ ಹೋಗ್ಬೇಕಾರೆ ಅಥವಾ ಆಫೀಸ್ ಪ್ರತಿ ಸಂಡೇ ಮೀಟಿಂಗ್ ಗಳು ನಡೀತಿತ್ತು. ಅಲ್ಲಿಂದ ಮೀಟಿಂಗ್ ಗಳಿಗೆ ಹೋಗಿ ಬರ್ಬೇಕಾದ್ರೆ ನಾನು ನಮ್ ಕಸಿನ್ಸ್ ನಮ್ಗೊಂದಷ್ಟು ಜನ 3-4 ಜನ ಡೌನ್ಲೈನ್ಸ್ ಗಳೆಲ್ಲ ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬರುವಂತದ್ದು. ಅವಾಗ ಹೆಂಗಿತ್ತು ಅಂತ ಹೇಳಿದ್ರೆ, ನಮ್ಗೆ ಮೀಟಿಂಗ್ ಗಳಿಗೆ ಹೋಗೋದ್ ಗೊತ್ತಿತ್ತೆ ಹೊರ್ತು ವಾಪಸ್ ಹೆಂಗ್ ಬರ್ತೀವಿ ಅಂತ ಗೊತ್ತಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಹೋಗೋದಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಳ್ತಿದ್ವಿ, ಬರೋದು ಹೆಂಗಾದ್ರೂ ಆಗ್ಲಿ. ಯಾಕೆ ಅಂತ ಹೇಳಿದ್ರೆ ದುಡ್ಡುಗಳು ಇರ್ತಿರ್ಲಿಲ್ಲ, ಹಣ ಇರ್ತಿರ್ಲಿಲ್ಲ ನಾವು ಅವಾಗ. ಈಗ್ಲೂ ನೆನಪಿದೆ, ಒಂದ್ಸರಿ ಜಯನಗರದಿಂದ ಆಫೀಸ್ ಅಲ್ಲಿ ಈ ಕಡೆಯಿಂದ ಹೋಗ್ಬಿಟ್ಟಿದೀವಿ, ಈ ಕಡೆ ಬಸ್ ಚಾರ್ಜ್ ಇತ್ತು, ಹಾಕೊಂಡು ಹೋಗ್ತೀವಿ. ಆ ಕಡೆಯಿಂದ ಬಸ್ ಚಾರ್ಜ್ ಇರ್ಲಿಲ್ಲ. ಸೊ ನಾವೆಲ್ಲರೂ ಕೂಡ ಬಸ್ಸಲ್ಲಿ ಹತ್ಬಿಟ್ಟಿದೀವಿ. ಬಸ್ಸಲ್ಲಿ ಹತ್ಕೊಂಡು ಇದ್ ಮಾಡಿದ್ವಿ, ಹೊರಟಿದೀವಿ. 1-2-3 ಜನ ಟಿಕೆಟ್ ತಗೊಂಡಿದ್ದಾರೆ, ಇನ್ನೊಂದ್ 2-3 ಜನ ಹತ್ರ ಟಿಕೆಟ್ ಗಳಿಲ್ಲ. ಆ ಟೈಮ್ನಲ್ಲಿ ಕರೆಕ್ಟ್ ಆಗಿ ಚೆಕಿಂಗ್ ನವ್ರು ಬಂದ್ರು. ಏನ್ ಮಾಡೋದು ಗೊತ್ತಿಲ್ಲ, ಗಾಬರಿ. ಬಟ್ ಒಂದೇನಂತ ಹೇಳಿದ್ರೆ, ಟ್ರೈನಿಂಗ್ ಗಳಲ್ಲಿ ನಮ್ಗೆ ಸಿಕ್ತಿತ್ತು, ಸಾಕಷ್ಟು ಹೇಳ್ತಿದ್ರು, ನಂಬಿಕೆ ಹೆಂಗೋ ನಿಮ್ಮಲ್ಲಿ ಒಂದ್ ವಿಶ್ವಾಸದಿಂದ ಹೊರಗಡೆ ಬಂದ್ರೆ ದೇವರು ನೇಚರ್ ಸಪೋರ್ಟ್ ಮಾಡ್ತಾರೆ, ಆಪತ್ಗಳೇನು ಆಗಲ್ಲ, ವಿಶ್ವಾಸ ಇಡಿ, ನಂಬಿಕೆ ಇಡಿ ಅಂತೇಳಿ. ಅದೊಂದು ಧೈರ್ಯ ಮತ್ತೆ ನಂಬಿಕೆ, ನಾವ್ ಹೆಂಗೋ ಗೆಲ್ತೀವಿ, ಹೆಂಗೋ ಹೋಗ್ತೀವಿ, ಹೆಂಗೋ ಆಗತ್ತೆ ಅನ್ನುವಂಥದ್ದು. ಚೆಕಿಂಗ್ ನವ್ರು ಬಂದ್ಬಿಟ್ರು, ಚೆಕಿಂಗ್ ಇನ್ಸ್ಪೆಕ್ಟರ್ ಬಂದ್ರು, ಚೆಕ್ ಮಾಡ್ಕೊಂಡ್ ಬರ್ತಿದ್ದಾರೆ. ಈ ಫಾಸ್ಟ್ ಟಿಕೆಟ್ ತಗೊಂಡೆ ಅವ್ರು ಏನ್ ಮಾಡಿದ್ರು, ಅವ್ರ ಫ್ರಂಟ್ಗೆ ಹೋದ್ರು, ಸ್ವಲ್ಪ ನಮ್ಗಿಂತ ಮುಂದಕ್ಕೆ ಹೋದ್ರು. ಮುಂದೆ ಹೋಗ್ಬಿಟ್ಟು ಟಿಕೆಟ್ ತೋರ್ಸ್ಬಿಟ್ಟು ಕೆಳಗಡೆ ಇಳ್ಕೊಂಡ್ರು. ಸಿಗ್ನಲ್ ಅಲ್ಲಿ ಕೆಳಗಡೆ ಇಳ್ಕೊಂಡು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆ ಕಡೆಯಿಂದ ಹೋಗಿ ವಿಂಡೋದಲ್ಲಿ ಮತ್ತೆ ಆ ಟಿಕೆಟ್ ನ ನಮ್ಗೆ ವಾಪಸ್ ಕೊಟ್ರು. ನಾವು ಆ ಟಿಕೆಟ್ ತೋರ್ಸ್ಬಿಟ್ಟು ಏನ್ ಮಾಡಿದ್ವಿ, ಮತ್ತೆ ಕೆಳಗಡೆ ಇಳ್ಕೊಂಡ್ವಿ. ಸೊ ಈ ತರ ಕಮಿಟ್ಮೆಂಟ್ ಅಲ್ಲಿ ಸಾಕಷ್ಟು ಸರ್ಕಸ್ ಗಳಾಗಿದೆ, ಸಾಕಷ್ಟು ಏರುಪೇರುಗಳಾಗಿದೆ. ಆದ್ರೆ ಯಾವತ್ತೂ ಕೂಡ ಅಯ್ಯೋ ನಮ್ಗೇನಾದ್ರು ಆಗ್ಬಿಟ್ರೆ, ತೊಂದರೆ ಆಗ್ಬಿಟ್ರೆ, ಮತ್ತೆ ಹೋಗಕ್ ವ್ಯವಸ್ಥೆ ಇಲ್ಲ, ಬರಕ್ ವ್ಯವಸ್ಥೆ ಇಲ್ಲ, ಹಣ ಇಲ್ಲ, ಹೇಗ್ ಹೋಗೋದು, ಯಾವ್ದನ್ನು ಯೋಚನೆ ಮಾಡ್ತಿರ್ಲಿಲ್ಲ. ಒಂದೇನಂತ ಹೇಳಿದ್ರೆ, ಒಂದು ಬಿಲೀಫ್, ನಂಬಿಕೆ. ಗೊತ್ತಿಲ್ಲ ಅದು ಹೆಂಗ್ ಬಂದಿದ್ದು, ಮೋದಿಕೆರಲ್ಲಿ ಟ್ರೈನಿಂಗ್ ಗಳ ಮುಖಾಂತರ ನಂಬಿಕೆ ಬಂದಿದ್ದು. ನಂಬಿಕೆ ಹೊಂದಿದ್ರೆ ಏನ್ ಬೇಕಾದ್ರೂ ಆಗತ್ತೆ ಅಂತ ಹೇಳ್ಬಿಟ್ಟು, ಸೊ ಆ ತರದೊಂದು ನಂಬಿಕೆ ಸಾಕಷ್ಟು ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಜೊತೆಗಿದು. ಸೊ ಈಗ್ಲೂ ಒಂದ್ ನೆನಪಿದೆ. ಮತ್ತೆ ಇನ್ನೊಂದೇನಂದ್ರೆ, ನಾವು ಉದ್ದೇಶ ಸರಿ ಇತ್ತು ಅಂತ ಹೇಳಿದ್ರೆ, ನಾವು ಮಾಡೋದಕ್ಕೆ ನಮ್ ಪ್ರಯತ್ನ ಸರಿ ಇತ್ತು ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಆಗತ್ತೆ ಅನ್ನೋದಕ್ಕೆ ಇನ್ನೊಂದು ನಾನೊಂದು ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ಇದೇ ತರ ಒಂದು ಪ್ರೋಗ್ರಾಮು ನನ್ ಹೊಸದಾಗಿ ಒಬ್ಬ ಫ್ರಂಟ್ ಲೈನ್ ಜಾಯಿನ್ ಮಾಡಿದೆ ಮೋದಿಕೇರ್ಗೆ. ಸೊ ಇವತ್ತು ಬಹಳ ದೊಡ್ಡ ಮಟ್ಟದ ಒಂದು ಟೀಮ್ ನ ಕಟ್ಟಿದ್ದಾರೆ. ನಿಜವಾಗ್ಲೂನು ಅವತ್ತಿಂದ ಇವತ್ತಿನ ತನಕ ನನಗ್ ಸಾಥ್ ಕೊಟ್ಟಂತ ವ್ಯಕ್ತಿ ಅವರು. ಹಂತದಲ್ಲೂ ಕೂಡ ಸಾಥ್ ಕೊಟ್ಟಂತ ಒಬ್ಬ ವ್ಯಕ್ತಿ. ಅವರು ಆರಂಭದಲ್ಲಿ ಬಿಸ್ನೆಸ್ ಬಂದಾಗ 1-2-3 ಜನಕ್ಕೆ ಬಿಸ್ನೆಸ್ ಹೇಳಿದ್ರು. 1-2-3 ಜನ ಕ್ಲೋಸ್ ಫ್ರೆಂಡ್ಸ್ ಹೇಳಿದ ತಕ್ಷಣ ಅವ್ರು ಯಾವಾಗ ಬರ್ಲಿಲ್ಲ ಮೋದಿಕೇರ್ಗೆ, ಇವ್ರು ಸ್ವಲ್ಪ ಮೈಂಡ್ ಅಪ್ಸೆಟ್ ಆಯ್ತು. ಹೋಗ ಯಾರು ಬರಲ್ಲ, ಬೇಡ, ಹಾಗೆ ಹೀಗೆ, ನನ್ಗೆ ಈ ತರ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡೋದು, ಮನೆಗೆ ಹೋಗಿ ಅವ್ರನ್ನೆಲ್ಲ ಕೂರ್ಸ್ಕೊಂಡು ಅಷ್ಟು ಕನ್ವಿನ್ಸ್ ಮಾಡಿದೆ, ಅರ್ಥ ಮಾಡಿಸ್ದೆ, ನನ್ಗೆ ಆದಷ್ಟು ಅರ್ಥ ಮಾಡಿಸ್ದೆ. ನೆಕ್ಸ್ಟ್ ಏನು ಗೊತ್ತಾಗ್ಲಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಆ ನೆಗೆಟಿವ್ ಹಾಗೆ ಇತ್ತು, ಎಲ್ಲೋ ಒಂದ್ ಕಡೆ ಡಲ್ ಆಗಿದ್ರು. ನಾನು ಅವ್ರಿಗೆ ಹೇಳಿದ್ದೇನೆಂದ್ರೆ, ಒಂದ್ ಕೆಲ್ಸ ಮಾಡೋಣ, ಇವತ್ತೊಂದಿನ ಒಂದು ಟ್ರೈನಿಂಗ್ ಇದೆ, ಹೋಗ್ ಬರೋಣ ಅಂತ. ಸೊ ಟ್ರೈನಿಂಗ್ ಯಾರು ಅಂತ ಹೇಳಿದ್ರೆ, ಅವತ್ ಫಸ್ಟ್ ಟೈಮ್ ನಾನು ಸುರೇಖಾ ಭಾರ್ಗವ್ ಮೇಡಮ್ ನ ನೋಡಕ್ ಬರ್ತಾ ಇದ್ದಿದ್ದು. ಅವತ್ತು ಸುರೇಖಾ ಭಾರ್ಗವ್ ಮೇಡಮ್ ಬೆಂಗಳೂರಿಗೆ ಬಂದಿದ್ರು. ಎಡಿಯ ರಂಗಮಂದಿರದಲ್ಲಿ ಒಂದೊಂದು ಟ್ರೈನಿಂಗ್ ಇತ್ತು. ಆ ಟ್ರೈನಿಂಗ್ ಎಂಟ್ರಿ ಫೀಸ್ ಎಷ್ಟು ಅಂದ್ರೆ 50 ರೂಪೀಸ್ ಎಂಟ್ರಿ ಫೀಸ್ ಇತ್ತು. ನಾನು ಅವ್ರ ಮನೇಲಿ ಕುತ್ಕೊಂಡು ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತಾ ಇದ್ದೆ. ಇದಕ್ಕೆ ಹೋಗೋಣ, ಈ ತರ ಇದೆ, ಡೆಲ್ಲಿಯಿಂದ ಬಂದಿದ್ದಾರೆ ಅವರು, ಬಹಳ ದೊಡ್ಡ ಟಾಪ್ ಲೀಡ್ರು. ನಂಗೆ ಸ್ವಲ್ಪ ಮಾತ್ರ ಗೊತ್ತು, ಎಷ್ಟು ಗೊತ್ತು ಅಷ್ಟನ್ನೆಲ್ಲ ಹೇಳ್ದೆ. ಆಯ್ತು, ಹಾಗೆ ಹೀಗೆ ಅಂತೇಳಿ ಅವ್ರು ಒಪ್ಕೊಂಡ್ರು ಬರೋದಕ್ಕೆ. ಆ ಒಪ್ಕೊಂಡಿ ಕ್ಷಣದಲ್ಲಿ ಇಮ್ಮಿಡಿಯೇಟ್ ಆಗಿ ನನ್ನ ಮೈಂಡಿಗೆ ಬಂದಿದ್ದೇನೆ ಅಂತ ಹೇಳಿದ್ರೆ, ಪ್ರೋಗ್ರಾಮ್ಗೆ ಹೋಗ್ಬೇಕಲ್ಲ, ಪ್ರೋಗ್ರಾಮ್ಗೆ ಹೋಗಕ್ಕೆ ನನ್ನ ಹತ್ರ 50 ರೂಪೀಸ್ ಹಣ ಇಲ್ಲ. ಒಂದು. ಎರಡನೇದು, ಫ್ರಂಟ್ ಲೈನ್ ಏನಿದ್ದಾರೆ ನಾನು ಇನ್ವೈಟ್ ಮಾಡ್ತಾರೋ ವ್ಯಕ್ತಿ, ಅವನ ಹತ್ರನೂ ಕೂಡ ಹಣ ಇಲ್ಲ. ಈಗ ನಾನು ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿದೆ, ಜೊತೆಲಿ ಕರ್ಕೊಂಡ್ ಬರೋಕ್ ಹೊರಟಿದ್ದೀನಿ. ಅವನು ಇಲ್ಲ ಅಂದ್ರೆ ಏನ್ ಮಾಡೋದು ಅನ್ನೋದು ಒಂದು ಯೋಚನೆ. ನನಗೇನೋ ಫಸ್ಟ್ ಹೆಂಗೋ ಹೋಗೋಣ, ಬಸ್ ಸ್ಟ್ಯಾಂಡ್ಗೆ ಹೋಗೋಣ, ಆಮೇಲೆ ನೋಡೋಣ, ಇಲ್ಲ ನಡ್ಕೊಂಡು ಹೋಗೋಣ, ಏನೋ ಆಗತ್ತೆ ನೋಡೋಣ ಅಂತೇಳಿ
ಎಲ್ಲಾದ್ರಲ್ಲೂ ಕೂಡ ಒಂದೇ ಒಂದು ಮೋದಿಕೆಯಲ್ಲಿ ನನ್ನ ಲೀಡರ್ಗಳು ಬೇಸಿಕ್ ಇಂದ ಕಲ್ಸ್ಕೊಟ್ಟಿದ್ದು ಒಂದೇ ಒಂದು ವಿದ್ಯೆ ಏನಪ್ಪಾ ಅಂತ ಹೇಳಿದ್ರೆ ಬಿ ಪಾಸಿಟಿವ್, ಬಿ ಪಾಸಿಟಿವ್, ಬಿ ಪಾಸಿಟಿವ್. ಪಾಸಿಟಿವ್ ಆಗಿರು, ಏನಾದ್ರೂ ಆಗತ್ತೆ, ಏನಾದ್ರೂ ದಾರಿ ಸಿಗತ್ತೆ, ದೇವ್ರಿದಾರೆ ಹೆಲ್ಪ್ ಮಾಡ್ತಾರೆ. ನಿನ್ ಉದ್ದೇಶ ಸರಿ ಇದ್ರೆ, ನಿಸ್ವಾರ್ಥವಾಗಿ ನೀನ್ ಬೆಳಿಬೇಕು ಅಂತ ಹೊರಟಿದ್ರೆ, ಎಲ್ರಿಗೂ ಹೆಲ್ಪ್ ಮಾಡ್ಬೇಕು ಅಂತ ಹೊರಟಿದ್ರೆ ನಿನ್ಗೆ ಹೆಂಗೋ ಆಗತ್ತೆ ಅಂತೇಳಿ ಅದೊಂದು ಯಾವಾಗ್ಲೂ ಇರೋದು. ಇಲ್ಲ, ದೇವ್ರು ಹೆಲ್ಪ್ ಮಾಡ್ತಾರೆ, ಹೆಂಗೋ ಆಗತ್ತೆ ಅಂತೇಳಿ. ಸೊ ಅವನು ಆಯ್ತು ರೆಡಿ ಆಗೋಣ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಅವ್ನಿಗೆ ಟಿಕೆಟ್ ಅಮೌಂಟ್ ಹೇಳಿಲ್ಲ. 50 ರೂಪಾಯಿ ಅಂತ ಹೇಳಿದ್ರೆ ಬರಲ್ಲ, ಅವನು ಏನ್ ಮಾಡೋದು ಗೊತ್ತಿಲ್ಲ, ಅಲ್ಲೋಗಿ ಏನೋ ನೋಡೋಣ ಅಂತೇಳಿ. ಅದ್ರ ಜೊತೆಗೆ ಇವನ್ ಬಸ್ ಚಾರ್ಜ್ ನನ್ನ ಹತ್ರ ಇಲ್ಲ, ಏನ್ ಮಾಡೋದು ಗೊತ್ತಿಲ್ಲ. ಒಂದು 2 to 3 rupees ಕಾಯಿನ್ಸ್ ಇರ್ಬೋದು ನನ್ನ ಹತ್ರ ಇದ್ರೆ ಆ ಟೈಮ್ ನಲ್ಲಿ. ನಾನಂದ್ರೆ ಮಗ ಒಂದ್ ಕೆಲಸ ಮಾಡಿ, ಇವತ್ತು ನನ್ನ ಹತ್ರ ಅಮೌಂಟ್ ಇಲ್ಲ, ಏನೊಂದ್ ಸ್ವಲ್ಪ ಇದಾಯ್ತು, ಬಸ್ ಚಾರ್ಜ್ ಆದ್ರೂ ಅಮೌಂಟ್ ನೀನ್ ರೆಡಿ ಮಾಡ್ಕೊಂಡೆ. ಅವ್ನ್ ನನ್ನ ಹತ್ರ ಇಲ್ಲ ಕಣೋ ಅಂತ ಹೇಳ್ದ. ಆ ಟೈಮ್ ನಲ್ಲಿ ಈಗ್ಲೂ ಕೂಡ ನಾನು ಅವ್ರ ತಾಯಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರ ಅಮ್ಮ ಏನ್ ಮಾಡಿದ್ರು, ಅವ್ರ ಅಮ್ಮನ ಹತ್ರ ಅವ್ನು ಹಿಂಗೆ ಕೇಳ್ದ, ಅವ ದುಡ್ಡಿದ್ರೆ ಕೊಡು ಬಸ್ ಚಾರ್ಜ್ಗೆ ಅಂದ. ಎಲ್ಲ ಹಳ್ಳಿಯವರಲ್ಲ ನಾವೆಲ್ಲ, ನನ್ ಫ್ರೆಂಡ್ ಅವನು. ಅವ್ರ ಅಮ್ಮ ಹೇಳ್ಬಿಡ್ರು, ನನ್ನ ಹತ್ರ ದುಡ್ಡಿಲ್ಲಪ್ಪ, 10 ರೂಪಾಯಿ ಇದೆ ತಗೋ, ಇಷ್ಟೇ ಇರೋದು ಅಂತ ಹೇಳಿ 10 rupees ಅಮೌಂಟ್ ಕೊಟ್ರು ಅವರು. ನಿಜವಾಗ್ಲು ನೋಡಿ, ತಾಯಿ ಅಂದ್ರು ಮಕ್ಳು ಬೆಳಿಲಿ ಅಂತ ಏನಾದ್ರು ಅದ್ ಸಣ್ಣದ್ ಕೊಟ್ರು ಕೂಡ ಅದು ಅಗಾಧವಾಗಿ ಬೆಳೀತಿ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸೊ ನನ್ನ ಫ್ರಂಟ್ ಲೈನ್ ಮಲ್ರಾಜ್ ಅವ್ರ ತಾಯಿ ನನ್ಗೆ ಈಗ್ಲೂ ಕೂಡ ಚೆನ್ನಾಗಿ ನೆನಪಿದೆ. ಸೊ ಅವ್ರು 10 ರೂಪಾಯಿ ಕೊಟ್ರು, 10 ರೂಪಾಯಿನಲ್ಲಿ ನನ್ನ ಹತ್ರ 2 rupees 3 rupees ಕಾಯಿನ್ ಇತ್ತು ಅಷ್ಟೇ. ಅದನ್ನ ಇಟ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ, ಇಬ್ರು ಬಸ್ ಹತ್ತದ್ವಿ. ಆದ್ರೆ ಬಸ್ ಚಾರ್ಜ್ ಮಾರ್ಕೆಟಿಗೆ ಬರ್ಬೇಕು 10 rupees 10 rupees 20 rupees ಬೇಕು. ನಮ್ಮ ಹತ್ರ ಇರೋದು 13 rupees ಟೋಟಲ್ ಇಬ್ರಿಂದ ಅಮೌಂಟ್ ಇರೋದು. ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಹುಣ್ಸೆ ಮರ ಸ್ಟಾಪ್ ತನಕ ನಾವು ಇಬ್ರು ಟಿಕೆಟ್ ತಗೊಂಡ್ವಿ. 6 rupees 6 rupees, 6 ರೂಪಾಯಿ 6 ರೂಪಾಯಿ 12 ರೂಪಾಯಿ ಆಯ್ತು. ಹುಣ್ಸೆ ಮರ ಸ್ಟಾಪ್ ತನಕ ಜೊತೆಲಿ ಕೂತಿದ್ವಿ ಒಂದೇ ಸೀಟಲ್ಲಿ. ಹುಣ್ಸೆ ಮರ ಬರ್ತಿದ್ದಾಗ ಏನ್ ಮಾಡಿದ್ವಿ ಅಂದ್ರೆ, ಅವನು ಎದ್ದು ಹಿಂದ್ಗಡೆ ಸೀಟಲ್ಲಿ ಸಪರೇಟ್ ಆಗಿ ಕೂತ್ಕೊಂಡು ಮಲ್ಕೊಂಡಿದ್ದ ಆಕ್ಟಿಂಗ್ ಆಕ್ಚುಲಿ ನಮ್ದು. ಇಲ್ಲ ಕೇಳ್ತಾರಲ್ಲ ಕಂಡಕ್ಟರ್ ಅಂತ ಹೇಳ್ಬಿಟ್ಟು, ಅದೇ ತರ ನಾನು ಆ ಸೀಟ್ ಬಿಟ್ಟು ಮತ್ತೆ ಮುಂದಿನ ಸೀಟ್ಗೆ ಹೋಗಿ ಬೇರೆ ಸೀಟಲ್ಲಿ ಸ್ಟ್ರೇಂಜರ್ ತರ ನಾನು ಸುಮ್ನೆ ನನ್ ಪಾಡಿಗೆ ನನ್ ಕಣ್ಮುಚ್ಕೊಂಡು ಮಲಗಿದ್ವಿ. ಇಬ್ರು ಕಣ್ಮುಚ್ಕೊಂಡಿದೀವಿ, ನಿದ್ದೆ ಮಾಡ್ತಿಲ್ಲ, ಭಯ ಆಗ್ತಿದೆ. ಬಟ್ ಒಂದೇನಂತ ಹೇಳಿದ್ರೆ, ನಾನ್ ಕಲಿಬೇಕು, ನಾನು ಹೋಗ್ಬೇಕು, ನಾನು ಸುರೇಖಾ ಭಾರ್ಗವ್ ಮೇಡಮ್ ನೋಡ್ಬೇಕು, ಅಪ್ಲೈನ್ಸ್ ಬರಕ್ ಹೇಳಿದ್ರೆ ಅಲ್ಲಿ ಇರ್ಬೇಕು, ಇದ್ ಬಿಟ್ರೆ ಬೇರೆ ಏನು ಕಾಣಿಸ್ತಿಲ್ಲ ನಮ್ಗೆ. ಸೊ ಹಾಗಾಗಿ ಅಲ್ಲಿಗೆ ಹೋದ್ವಿ. ನಿಜವಾಗ್ಲೂ ನೋಡಿ, ಹೋಗ್ಬೇಕಾದ್ರೆ ಒಳ್ಳೆ ಉದ್ದೇಶ ಇಟ್ಕೊಂಡು ಹೋದ್ರೆ ಏನ್ ಬೇಕಾದ್ರೂ ಆಗತ್ತೆ ಅನ್ಕೊಂಡಿದೀವಿ. ಅವತ್ತಿನ ಪ್ರೋಗ್ರಾಮ್ ನನ್ನ ಲೈಫ್ ನಲ್ಲಿ ಫಸ್ಟ್ ಟೈಮ್ ಎಂಟ್ರಿ ಫೀಸ್ ಕ್ಯಾನ್ಸಲ್ ಆಗಿರೋ ಪ್ರೋಗ್ರಾಮ್ ಯಾವ್ದು ಅಂತ ಹೇಳಿದ್ರೆ ಅವತ್ತಿನ ಸುರೇಖಾ ಭಾರ್ಗವ್ ಮೇಡಮ್ ಪ್ರೋಗ್ರಾಮ್ಗೆ ಎಂಟ್ರಿ ಫೀಸ್ ಕ್ಯಾನ್ಸಲ್ ಆಗಿದೆ. ಅಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನನಗೆ ಎಷ್ಟು ಖುಷಿ ಅಂತ ಹೇಳಿದ್ರೆ, ಸದ್ಯ ನನ್ಗೆ ಎಂಟ್ರಿ ಸಿಕ್ತು, ಅಮೌಂಟ್ ಇಲ್ಲ ಆದ್ರೂ ಪರವಾಗಿಲ್ಲ, ಕ್ಯಾನ್ಸಲ್ ಆಗಿದೆ, ಹೋಗೋಣ ಅಂತೇಳಿ. ಆ ವ್ಯಕ್ತಿ ನಾನು ನಾವಿಬ್ರು ಅವತ್ತು ಇಬ್ರು ಕೂಡ ಸುರೇಖಾ ಭಾರ್ಗವ್ ಮೇಡಮ್ ಟ್ರೈನಿಂಗ್ ಅಟೆಂಡ್ ಮಾಡಿದ್ದ ಒಂದು ಜರ್ನಿ. ಅವತ್ತು ಆ ವ್ಯಕ್ತಿ ಅಲ್ಲಿ ಪಾಸಿಟಿವ್ ಆದ್ರು. ಅವತ್ತಿಂದ ಇಲ್ಲಿ ತನಕ ಸಿಂಗಲ್ ನೆಗೆಟಿವ್ ಬಂದಿಲ್ಲ. ಸೊ ಸಾಕಷ್ಟು ಸರ್ವಿಸ್ ಕೊಟ್ಟಿದ್ದಾರೆ, ಸಾಕಷ್ಟು ಸೇವೆ ಮಾಡಿದ್ರೆ ಬಿಸ್ನೆಸ್ ಅಲ್ಲಿ, ಅಗಾಧವಾಗಿ ನಂಬಿಕೆ ಬೆಳೀತು, ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ, ಒಂದು ಟೀಮ್ ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಸೊ ಸಾಕಷ್ಟು ಜನ ಕಾರ್ಯಚರ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಒಂದು ನೋಡಿ, ಯೋಚನೆ ಮಾಡಿ, ಅವತ್ತೇನಾದ್ರೂ ನನ್ನ ಹತ್ರ ಹಣ ಇಲ್ಲ, ಇವನ್ ಅಪ್ಸೆಟ್ ಆಗಿದ್ದಾನೆ, ಹೆಂಗ್ ಮಾಡೋದು, ಅಲ್ಲೋದ್ರೆ 50 ರೂಪಾಯಿ, ಅಲ್ಲಿ ತನಕ ಹೋಗೋದ್ ಹೆಂಗೆ, ಇದೆಲ್ಲ ಆಗದಿರುವಂತದ್ದು ಅಂತ ಏನಾದ್ರು ನಾನು ಯೋಚನೆ ಮಾಡಿದಿದ್ರೆ ನಿಜವಾಗ್ಲೂ ಈ ತರ ಒಂದು ಅದ್ಭುತನ ಅಥವಾ ಆ ತರದ ಒಂದು ದೊಡ್ಡ ಮಟ್ಟದ ಬಿಸ್ನೆಸ್ ಕಟ್ಟಕ್ ಆಗ್ತಿಲ್ಲ. ಇದಕ್ಕೆಲ್ಲ ಏನ್ ಕಾರಣ ಅಂತ ಹೇಳಿದ್ರೆ, ಈ ತರದೊಂದು ಧೈರ್ಯ ಬರೋದಕ್ಕೆ, ಕಾನ್ಫಿಡೆಂಟ್ ಬರೋದಕ್ಕೆ, ನಂಬಿಕೆ ಹುಟ್ಟೋದಕ್ಕೆ ಅಗೇನ್ ಮೋದಿಕೇರ್ ಟ್ರೈನಿಂಗ್ ಗಳು, ಮೋದಿಕೇರ್ ಅಪ್ಲೈನ್ಸ್ ಗಳು, ಅವ್ರು ಕೊಡ್ತಂತ ವಿಶ್ವಾಸ, ಅವ್ರು ತೋರಿಸ್ತಂತ ಪ್ರೀತಿ, ಸಪೋರ್ಟ್ ಮತ್ತೆ ಎಂಕರೇಜ್ಮೆಂಟ್. ಸೊ ನನಗೆ ಟ್ರೈನಿಂಗ್ ಅಲ್ಲಿ ಒಂದ್ ಹೇಳಿದಂದ್ರೆ, ಇಂಡಿಯಾದಲ್ಲಿ ಅವಕಾಶಗಳ ಕೊರತೆ ಇಲ್ಲ, ಆದ್ರೆ ನಮ್ಮಲ್ಲಿ ಬಹಳ ಕೊರತೆ ಏನಪ್ಪಾ ಅಂತ ಹೇಳಿದ್ರೆ ಎಂಕರೇಜ್ ಕೊಡೋರು. ಸೊ ಹೊರಗಡೆ ಬಹಳಷ್ಟು ಜನ ಎಂಕರೇಜ್ಮೆಂಟ್ ಮಾಡಲ್ಲ, ಕಾಲ್ ಎಳಿಯೋದು, ನೆಗೆಟಿವ್ಸ್ ಮಾಡ್ತಿರ್ತಾರೆ. ಬಟ್ ಆದ್ರೆ ಮೋದಿಕೇರ್ ಅಪ್ಲೈನ್ಸ್ ಗಳು, ಮೋದಿಕೇರ್ ಲೀಡರ್ಸ್ ಗಳು, ಮೋದಿಕೇರ್ ನಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ನೀನ್ ಎಂತ ಪರಿಸ್ಥಿತಿಲಿ ಇದ್ರು ಕೂಡ ಅಯ್ಯಯ್ಯೋ ಪಾಪ ಅನ್ನಲ್ಲ. ಅವರು ನಿನ್ನನ್ನು ಎಂಕರೇಜ್ ಮಾಡಿ, ಮೋಟಿವೇಟ್ ಮಾಡಿ, ಸ್ಪಿರಿಟ್ ತುಂಬಿ, ಧೈರ್ಯ ತುಂಬಿ, ವಿಶ್ವಾಸ ತುಂಬಿ, ಬದುಕುವಂತ ಕಲೆನ ಕಲ್ಸ್ಕೊಡ್ತಾರೆ ಅಪ್ಲೈನ್ಸ್ ಗಳು. ಇದು ನನಗೆ ಈ ಬಿಸ್ನೆಸ್ ಮುಖಾಂತರ ಸಿಕ್ಕಿದ್ದು. ನನಗೆ ನಮ್ ನವೀನ್ ಸರ್ ಒಂದ್ಸರಿ ಹೇಳಿದ್ರು, ನಮ್ಮ ಅಪ್ಲೈನ್ ನವೀನ್ ಸರ್, ಪುಟ್ಟು ನಿಮ್ಮನ್ನ ಫಸ್ಟ್ ಟೈಮ್ ನಾನ್ ನೋಡಿದಾಗ ಇವ್ರು ಬೆಳೀತಾರ, ಇವ್ರು ಏನ್ ಹಿಂಗಿದ್ದಾರೆ, ನಿಜವಾಗ್ಲೂ ಇವ್ರು ಆಗ್ತಾರಾ ಅಂತ ಅನ್ಕೊಂಡಿದ್ದೆ, ಇಷ್ಟು ನೀವು ಪರಿವರ್ತನೆ ಆಗ್ತೀರಾ ಅಂತ ಗೊತ್ತಿರ್ಲಿಲ್ಲ ಅಂತೇಳಿ. ನನ್ನ ನಿಜವಾದ ಪರಿವರ್ತನೆ ಯಾವ್ದ್ರ ಮುಖಾಂತರ ಆಗಿದ್ದು ಅಂತ ಹೇಳಿದ್ರೆ 100% ಮೋದಿಕೇರ್ ಅಪ್ಲೈನ್ಸ್ ಗಳು ಮತ್ತೆ ಇಲ್ಲಿ ಸಿಕ್ಕಂತ ತರಬೇತಿಗಳಿಂದ. ಅದಿರ್ಲಿಲ್ಲ ಅಂತ ಹೇಳಿದ್ರೆ ಆಗ್ತಿರ್ಲಿಲ್ಲ. ಸೊ ಈ ತರ ನಮ್ಮ ಮೋದಿಕೇರ್ ಜರ್ನಿಗಳು, ಸ್ಯಾಕ್ರಿಫೈಸ್ ಗಳು, ತ್ಯಾಗಗಳು, ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಾವು ಬೇಸಿಕ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಒಂದು ಟ್ರೈನಿಂಗ್ ಗಳು ಎಲ್ಲ ನಡೀತಾ ಇದ್ದು ನಾಯಂಡಹಳ್ಳಿನಲ್ಲಿ. ನಾವಿದ್ದು ಯಶವಂತಪುರ ನಂದಿನಿ ಲೇಔಟ್ ಸರೌಂಡಿಂಗ್ ನಲ್ಲಿ. ಅಗೇನ್ ಅದೇ ತರ ಈಗ್ಲೂ ಚೆನ್ನಾಗಿ ನೆನಪಿದೆ, ಒಂದ್ಸರಿ ನಾಯಂಡಹಳ್ಳಿ ಟ್ರೈನಿಂಗ್ ಈ ಕಡೆಯಿಂದ ಹೋಗ್ಬಿಟ್ಟಿದೀವಿ, ನಾನು ನನ್ನ ಫ್ರೆಂಡ್ಸ್ 2-3 ಜನ. ಆ ಕಡೆಯಿಂದ ಬರೋದಕ್ಕೆ ಇವನ್ ಬಸ್ ಚಾರ್ಜ್ ಇಲ್ಲ. ಸೊ ನಾಯಂಡಹಳ್ಳಿಯಿಂದ ಮಾರ್ಕೆಟ್ ನಡ್ಕೊಂಡ್ ಬಂದು, ಮಾರ್ಕೆಟ್ ಇಂದ ಯಶವಂತಪುರ್ ನಡ್ಕೊಂಡ್ ಬಂದಿದ್ವಿ. ಓಲ್ ನೈಟ್ ರಾತ್ರಿ 1:30 ತನಕನೂ ನಡ್ಕೊಂಡ್ ಬಂದಿದ್ವಿ, ಟ್ರೈನಿಂಗ್ 10 ಗಂಟೆಗೆ ಮುಗಿಸ್ಕೊಂಡು. ಆ ನಡಿಬೇಕಾದ್ರೂ ಕೂಡ ನಡ್ಕೊಂಡ್ ಹೋಗ್ತಿದೀವಿ, ನಮಗ್ ಕಷ್ಟ ಅನ್ಸಿಲ್ಲ. ಆಗ್ಲೂ ಕೂಡ ನಂಗೆ ಅನ್ಸಿದ್ದೇನಂದ್ರೆ, ನಡ್ಕೊಂಡು ರೋಡ್ ಅಲ್ಲಿ 3 hour 4 hour ನಡ್ಕೊಂಡ್ ಬಂದಾಗ್ಲೂ ಕೂಡ ನಮ್ಮ ಚರ್ಚೆ
ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ MC ಯಾವ ತರ ಮಾಡ್ಬೇಕು, ಅಚೀವ್ ಆದ್ರೆ ಹೆಂಗಿರುತ್ತೆ, ನಾನು ಅಚೀವ್ ಆದಾಗ ನಾನು ಹೆಂಗ್ ಟ್ರೈನಿಂಗ್ ಕೊಡ್ಬೋದು, ನನ್ ಪ್ರೆಸೆಂಟೇಶನ್ ಹೆಂಗ್ ಕೊಡ್ಬೇಕು, ನಾನು ಈ ಪ್ರಾಡಕ್ಟ್ ಡೆಮೋ ಹಿಂಗ್ ಕೊಟ್ರೆ ಹಂಗಿರುತ್ತಲ್ವಾ. ಇದೇ ಚರ್ಚೆಗಳು. ನಾವು ನಡ್ಕೊಂಡು ಹೋಗ್ತಿದ್ವಿ, ಸುಸ್ತಾಗ್ತಿದೆ, ಅದ್ ಯಾವ್ದು ಕಾಣಿಸ್ತಿರ್ಲಿಲ್ಲ. ಖಂಡಿತ ಸ್ನೇಹಿತರೆ, ದೇಹ ಸದೃಢಕ್ಕಿಂತ ಮನಸ್ಸು ಸದೃಢವಾಗಿದ್ರೆ ದೇಹ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ. ನಮ್ಗೆ ಒಂಚೂರು ಟಯರ್ಡ್ ಅನಿಸ್ತಿರ್ಲಿಲ್ಲ. ಕಾರಣ ಇಲ್ಲಿರುವಂತ ಟ್ರೈನಿಂಗು ಮತ್ತೆ ಅಪ್ಲೈನ್ಸ್ ಗಳು ಕೊಟ್ಟಂತ ಪ್ರೋತ್ಸಾಹ, ಸಪೋರ್ಟ್. ಸೊ ಈ ತರ ಸಾಕಷ್ಟು ಎಕ್ಸಾಂಪಲ್ ಗಳಾಗಿದ್ದಾವೆ. ಜೊತೆಗೆ ಇನ್ನೊಂದು, ನಾವು ಮೋದಿಕೇರ್ ತಕ್ಕಾಗಿ ಹೇಗೆ ಬದಲಾಗಬೇಕು ಅನ್ನುವಂಥದ್ದನ್ನ ಲೀಡರ್ಗಳು ಹೇಳಿದ್ದನ್ನ ಎಷ್ಟು ಚಾಚು ತಪ್ಪದೆ ಫಾಲೋ ಮಾಡ್ತಿದ್ವಿ, ಎಷ್ಟು ಅದನ್ನ ಅಳವಡಿಸ್ಕೊಳ್ತಿದ್ವಿ. ಮತ್ತೆ ಅವತ್ತಿನಲ್ಲಿ ಲೀಡರ್ಗಳ ಒಂದೊಂದು ವರ್ಡ್ಗೆ ಎಷ್ಟು ಗೌರವ ಮತ್ತೆ ವ್ಯಾಲ್ಯೂ ಇರ್ತಿತ್ತು ಅಂತ ಹೇಳಿದ್ರೆ, ನಾನು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬಿಟ್ಟು ಈ ತರ ಒಂದಷ್ಟು ತಿಂಗಳುಗಳಾದ್ಮೇಲೆ ಬಸ್ ಚಾರ್ಜ್ ಮೇಂಟೈನ್ ಮಾಡಕ್ ಆಗಲ್ಲ ಅಂತೇಳಿ ನನ್ನ ಗೆಳೆಯ ಗಾರ್ಮೆಂಟ್ಸ್ ಕೆಲಸ ಮಾಡ್ತಿದ್ದಂತ ಒಬ್ಬ ಫ್ರೆಂಡ್ ಹತ್ರ 600 ರೂಪಾಯಿಗೆ ಒಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ ನ ಡೀಲ್ ಮಾಡ್ಬಿಟ್ಟು ಅವನಿಗೆ ತಿಂಗಳಿಗೆ 100 ರೂಪಾಯಿ ಕೊಟ್ಕೊಂಡು ಹೋಗ್ತೀನಿ ಅಂತೇಳಿ ಒಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ ಇಸ್ಕೊಂಡೆ. ಆ ಸೈಕಲ್ ನಲ್ಲಿ ನಾವು ಮೋದಿಕೇರ್ ಮಾಡುವಂತದ್ದು. ಸುಮಾರು ನಾನು ಸಿಲ್ವರ್ ಅಚೀವ್ಮೆಂಟ್ ಆಗಿ 16,000 ಇನ್ಕಮ್ ಬರೋ ತನಕ ಅದೇ ಸೈಕಲ್ ನನಗೆ ಸವಾರಿ, ಅದರ ಸಾರಥಿ ನನಗೆ ಅದ್ ನಿಜವಾಗ್ಲೂನು ಬಹಳ ಖುಷಿ ಆಗತ್ತೆ. ಅವತ್ತಿನ ದಿನ ಅಷ್ಟು ಶ್ರಮ ಪಟ್ಟು ಆ ಸೈಕಲ್ ನ ತುಳಿದಿದ್ದಕ್ಕೆ, ಸೈಕಲ್ ತುಳಿದ ಲೈಫ್ ಅಲ್ಲಿ ಮೇಲ್ ಬರ್ತೀವಿ ಅಂತಲ್ಲ, ಈಗ ನನ್ನ ಜರ್ನಲ್ಲೂ ಕೂಡ ಸೈಕಲ್ ತುಳಿದಿದ್ದಕ್ಕೆ ಲೈಫ್ ಅಲ್ಲಿ ಮೇಲ್ ಬರಕ್ ಸಾಧ್ಯ ಆಗಿದ್ದು ಅಂತ ಅನ್ಕೊಂತೀನಿ ನಾನು. ಅವತ್ತು ಇವತ್ತು ಎಷ್ಟೋ ಜನ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿರುತ್ತೆ ಅನ್ಕೊಳ್ಳಿ, ಅಯ್ಯೋ ಇನ್ನೇನ್ ಹೋಗೋಷ್ಟ್ರಲ್ಲಿ ಮುಗ್ದೋಗುತ್ತೆ ಪರವಾಗಿಲ್ಲ ಅಂತೇಳಿ ಎಷ್ಟೋ ಜನ ಟ್ರೈನಿಂಗ್ ಗಳು ಮಿಸ್ ಆಗೋದಿದೆ. ನಾವ್ ಯಾವ ತರ ಮಾಡ್ತಿದ್ವಿ, ನಮ್ಗೆ ಹೆಂಗ್ ಅಭ್ಯಾಸ ಆಗಿತ್ತು ಅಂತ ಹೇಳಿದ್ರೆ, ಒಟ್ಟು ಟ್ರೈನಿಂಗ್ ನಡೆಯುವಂತ ಸ್ಪಾಟ್ ಅಲ್ಲಿ ಪ್ರೋಗ್ರಾಮ್ಗಳ ಸ್ಪಾಟ್ ಅಲ್ಲಿ ಇರಬೇಕು. ಎಷ್ಟೊಂದ್ಸರಿ ಟೌನ್ ಹಾಲ್ ಪ್ರೋಗ್ರಾಮ್ 8 ಗಂಟೆ 8:30 ಕ್ಲೋಸ್ ಆಗ್ಬಿಡ್ತಿತ್ತು. ನಾವು ಗಾರ್ಮೆಂಟ್ಸ್ ಇಂದ ಓಟಿ ಎಲ್ಲ ಮುಗಿಸ್ಕೊಂಡು ಹೊರಡ್ಬೇಕಾದ್ರೆ 7:45 8 ಗಂಟೆ ಆಗ್ತಿತ್ತು. ಅಲ್ಲಿಂದ ಪ್ರೋಗ್ರಾಮ್ ಹಾಲ್ ಹತ್ರ ಬರೋಷ್ಟರಲ್ಲಿ ಪ್ರೋಗ್ರಾಮ್ ಕ್ಲೋಸ್ ಆಗಿ ಜನ ವಾಪಸ್ ಹೊರಗಡೆ ಬರ್ತಿದ್ರು. ನಮ್ಗೆ ಜನ ವಾಪಸ್ ಬರ್ತಿದ್ದಾರೆ, ಪ್ರೋಗ್ರಾಮ್ ಮುಗ್ದೋಯ್ತಲ್ಲ ಅನ್ನೋದಲ್ಲ ಚಿಂತೆ, ಅಟ್ಲೀಸ್ಟ್ ಇವ್ರಾದ್ರೂ ಸಿಕ್ಕದ್ರಲ್ಲ, ನಮ್ಮ ಅಪ್ಲೈನ್ಸ್ ಗಳು ಸಿಕ್ಕದ್ರಲ್ಲ ಅಂತೇಳಿ ಎಗೇನ್ ಅಪ್ಲೈನ್ಸ್ ಗಳನ್ನ ಮೀಟ್ ಮಾಡುವಂತದ್ದು. ಮತ್ ಇನ್ನೂ ಒಂದು ಖುಷಿ, ಸೆಲೆಬ್ರೇಷನ್, ಸಂಭ್ರಮ ಏನು ಅಂತ ಹೇಳಿದ್ರೆ, ನಮ್ಗೆ ನಮ್ ಎಲ್ಲಾ ಅಪ್ಲೈನ್ಸ್ ಗಳನ್ನ ಹ್ಯಾಂಡ್ ಶೇಕ್ ಮಾಡ್ಬಿಟ್ರೆ ಸಾಕು ನಾವು. ಸೊ ಆ ತರದೊಂದು ಕ್ಯೂರಿಯಾಸಿಟಿ ಮತ್ತೆ ಖುಷಿ, ಉತ್ಸಾಹ. ಅಪ್ಲೈನ್ಸ್ ಗಳು ನಮ್ಮ ರೈಟ್ ಹ್ಯಾಂಡ್ ಅಲ್ಲಿ ಹ್ಯಾಂಡ್ ಶೇಕ್ ಮಾಡಿ ಅವರ ಲೆಫ್ಟ್ ಹ್ಯಾಂಡ್ ಅಲ್ಲಿ ಒಂದು ಸರಿ ಬೆಂತಟ್ಟಿದ್ರೆ ಎಗೇನ್ ಎಂತ ಕಷ್ಟ ಇದ್ರು ಮಾಯಗಳು. ಸೊ ಸುಮಾರು ಸರಿ ಏನಾಗ್ತಿದೆ, ಮಳೆಗಾಲದ ಟೈಮ್ ನಲ್ಲಿ, ಈ ರೈನಿಂಗ್ ಸೀಸನ್ ಅಲ್ಲಿ ಏನಾಗುತ್ತೆ, ನಾವು ಸೈಕಲ್ ಹೊಟ್ಟಾಗ ಬರುವಷ್ಟರಲ್ಲಿ ಫುಲ್ಲು ನೆಂದೋಗ್ಬಿಟ್ಟಿರ್ತೀವಿ, ಮಳೆಲೆಲ್ಲ ನೆಂದು ಕಂಪ್ಲೀಟ್ ಎಲ್ಲ ವೆಟ್ ಆಗಿರ್ತದೆ ಡ್ರೆಸ್ ಎಲ್ಲ. ಬಟ್ ಅಂತ ಟೈಮ್ ನಲ್ಲೂ ಕೂಡ ಒಂದು ಜೊತೆ ಬಟ್ಟೆನ ಮನೆಯಿಂದಾನೆ ಅಡ್ವಾನ್ಸ್ ಆಗಿ ನಾವು ಅದನ್ನ ನೀಟಾಗಿ ರೆಡಿ ಮಾಡ್ಕೊಂಡು ಬ್ಯಾಗ್ ನಲ್ಲಿ ಇಟ್ಕೊಂಡು, ಆ ಬ್ಯಾಗ್ ಅನ್ನ ಮತ್ತೆ ಪ್ಲಾಸ್ಟಿಕ್ ಕವರ್ಲಿ ಪ್ಯಾಕ್ ಮಾಡಿ ಅದನ್ನ ನೆನೆದಿರೋ ತರ ಟೌನ್ ಅಲ್ಲಿ ಬಂದು ವಾಶ್ರೂಮ್ ನಲ್ಲಿ ನಮ್ಮ ಬಟ್ಟೆಗಳನ್ನ ಚೇಂಜ್ ಮಾಡಿ ಇವೆಂಟ್ ಅಟೆಂಡ್ ಮಾಡ್ತಿದ್ವಿ. ಸೊ ನಮ್ಗೆ ಆ ತರದೊಂದು ಪ್ರೀತಿ, ಆ ತರದೊಂದು ಕಾಳಜಿ. ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ, ಎಲ್ಲದಕ್ಕೂ ಕೂಡ ಏನು, ಇವತ್ತಲ್ಲ ನಾಳೆ ನಾವು ದೊಡ್ಡ ಮಟ್ಟಿಗೆ ಬೆಳಿತೀವಿ ಈ ಕಾನ್ಸೆಪ್ಟ್ ಅಲ್ಲಿ ಅಂತೇಳಿ. ಮತ್ತೆ ಅವತ್ತಿನ ಆ ಇವೆಂಟ್ಸ್ ಗಳು ಹಾಗೆ ಇತ್ತು. ಟೌನ್ ಹಾಲ್ ಪ್ರೋಗ್ರಾಮ್ಸ್ ಗಳಲ್ಲಿ ಈಗ್ಲೂ ಚೆನ್ನಾಗಿ ನೆನಪಿದೆ. ಆ ಟೌನ್ ಹಾಲ್ ಪ್ರೋಗ್ರಾಮ್ ಗಳಲ್ಲಿ ನಾವೆಲ್ರೂ ಫುಲ್ ಕ್ರೌಡ್ ಆಗಿರ್ತಿತ್ತು. ಕ್ರೌಡ್ ಆದಾಗ ಹಿಂದ್ಗಡೆ ನಿಂತ್ಕೊಳ್ಳೋಕ್ ಜಾಗ ಇರ್ತಿತ್ತು. ನಾವ್ ಹಿಂದೆ ನಿಲ್ತಿರ್ಲಿಲ್ಲ, ಮುಂದೆ ಹೋಗಿ ಲೀಡರ್ಗಳ ಫ್ರಂಟ್ ಸೀಟ್ ಏನಿದೆ ಆ ಸೀಟ್ ಕಾರ್ನರ್ ಆ ಕಡೆ ಈ ಕಡೆ ನಿಂತ್ಕೊಂಡ್ಬಿಟ್ಟು ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಲೀಡರ್ಗಳಿಗೆ ಹೋಗೋರ್ಗೆಲ್ಲ ಹ್ಯಾಂಡ್ ಚೆಕ್ ಮಾಡೋದು. ಮತ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಲೀಡರ್ಗಳು ನಮ್ಮನ್ನು ಗುರುತಿಸ್ಬೇಕು, ನಾವು ಗುರುತಿಸ್ಬೇಕು ಅಂತೇಳಿ, ನಾವು ಗುರುತಿಸ್ಕೋಬೇಕು, ಲೀಡರ್ಗಳು ನಮ್ಮನ್ನ ಐಡೆಂಟಿಫೈ ಮಾಡ್ಬೇಕು ಅಂತೇಳಿ. ಮತ್ ಇನ್ನೊಂದು ಯಾವ ಲೆವೆಲ್ಗೆ ನಮ್ಗೆ ಮೈಂಡ್ ಅಲ್ಲಿ ಕೂತಿತ್ತು ಅಂತ ಹೇಳಿದ್ರೆ, ಯಾರಾದ್ರೂ ಲೀಡರ್ಗಳು ಅವ್ರ ಬಾಯಿನಲ್ಲಿ ನಮ್ಮ ಹೆಸರು ಕರೆದ್ರೆ, ಅಯ್ಯೋ ನಮ್ಮ ಹೆಸರು ಕರೆದ್ರಲ್ಲ ಅಂತೇಳಿ. ಅವತ್ತಿನ ಲೀಡರ್ಶಿಪ್ ಅಲ್ಲೂ ಕೂಡ ಅದೇ ಇತ್ತು. ಯಾರು ಪೇಷನ್ಸ್ ಅಲ್ಲಿ ಇದ್ರು, ಯಾರು 100% ಕಮಿಟ್ಮೆಂಟ್ ಅಲ್ಲಿ ಇದ್ರು, ಆ ಲೀಡರ್ಗಳನ್ನ, ಆ ರೈಸಿಂಗ್ ಸ್ಟಾರ್ ಗಳನ್ನ ಚೆನ್ನಾಗಿ ಲೀಡರ್ಗಳು ಗುರ್ತಿಸೋರು, ಅವ್ರಿಗೆ ಹೃದಯದಿಂದ ವಿಶ್ ಮಾಡ್ತಿದ್ರು, ಎಂಕರೇಜ್ಮೆಂಟ್ ಕೊಡೋರು. ಮತ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ಒಳಗಡೆ ಇರುವಂತ ಸಣ್ಣ ಪ್ರತಿಭೆನ ಬೆಟ್ಟದಷ್ಟು ಮಾಡಿದ್ದೆ ಸೊ ಅವತ್ತಿನ ಲೀಡರ್ಗಳು, ಅವತ್ತಿನ ಲೀಡರ್ಶಿಪ್, ಅವತ್ತಿನ ಟೀಮ್ ವರ್ಕ್. ನಿಜವಾಗ್ಲೂನು ಸೊ ಅವತ್ತಿನ ಒಂದು ಲೀಡರ್ಶಿಪ್ ಅಲ್ಲಿ ಈಗ್ಲೂ ಕಣ್ಣು ಕಟ್ತಾಗಿದೆ. ಸೊ ಸ್ಟೇಜ್ ಮೇಲೆ ಶ್ರೀನಾಥ್ ಸರ್ ಟೆಸ್ಟಿಮೋನಿ, ಅರುಣ್ ಸರ್ ಟೆಸ್ಟಿಮೋನಿ ಇರ್ಬೋದು, ಸಂಧ್ಯಾ ಮೇಡಮ್, ಕೃಷ್ಣಮೂರ್ತಿ ಸರ್ ಟೆಸ್ಟಿಮೋನಿ, ವಂಡರ್ಫುಲ್. ಸೊ ಎಷ್ಟೊಂದ್ ಜನ, ಫಿಲಿಪ್ ಸರ್, ನೀನಾ ಮೇಡಮ್ ಇರೋದು, ಕಿಶೋರಿ ಮೇಡಮ್, ರಾಜವ ಮೇಡಮ್, ಪ್ರಭಾ ಮೇಡಮ್, ಸೊ ಎಲ್ಲಾರ ಟೆಸ್ಟಿಮೋನಿಗಳನ್ನ ನೋಡ್ಬಿಟ್ಟು ನಾವ್ ಈ ತರ ಆಗ್ತೀವಿ ಅಂತೇಳಿ. ಮತ್ ಇವತ್ತು ಕರ್ನಾಟಕ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ, ಇಷ್ಟು ಕೋಟಿ ಬಿಸ್ನೆಸ್ ಆಗ್ತಿದೆ. ಇವತ್ತು ಕರ್ನಾಟಕ ಮೊದಲನೇ ಸ್ಥಾನದಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಸ್ನೇಹಿತರೆ ನಿಜವಾಗ್ಲೂ ನನ್ಗೆ ಇವಾಗ್ಲೂ ಅರಿವಾಗುವಂತದ್ದು, ಮತ್ತೆ ಯಾವತ್ತಿಗೂ ಅರಿವಾಗುವಂತದ್ದು, ಮತ್ತೆ ಯಾವತ್ತಿಗೂ ನಂಬುವಂತದ್ದು ಏನಂತ ಹೇಳಿದ್ರೆ, ಅವತ್ತಿನ ಅವರುಗಳು ಆಧಾರ ಸ್ತಂಭವಾಗಿ, ಅವತ್ತಿನ ಅವರ ತ್ಯಾಗ, ಅವರ ಒಂದು ಪ್ರಾಮಾಣಿಕ ಶ್ರದ್ಧೆ, ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸಿದ ರೀತಿ, ಮಾಡಿದಂತ ಟೀಮ್ ವರ್ಕ್, ಅವರು ಮೋದಿ ಕೇರ್ಗೆ
ತೋರಿಸಿದಂತ ಅಪಾರದ ಪ್ರೀತಿ ಮತ್ತೆ ಆ ಪ್ರೀತಿನ ನಮ್ಗೆ ಸಂಸ್ಕಾರದ ರೂಪದಲ್ಲಿ ಕಲ್ಸ್ಕೊಟ್ಟಿದ್ದ ರೀತಿ ಇದೆಯಲ್ಲ, ಇದೆಲ್ಲನೂ ಕೂಡ ಇವತ್ತು ಮೋದಿ ಕೇರ್ ಕೋಟಿ ಕೋಟಿ ಟರ್ನ್ ಓವರ್ ಆಗಿ ಇಷ್ಟು ಜನ ಲಕ್ಷಾಧಿಪತಿಗಳು ಬರ್ತಾ ಇರೋದಂತದ್ದು. ಸೊ ಇದೆಲ್ಲದಕ್ಕೂ ಮೂಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಾವು ಬಿಸ್ನೆಸ್ ನ ಅರ್ಥ ಮಾಡ್ಕೊಂಡಿದ್ ರೀತಿ. ಮತ್ತೆ ಸಮೀರ್ ಸಾರ್ ಅಂತ ಹೇಳಿದ್ರೆ ನಿಜವಾಗ್ಲೂನು ಈಗ್ಲೂ ಚೆನ್ನಾಗಿದೆ. ನೆನ್ನೆ ತಾನೇ ನಮ್ಮ ಪ್ರಶಾಂತ್ ಸರ್ ಅದನ್ನ ನೆನ್ಪು ಮಾಡಿದ್ರು. ನಿಜವಾಗ್ಲೂ ಅದನ್ನ ಸಡನ್ ಆಗಿ ನೆನ್ಪಾಯ್ತು ನನಗೆ. ಒಂದು ಪ್ರೋಗ್ರಾಮ್ ನಲ್ಲಿ ಒಬ್ರಿಗೆ ಹನುಮಂತ ಪೋಷಳ್ಳಿ ಅನ್ನೋರಿಗೆ ಏನೋ ಒಂದ್ ಸಣ್ಣ ಟೆಕ್ನಿಕಲ್ ಇಶ್ಯೂ ಆಗಿ ಏನೋ ಆಗಿ ಟ್ರಿಪ್ ಮಿಸ್ ಆಗಿತ್ತು ಅಂತೇಳಿ. ಸೊ ಆ ಒಂದು ಆ ಸೆಷನ್ ಏನಿತ್ತು, ಆ ಸೆಷನ್ ಅಲ್ಲಿ ಸಮೀರ್ ಸಾರ್ ಅವರ ಮೆಸೇಜ್ ನ ನೋಡ್ತೆ. ಮತ್ತೆ ಅವರು ನಮ್ಮನ್ನ ಹಾಲ್ಸಿದ ರೀತಿ, ಮೈ ಗಾಡ್, 63,000 ಕೋಟಿ ಟರ್ನ್ ಓವರ್ ಮಾಡ್ತಿರೋಂತ ಒಡೆಯ, ನಾವೆಲ್ಲರೂ ಕೂಡ ಬ್ಯಾಕ್ ಗ್ರೌಂಡ್ ಆರ್ಡರಿ ಬ್ಯಾಕ್ ಗ್ರೌಂಡ್, ಟೀಗೆ ದುಡ್ಡಿಲ್ದೇನೆ ಬಂದಂತವ್ರು ನಾವೆಲ್ಲರೂ ಕೂಡ ಅಂತವ್ರಗಳ ಎದುರುಗಡೆ ಜೊತೆಲಿ ಕೂತ್ಕೊಂಡು ನಿಮ್ಮ ಚಾಲೆಂಜಸ್ ಏನು ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಈಗ್ಲೂ ಚೆನ್ನಾಗಿ ನೆನಪು. ಒಬ್ಬ ನಮ್ ಸೀನಿಯರ್ ಲೀಡರ್ ಒಬ್ರು ಒಂದಷ್ಟು ನೆಕ್ಸ್ಟ್ ಹೆಂಗ್ ಹೋದ್ರೆ ಚೆನ್ನಾಗಿರುತ್ತೆ, ಇನ್ನೇನೇನ್ ನಮ್ಗೆ ಹೆಲ್ಪ್ ಬೇಕಾಗತ್ತೆ, ಇನ್ ಯಾವ ತರ ನಾವು ಮಾಡ್ಬೋದು ಅಂತ ಹೇಳಿ ಮತ್ತೆ ಒಂದಷ್ಟು ಚಾಲೆಂಜ್ ಗಳೆಲ್ಲ ಒಂದ್ ಶೀಟ್ ಅಲ್ಲಿ ಬರ್ಕೊಂಡ್ ಬಂದಿದ್ರು. ಸಮೀರ್ ಸರ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನೀಟಾಗಿ ಆ ಶೀಟ್ ಇಸ್ಕೊಂಡ್ರು, ಒಂದ್ ರೋಡ್ ನೋಡಿದ್ರು, ಆ ಸೀಟ್ ನೀಟಾಗಿ ಕಟ್ ಮಾಡಿದ್ರು. ಕಟ್ ಮಾಡ್ಬಿಟ್ಟು ಪಾಕೆಟ್ ಅಲ್ಲಿ ಇಟ್ಕೊಂಡು ಏನ್ ಹೇಳಿದ್ರು ಗೊತ್ತಾ, ಇದ್ ಯಾವ್ದು ಬೇಡ, ನಿಮ್ಗೆ ಒಂದೇ ಒಂದು ನೆನ್ಪಿರ್ಲಿ, ಸಮೀರ್ ಮೋದಿ ನಿಮ್ ಜೊತೆಲಿ ಇದಾರೆ ಅಂತ ಹೇಳಿದ್ರು. ಅಂದ್ಬಿಟ್ಟು ಹಗ್ ಮಾಡಿದ್ರು. ಅವ್ರ ಹಗ್ ಮಾಡಿದ ರೀತಿ, ಅವ್ರ ಅವತ್ ಆ ಹೇಳಿದ ವರ್ಡ್, ಅವರ ಕಣ್ಣಲ್ಲಿ ಆ ಒಂದು ಸ್ಪಾರ್ಕ್ ಏನ್ ಬಂತು, ಅಮೇಝಿಂಗ್. ಯಾಕೆ ಸಮೀರ್ ಸರ್ ಅಂತ ಹೇಳಿದ್ರೆ ಹುಚ್ಚು, ಅವ್ರ ಮೆಸೇಜ್ ಹುಚ್ಚು, ನಮ್ಗೆ ಅವ್ರನ್ನ ಹ್ಯಾಂಡ್ ಶೇಕ್ ಮಾಡಕ್ ಯಾಕೆ ಕಾಯ್ತಿದೀವಿ ಅಂತ ಹೇಳಿದ್ರೆ, ಸಮೀರ್ ಸರ್ ಕೇವಲ ಒಬ್ಬ ಕಂಪನಿಯ ಓನರ್ ಆಗಿ ನಮ್ ಜೊತೆಲಿ ಇಲ್ಲ, ಕಂಪನಿಯ ಓನರ್ ಆಗಿ ಜೊತೆಲಿ ಇಲ್ಲ. ಅವರು ಮೋದಿ ಕೇರ್ನ ಕಂಪನಿ ಅಂತ ಕರೆಯಲ್ಲ, ಮೋದಿ ಕೇರ್ನ ಪರಿವಾರ ಅಂತ ಕರೀತಾರೆ, ಮೋದಿ ಕೇರ್ನ ಫ್ಯಾಮಿಲಿ ಅಂತ ಕರೀತಾರೆ. ಫ್ಯಾಮಿಲಿ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಅಣ್ಣ, ತಮ್ಮ, ಅಕ್ಕ, ತಂಗಿ, ತಂದೆ, ತಾಯಿ, ಇವರೆಲ್ಲರ ಮಧ್ಯದಲ್ಲಿ ಹೆಂಗೆ ಬಿಡ್ಸಕ್ಕಾಗದಿರುವಂತ ಒಂದು ನಂಟಿದೆ, ಬಾಂಧವ್ಯ ಇದೆ. ಅದಕ್ಕೂ ಮೀರಿದ ಪ್ರೀತಿನ ಹೃದಯದಿಂದ ಸಮೀರ್ ಸರ್ ಕೊಡ್ತಾರೆ. ಅದಕ್ಕೆ ಅವರು ಅಂದ್ರೆ ನಮ್ಗೆ ಆ ಕ್ರೇಜ್. ಸೊ ಎಷ್ಟೋ ಜನಗಳಿಗೆ ನಿಜವಾಗ್ಲೂ ಸಮೀರ್ ಸರ್ ನೋಡುವಂತ ಒಂದು ಭಾಗ್ಯ ಸಿಗ್ಲಿಲ್ಲ. ಇನ್ನು ತುಂಬಾ ಜನಗಳು ಕಾಯ್ತಿದ್ದಾರೆ. ಅದೇ ತರ ಇವನ್ ಕೆ ಮೋದಿ ಸರ್ ಆಗಿರ್ಬೋದು, ನಮ್ಗೆ ಇವತ್ತೇನು ಹೊಸದಾಗಿ ಬಂದು ಲಕ್ಷ ಲಕ್ಷ ಇನ್ಕಮ್ ತಗೋಬಹುದು. ಆದ್ರೆ ಕೆ ಮೋದಿ ಅವರು ಅವ್ರಿಗೆ ಕೇವಲ ಇತಿಹಾಸ. ಆದ್ರೆ ಕೆ ಮೋದಿ ನಮ್ಗೆ ಇತಿಹಾಸ ಅಲ್ಲ, ನಾವು ಅವ್ರ ಜೊತೆಗಿದ್ದಂತ ಒಡನಾಟ ನಮ್ಗೆ ಮೆಮೊರಿ ಅದು ಯಾವತ್ಗೂ. ಯಾಕಂದ್ರೆ ಹೆಂಗೆ ಗಾಂಧೀಜಿನ ಫೋಟೋ ನೋಡಿ, ಗಾಂಧೀಜಿನ ಫೋಟೋದಲ್ಲಿ ನೋಡ್ಕೊಂಡಿದೀವಿ, ಆದ್ರೆ ಜೊತೆಲಿ ಇರ್ಲಿಲ್ಲ ಅಲ್ಲ. ಆದ್ರೆ ಇವತ್ತು ಎಷ್ಟೋ ಜನ ಕೆ ಮೋದಿ ಸರ್ನ ಫೋಟೋದಲ್ಲಿ ನೋಡ್ತಾರೆ, ಜೊತೆಲಿ ಇರ್ಲಿಲ್ಲ. ಆದ್ರೆ ನಮ್ಮ ಹೆಮ್ಮೆ, ನಮ್ಮ ಖುಷಿ ಏನಂದ್ರೆ ಆ ಒಬ್ಬ ಆರಾಧ್ಯ ದೈವನ್ನ ನಾವು ಜೊತೆಲಿ ನೋಡಿದೀವಿ, ಜೊತೆಲಿ ಇದ್ವಿ, ಫೋಟೋ ತಗ್ಸ್ಕೊಂಡ್ವಿ, ಒಡನಾಟ, ಅವ್ರ ಮಾತನ್ನ ನಾವು ಕೇಳಿಸ್ಕೊಂಡಿದೀವಿ ಅನ್ನುವಂಥದ್ದು ನಿಜವಾಗ್ಲೂ ಖುಷಿ ಕೊಡುತ್ತೆ. ಸೊ ಈ ತರ ಇವತ್ತೇನೆಲ್ಲ ಮೋದಿ ಕೇರ್ ಆಗ್ತಿದೆ, ಇದೆಲ್ಲದಕ್ಕೂ ಮೂಲ ಕಾರಣವಾಗಿ ನಾನು ಇದುವರೆಗೂ ನೋಡಿರುವಂತದ್ದು, ಗಮನಿಸಿರುವಂತದ್ದು ಏನಂತ ಹೇಳಿದ್ರೆ, ಇಲ್ಲಿಯ ಲೀಡರ್ಶಿಪ್ ಅಲ್ಲಿ ಇದ್ದಂತ ಅಪಾರವಾದಂತ ಪ್ರೇಮ, ಮತ್ ಇನ್ನೊಂದೇನಂದ್ರೆ ಅಪ್ಪಟ ಪ್ರೀತಿಯಿಂದ ಮೋದಿ ಕೇರ್ ಮಾಡಿದ ರೀತಿ, ಮತ್ತೆ ಅವರು ನಮ್ಗೆ ಕಲ್ಸ್ಕೊಟ್ಟಂತ ಒಂದು ರೀತಿ ನೀತಿ. ನಿಜವಾಗ್ಲೂ ಇವತ್ತು ಎಷ್ಟೊಂದ್ಸರಿ ಇವಾಗ ಎಲ್ಲರೂ ಕೂಡ ಇನ್ಕಮ್ ತಗೊಳ್ಳಿ ಅಂತ ಪ್ಲಾನ್ ಕೊಡ್ತಿದ್ದಾರೆ. ಆದ್ರೆ ಅವತ್ತು ಇನ್ಕಮ್ ತಗೊಳ್ಳಿ ಅಂತ ಪ್ಲಾನ್ ಕೊಡೋದಕ್ಕಿಂತ ಹೆಚ್ಚಾಗಿ ದೇಶದಲ್ಲಿ ಒಬ್ಬ ನಾಗರಿಕನಾಗಿ ಹೆಂಗ್ ಬದುಕಬೇಕು ಅಂತ ಎಷ್ಟೊಂದು ಟ್ರೈನಿಂಗ್ ಕೊಟ್ಟರು ನಮ್ಗೆ ಲೀಡರ್ಗಳು. ಈಗ್ಲೂ ನೆನಪಿದೆ ನಮ್ಗೆ, ಒಂದು ಬಸ್ ಹತ್ತದಾಗ ಅಲ್ಲಿ ಮಹಿಳೆಯರಿಗೆ ಹೆಂಗ್ ಸೀಟ್ ಅರೇಂಜ್ ಮಾಡ್ಕೊಡ್ಬೇಕು, ಜೊತೆಗೆ ವಯಸ್ಸಾದವ್ರಿಗೆ ಹೆಂಗ್ ಸೀಟ್ ಅರೇಂಜ್ ಮಾಡ್ಕೊಡ್ಬೇಕು, ಯಾವ ಕಂಪನಿಲಿ ಈ ತರ ಸಾರ್ವಜನಿಕರಿಗೆ ಸಪೋರ್ಟ್ ಮಾಡಿ, ಬಸ್ ನಲ್ಲಿ ಸಪೋರ್ಟ್ ಮಾಡಿ, ಹೋಗ್ಬೇಕಾದ್ರೆ ರೋಡ್ ನಲ್ಲಿ ಸಪೋರ್ಟ್ ಮಾಡಿ, ರೋಡ್ ಈ ತರ ಇಟ್ಕೊಳ್ಳಿ ಅಂತ ಟ್ರೈನಿಂಗ್ ಕೊಟ್ಟವ್ರು ಯಾರು ಇಲ್ಲ. ಸೊ ನಿಜವಾಗ್ಲೂನು ಮೋದಿ ಕೇರ್ ಇವತ್ತು, ಅವತ್ತಿನ ದಿನ ಮೋದಿ ಕೇರ್ ಯಾವ ತರ ಟ್ರೈನಿಂಗ್ ಗಳು ಅಂತ ಹೇಳಿ ನಮ್ಗೆಲ್ಲ ಜನಗಳ ಜೊತೆ ಹೇಗಿರ್ಬೇಕು, ಜನಗಳನ್ನ ಹೇಗ್ ಪ್ರೀತಿಸ್ಬೇಕು, ನಿಜವಾದ ಪ್ರಾಮಾಣಿಕತೆ, ಪ್ರೀತಿ ಅಂದ್ರೆ ಏನು, ಇದನ್ನ ಲೀಡರ್ಗಳು ನಮ್ಗೆ ಹೇಳ್ಕೊಟ್ರು. ಸೊ ಅಂತ ಒಂದು ಟೈಮ್ ನಲ್ಲಿ ಇವ್ರಗಳ ಜೊತೆಲ್ಲ ನಾವು ಬಂದ್ವಲ್ಲ, ನಿಜವಾಗ್ಲೂ ಪುಣ್ಯ. ನಾನು ಯಾವಾಗ ಹೇಳ್ತಿರ್ತೀನಿ, ಮೋದಿ ಕೇರ್ ಸಿಕ್ಕಿದ್ ಪುಣ್ಯ ಅಂತ. ಮೋದಿ ಕೇರ್ ಸಿಗೋದು ಖಂಡಿತ ಪುಣ್ಯ, ಆದ್ರೆ ಮೋದಿ ಕೇರ್ ಜೊತೆಗೆ ಈ ತರದೊಂದು ಲೀಡರ್ಶಿಪ್ ಜೊತೆ ಬೆಳೀತಿದೀವಲ್ಲ, ಅದು ನಮ್ಮ ಪುಣ್ಯ ನಿಜವಾಗ್ಲೂ. ಯಾಕೆ ಅಂತ ಹೇಳಿದ್ರೆ ಇನ್ಕಮ್ಗೋಸ್ಕರ ಕೆಲಸ ಮಾಡಿದವ್ರ ನಾವು, ದುಡ್ಡು ನೋಡಿಲ್ಲ. ಯಾಕೆ ಅಂತ ಹೇಳಿದ್ರೆ 100 ರೂಪಾಯಿ ಬಂದಿಲ್ಲ ಅಂದ್ರೂ ಕೂಡ, 10 ರೂಪಾಯಿ ಇನ್ಕಮ್ ಬಂದಿಲ್ಲ ಅಂದ್ರೂ ಕೂಡ ಇನ್ಕಮ್ ಬಗ್ಗೆ ಯೋಚನೆ ಮಾಡಿದವರಲ್ಲ ನಾವು ಯಾವಾಗ್ಲೂ ಯೋಚನೆ ಮಾಡಿದವ್ರ ಏನಂತ ಹೇಳಿದ್ರೆ, ನಂದು ಮೋದಿ ಕೇರ್, ನಾನ್ ಮೋದಿ ಕೇರ್ ಜೊತೆಲಿ ಇರ್ಬೇಕು. ಮತ್ತೆ ಯಾವ ಲೆವೆಲ್ಗೆ ಇನ್ಕಮ್ ಬರುತ್ತೆ
ಪುಟ್ಟವ್ರೆ ವಾಯ್ಸ್ ಕ್ಲಿಯರ್ ಇಲ್ಲ, ಬ್ರೇಕ್ ಆಗ್ತಾ ಇದೆ. ಪುಟ್ಟವ್ರೆ ಇದಾರಾ? ಒಂದೇ ಒಂದು ನಿಮಿಷ, ಮೋಸ್ಟ್ಲಿ ನೆಟ್ ಡಿಸ್ಕನೆಕ್ಟ್ ಆಗಿದೆ. ಪುಟ್ಟವ್ರೆ ಇನ್ನೊಂದು ಮೊಬೈಲ್ ಆಕ್ಟಿವ್ ಇದೆ ನೋಡಿ, ಅದರಲ್ಲಿ ಮಾತಾಡ್ಬೋದು. ಹಾ ಸರ್, ಕೇಳಿಸ್ತಿದ್ಯಾ? ಹಾ ಓಕೆ, ಡಿಸ್ಕನೆಕ್ಟ್ ಆಯ್ತು. ಓಕೆ, ಸೊ ನಾವ್ ಆತರ ಒಂದೊಳ್ಳೆ ಒಂದು ಟೈಮ್ ನಲ್ಲಿ ನಾವೆಲ್ಲರೂ ಜೊತೆಗಿದ್ವಿ ಅನ್ನುವಂಥದ್ದು ಬಹಳ ಖುಷಿ. ಸೊ ಸಾಕಷ್ಟು ಕಲ್ತಿದೀವಿ, ಸಾಕಷ್ಟು ವರ್ಕ್ ಮಾಡಿದೀವಿ. ಮತ್ ಇನ್ನೊಂದೇನಂದ್ರೆ ಒಂದು ಬ್ಯಾಚ್ ಏನಿದೆ, ಆ ಬ್ಯಾಚ್ ಲೀಡರ್ಶಿಪ್ ಅಲ್ಲಿ ಯಾವ ತರದೊಂದು ಲೀಡರ್ಶಿಪ್ ಇತ್ತು ಅನ್ನೋದಕ್ಕೊಂದು ಎಕ್ಸಾಂಪಲ್. ಒಬ್ಬ ವ್ಯಕ್ತಿ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಮಳೆ ದಿನ ಮೋದಿ ಕೇರ್ ಕವರ್ ಏನಿದೆ, ನಮ್ಮ ಮೋದಿ ಕೇರ್ ಕವರ್, ಅವಾಗ ಕವರ್ ಬರ್ತಿತ್ತು. ಆ ಮೋದಿ ಕೇರ್ ಕವರ್ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಉಲ್ಟಾ ಮಾಡಿ, ಆ ಕವರ್ನ ಉಲ್ಟಾ ಮಾಡ್ಬಿಟ್ಟು ಏನ್ ಮಾಡಿದಾರೆ, ಮಳೆ ಬರ್ತಿತ್ತಲ್ಲ ಅದನ್ನ ಏನಾಗುತ್ತೆ ಅಂತ ಹೇಳಿದ್ರೆ ನೆನಿತೀನಿ ಅಂತ ಹೇಳಿ ಆ ಕವರ್ನ ತಲೆಗೆ ಹಾಕೊಂಡು ಬೈಕ್ ಡ್ರೈವ್ ಮಾಡ್ತಿದ್ದಾರೆ. ಯಾವ ಲೆವೆಲ್ಗೆ ನಮ್ಮ ಲೀಡ್ರು ಅದನ್ನ ಗಮನಿಸಿದಂತ ಒಬ್ಬ ಲೀಡ್ರು ಆ ಕಡೆಯಿಂದ ಬಂದು ಯೂ ಟರ್ನ್ ಮಾಡ್ಕೊಂಡು ಹೋಗ್ಬಿಟ್ಟು ಆ ವ್ಯಕ್ತಿನ ಓವರ್ಟೇಕ್ ಮಾಡಿ ಆ ವ್ಯಕ್ತಿಗೆ ಸೈಡ್ಗೆ ಹಾಕಿ ಆ ಕವರ್ ಇಸ್ಕೊಂಡು ಆ ವ್ಯಕ್ತಿಗೆ ಅಂಗಡಿನಲ್ಲಿ ಒಂದು ದೊಡ್ಡ ಮಟ್ಟದ ಕವರ್ನ ತಕೊಟ್ಬಿಟ್ಟು ಇದನ್ನ ಹಾಕೊಂಡೋಗಿ ಯಾವತ್ತು ಮೋದಿ ಕೇರ್ ಕವರ್ನ ಈ ತರ ಯೂಸ್ ಮಾಡ್ಬೇಡಿ, ಮೋದಿ ಕೇರ್ ಅಂತ ಹೇಳಿದ್ರೆ ನಮ್ಮ ಹೃದಯ, ನಮ್ಮ ಪ್ರೀತಿ ಅಂತ ಹೇಳಿದ್ರಂತೆ. ಸೊ ಈ ತರದೊಂದು ಟೈಮ್ ನಲ್ಲಿ ಬಂದಿದ್ದು ನಮ್ಗೆ ಆ ತರದೊಂದು ಮೋದಿ ಕೇರ್ ನಮ್ಗೆ ಕಲ್ಸ್ಕೊಡ್ತು. ಮೋದಿ ಕೇರ್ ನಲ್ಲಿ ಆ ತರ ಪ್ರೀತಿಯಿಂದ ಕೆಲಸ ಮಾಡಿದ್ವಿ. ಬಟ್ ನಿಜವಾಗ್ಲೂನು ಇವತ್ತಿನ ಯೂತ್ಸ್ ಗಳಿಗೆ ಅಥವಾ ಇವತ್ತಿನ ಮೋದಿ ಕೇರ್ ಜರ್ನಿ ಇರುವಂತ ಲೀಡರ್ ಗಳಿಗೆ ನನ್ನ ಕಡೆಯಿಂದ ಹೇಳೋದಂತ ಏನಂತ ಹೇಳಿದ್ರೆ, ನಿಜವಾಗ್ಲೂ ಹಣ ಖಂಡಿತ ಬರುತ್ತೆ, ಹಣ ಎಷ್ಟು ಬೇಕಾದ್ರೂ ಬರುತ್ತೆ. ಮೋದಿ ಕೇರ್ ಅನ್ಲಿಮಿಟೆಡ್ ಆದಾಯ ಇದೆ, ಅದನ್ನ ಸಮೀರ್ ಸರ್ ಆಲ್ರೆಡಿ ಹೇಳಾಗಿದೆ, ಇವನ್ ಕಂಪ್ನಿನೂ ಅದನ್ನ ಹೇಳಾಗಿದೆ. ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ಸಿಗುತ್ತೆ. ಆದ್ರೆ ಒಂದೇನಂತ ಹೇಳಿದ್ರೆ ಅನ್ಲಿಮಿಟೆಡ್ ಪ್ರೀತಿನ ಕೊಟ್ಟು ನೋಡಿ, ಮೋದಿ ಕೇರ್ ನಿಮ್ಗೆ ಯಾವ ತರ ಸ್ವರ್ಗದ ಸುಖನ ಅನುಭವಿಸಬಹುದು ಇಲ್ಲಿ ನಿಜವಾಗ್ಲೂ. ಸೊ ಹಾಗಾಗಿ ನಾವು ಮೋದಿ ಕೇರ್ ಇರೋದಕ್ಕೆ ಪುಣ್ಯ, ಜೊತೆ ಇಂತ ಕರ್ನಾಟಕ ಲೀಡರ್ಶಿಪ್ ಜೊತೆಗೆ ಈ ತರ ಸಂಸ್ಕಾರ ಕಲ್ಸ್ಕೊಟ್ಟಂತ ಲೀಡರ್ಶಿಪ್ ಜೊತೆಗೆ ನಾವ್ ಇರುವಂತದ್ದು ನಿಜವಾಗ್ಲೂ ಪುಣ್ಯ. ಹಣದಿಂದ ಹೋಗೋದಕ್ಕಿಂತ ಹೆಚ್ಚಾಗಿ ಹೃದಯದಿಂದ ಹೋದವರು ನಾವು ಅನ್ನೋದು ನಮ್ಗೆ ಹೆಮ್ಮೆ ಇದೆ. ಮೋದಿ ಕೇರ್ನ ಬಹಳ ಹೆಮ್ಮೆಯಿಂದ, ಖುಷಿಯಿಂದ, ಬಹಳ ಪ್ರೀತಿಯಿಂದ ಮಾಡ್ತಿದೀವಿ. ಸೊ ಖಂಡಿತ ಖುಷಿಯಿಂದ, ಪ್ರೀತಿಯಿಂದ, ಹೆಮ್ಮೆಯಿಂದ, ಗೌರವದಿಂದ ಮೋದಿ ಕೇರ್ ಮಾಡಿ ನೋಡಿ. ನಿಮ್ಗೆ ಹಣ ಅನ್ನುವಂಥದ್ದು ಲೆಕ್ಕನೇ ಇರಲ್ಲ, ಹಣ ಅಷ್ಟು ಖಂಡಿತ ಸಿಗುತ್ತೆ. ಆದ್ರೆ ಹಣಕ್ಕೋಸ್ಕರ ಮೋದಿ ಕೇರ್ ಮಾಡೋದಕ್ಕಿಂತ ಹೆಚ್ಚಾಗಿ ಇವಕ್ಕೋಸ್ಕರ ಮೋದಿ ಕೇರ್ ಮಾಡಿ ನೋಡಿ, ನಿಮಗೆ ಮೋದಿ ಕೇರ್ ಅನ್ನುವಂಥದ್ದು ಹೇಗೆ ಅಂತ ಹೇಳಿ ಇನ್ನೂ ಒಂದ್ ರೀತಿಲಿ ಮೋದಿ ಕೇರ್ ಅರ್ಥ ಆಗತ್ತೆ. ಮತ್ತೆ ನಾವು ನಮ್ ಜೊತೆಗಿರೋರ್ಗು ಹಂಚ್ಬೇಕಾಗಿದ್ದೇನೆ ಪ್ರೀತಿನ, ತಾಳ್ಮೆನ ಹಂಚ್ಬೇಕಾಗಿದೆ, ಒಂದೊಳ್ಳೆ ಸಂಸ್ಕಾರನ ಹಂಚ್ಬೇಕಾಗಿದೆ, ಜೊತೆಗೇನಪ್ಪಾ ಅಂತ ಹೇಳಿದ್ರೆ ಒಂದೊಳ್ಳೆ ಬಾಂಧವ್ಯ ಹೇಗಿರ್ಬೇಕು ಅನ್ನೋಂಥದ್ದನ್ನ ಹಂಚ್ಬೇಕಾಗಿದೆ. ಇದೆಲ್ಲ ಸರಿ ಇತ್ತು ಅಂತ ಹೇಳಿದ್ರೆ ಹಣಕ್ಕೆ ಏನ್ ಕೊರತೆ ಇಲ್ಲ, ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಮೋದಿ ಕೇರ್ ನಲ್ಲಿ. ಸೊ ಅದಂತೂ ಅಗಾಧವಾಗಿದೆ, ತೊಂದರೆ ಇಲ್ಲ. ಆದ್ರೆ ಈಗ ನಮ್ ಕಡೆಯಿಂದ ಏನ್ ಕೊಡ್ಬೇಕು ಅನ್ನುವಂಥದ್ದೇ ಇಲ್ಲಿ ವಿಚಾರ ಆಗಿದೆ. ಸೊ ಹಾಗಾಗಿ ನಾನು ಫೈನಲ್ ಆಗಿ ಎಲ್ರಿಗೂ ವಿಶ್ ಮಾಡ್ದೇನೆ ಅಂತ ಹೇಳಿದ್ರೆ, ಇದಕ್ಕೆ ಆದ್ಯತೆ ಕೊಡಿ, ಇನ್ ಮಿಕ್ಕಿದ್ದೆಲ್ಲ ನಿಮಗೆ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ ಜೊತೆಗೆ ಅವತ್ತಿಂದ ಇವತ್ತಿನ ತನಕ ಕೇವಲ ತುಂಬಾ ಪ್ರೀತಿನ, ಒಳ್ಳೆ ಸಂಸ್ಕಾರನ, ಜ್ಞಾನನ ಹಂಚದಂತ ನಾನೆಲ್ಲ ಕರ್ನಾಟಕದ ಲೀಡರ್ಗಳಿಗೆ ತುಂಬುರೋದ್ರಿಂದ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಮುಂದೆ ಇನ್ನಷ್ಟು ಜನ ಹೃದಯದಿಂದ ಮಾತಾಡಕ್ ಬರ್ತಿದ್ದಾರೆ ಈ ತಿಂಗಳು ಪೂರ್ತಿ, ಅವರು ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಪ್ರೀತಿಯಿಂದ ನಾನು ಕೂಡ ಸ್ವಾಗತಿಸ್ತೀನಿ ಅವ್ರನ್ನ. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ. ನಮ್ಮಲ್ಲಿರುವಂತ ಒಂದು ಫೀಲಿಂಗ್ಸ್ ಅನ್ನ ನಾವು ಯಾವ ತರ ಹೃದಯದಿಂದ ಈ ಬಿಸ್ನೆಸ್ ಮಾಡಿದ್ವಿ ಅನ್ನೋದನ್ನ ಹಂಚ್ಕೊಳಕ್ ಅವಕಾಶ ಮಾಡ್ಕೊಟ್ಟಂತ ನಮ್ಮ ಮಂಜುನಾಥ್ ಸರ್ ಇರ್ಬೋದು, ಎಂಟೈರ್ ಕರ್ನಾಟಕ ಮೋದಿ ಕೇರ್ ಟೀಮ್ಗೆ, ಲೀಡರ್ಶಿಪ್ಗೆ ಅಂಡ್ ಮ್ಯಾನೇಜ್ಮೆಂಟ್ಗೆ ನಾನು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಪುಟ್ಟು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ತಾರಾ ಅವ್ರಿಗೂ ಕೂಡ. ಸೊ ಹಾಗೆ ಎಂಟೈರ್ ಫ್ಯಾಮಿಲಿ ಅವ್ರಿಗೆ ಥ್ಯಾಂಕ್ ಯು. ಡೆಫಿನೆಟ್ಲಿ ನಾನು ಕೂಡ ಪರ್ಸನಲ್ ಆಗಿ ನಮ್ಮ ಗೌಡ್ರು, ನಾನು ಯಾವಾಗ್ಲೂ ಗೌಡ್ರು ಅಂತ ಹೇಳ್ತಾ ಇದ್ದೆ, ನಮ್ಮ ಶಿವನಂಜೇಗೌಡ್ರನ್ನ ನಾವು ಕೂಡ ಮಿಸ್ ಮಾಡ್ಕೊಳ್ತೀವಿ. ಈಗ ನಾನು ಫಿಲಿಪ್ ಸರ್ನ ಬಿಟ್ರೆ, ಫಿಲಿಪ್ ಸರ್ನ ಯಾವಾಗ್ಲೂ ಜೆಂಟಲ್ಮೆನ್ ಅಂತ ಹೇಳ್ತಾ ಇರ್ತೀನಿ. ಸೊ ಫಿಲಿಪ್ ಸರ್ನ ಬಿಟ್ರೆ ನಾನು ನಮ್ಮ ಗೌಡ್ರನ್ನ ಆ ಒಂದು ಪಿಕ್ಚರ್ಸ್ ಇಲ್ಲ ಅಂತ ಹೇಳಿದ್ರೆ ಆ ತರ ಒಂದು ಇದನ್ನ ನೋಡಿದ್ದು ಶಿವನಂಜೇಗೌಡ್ರನ್ನ. ಸೊ ಡೆಫಿನೆಟ್ಲಿ ನಾವೆಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತೀವಿ.
ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂಡ್ ವೆರಿ ಜೆಂಟಲ್ಮೆನ್ ನಮ್ಮ ಗೌಡ್ರು. ಅವರ ಫ್ಯಾಮಿಲಿ ಮೋದಿಕೇರಿಂದ ಏನಾದ್ರು ಸಹಾಯ ಆಗ್ತದೆ ಅಂದ್ರೆ ಡೆಫಿನೆಟ್ಲಿ ಹಿ ಡಿಸರ್ವ್ಸ್ ಇಟ್. ಅವ್ರಿಗೆ ನಿಜವಾಗ್ಲೂ ಅವರ ಒಂದು ವರ್ಕ್ ಮಾಡಿದ ರೀತಿ, ಹಾಗೇನೆ ಯಾರಿಗೂ ಕೂಡ ಮೋಸ ಮಾಡಬಾರ್ದು ಅಂತ ಇದ್ದಿದ್ ರೀತಿಗೆ ಅವ್ರಿಗೆ ಡೆಫಿನೆಟ್ಲಿ ಗಾಡ್ ಗಿಫ್ಟೆಡ್ ಅದು. ಸೊ ಅಷ್ಟೇ. ಸೊ ಥ್ಯಾಂಕ್ ಯು ನಿಮಗೂ ಕೂಡ. ಹಾಗೇನೆ ಒಳ್ಳೆಯವರಿಗೆ ಒಳ್ಳೇದೇ ಆಗುತ್ತೆ. ಎನಿ ಟೈಮ್ ಒಳ್ಳೆಯವ್ರಿಗೆ ಒಳ್ಳೆ ಜನನು ಸಿಗ್ತಾರೆ, ಒಳ್ಳೆ ಪಾರ್ಟ್ನರ್ ಕೂಡ ಸಿಗ್ತಾರೆ, ಒಳ್ಳೆ ಮಗನೂ ಕೂಡ ಸಿಕ್ಕಿದ್ದಾರೆ, ಒಳ್ಳೆ ಅಕ್ಕ ಕೂಡ ಸಿಕ್ಕಿದ್ದಾರೆ, ಒಳ್ಳೆ ಅಪ್ಲೈನೂ ಕೂಡ ಸಿಕ್ಕಿದ್ದಾರೆ, ಒಳ್ಳೆ ಟೀಮ್ ಕೂಡ ಸಿಗ್ತಾ ಇದೆ. ಸೊ ಒಳ್ಳೆಯವರಿಗೆ ಎಲ್ಲಾನು ಒಳ್ಳೇದಾಗತ್ತೆ. ಸೊ ಅದಕ್ಕೆ ಹಾರ್ಟ್ಲಿ ಏನಾದ್ರು ಮಾಡ್ತಾ ಇರಿ, ಎಲ್ಲಾನು ಕೂಡ ಒಳ್ಳೇದಾಗತ್ತೆ. ಮೈಂಡ್ಗೆ ಹಾಕಿದ್ರೆ ಸ್ವಲ್ಪ ಕರಪ್ಟ್ ಮಾಡುತ್ತೆ, ಆದ್ರೆ ಹಾರ್ಟ್ ಯಾವತ್ತೂ ಕೂಡ ಕರಪ್ಟ್ ಮಾಡಲ್ಲ, ಎಲ್ಲಾನು ಒಳ್ಳೇದೇ ಮಾಡುತ್ತೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ತಾರಾ ಆಮೇಲೆ ಪುಟ್ಟವರು ಇಬ್ಬರಿಗೂ ಕೈಂಡ್ ಹಾರ್ಟೆಡ್. ಇವನ್ ಅವರ ಬ್ರದರು ಕೂಡ ಹಾಗೆ. ಅದಕ್ಕೆ ಅವರ ಎಂಟೈರ್ ಫ್ಯಾಮಿಲಿಗೆ ಒಳ್ಳೇದೇ ಆಗ್ತಾ ಇದೆ. ಸೊ ಹಾಗೇನೆ ಎಲ್ಲಾರು ಕೂಡ ಇದೇ ತರ ಇರೋಣ. ಸೊ ಇದನ್ನ ಶೇರ್ ಮಾಡೋದಕ್ಕೆ ಥ್ಯಾಂಕ್ ಯು ತಾರಾ ಆಮೇಲೆ ಪುಟ್ಟವ್ರಿಗೆ ಇಬ್ರಿಗೂ ಕೂಡ ಥ್ಯಾಂಕ್ ಯು. ನಿಮ್ಮ ಮಗು ಚೆನ್ನಾಗಿರ್ಲಿ. ನೀವು ಒಳ್ಳೆ ಗುರು, ಆಮೇಲೆ ಒಳ್ಳೆ ತಂದೆ ಕೂಡ ಆಗ್ತೀರಾ. ತಾರಾ ಅವರು ಕೂಡ ಒಳ್ಳೆ ತಾಯಿ ಆಮೇಲೆ ಒಳ್ಳೆ ಗುರು ಖಂಡಿತ ಆಗ್ತಾರೆ. ಯಾಕಂತ ಹೇಳಿದ್ರೆ ಟೀಮು ಆ ತರ ಬೆಳೆಸ್ತಾ ಇದ್ದಾರೆ, ಖಂಡಿತ ನಿಮ್ಮ ಮಗುನು ಕೂಡ ಹಾಗೆ ಬೆಳೆಯುತ್ತೆ. ಥ್ಯಾಂಕ್ ಯು. ನಿಮ್ಮ ಎಂಟೈರ್ ಫ್ಯಾಮಿಲಿಗೂ ಕೂಡ ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್. ಈ ಒಂದು 2021 ಆಮೇಲೆ ರಿಮೈನಿಂಗ್ ಇದಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನಮ್ಮ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ನಾಳೆ ಯಾರು ಬರ್ತಾ ಇದ್ದಾರೆ ಅಂತ ಏನಾದ್ರು ಕ್ಯೂರಿಯಾಸಿಟಿ ಇದ್ರೆ, ಸುಮಾರು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದ ನಮ್ಮ ಒನ್ ಆಫ್ ದಿ ಡೈಮಂಡ್ಸ್ ಅಂತ ನಾನು ಅನ್ಕೋತೀನಿ. ಯಾಕೆಂತ ಹೇಳಿದ್ರೆ ಯಾವಾಗ್ಲೂ ಕೂಡ ಡೈಮಂಡ್ ತರಾನೇ ಹೊಳಿತಾ ಇದ್ದಿದ್ದ ಒಬ್ರಲ್ಲ ಕಪಲ್, ಇನ್ನು ಒಬ್ರು ಕಪಲ್ಸ್ ಬರ್ತಾ ಇದಾರೆ. ವೆರಿ ಡಿಮ್ಯಾಂಡೆಡ್ ಅಂಡ್ ಎಲ್ಲಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದ ಇವರ ಒಂದು ಮಾತು ಕೇಳಬೇಕು ಅಂತ ಹೇಳಿ. ಸೊ ಅವರು ನಾಳೆ ಬರ್ತಾ ಇದ್ದಾರೆ. ನಮ್ಮ ಅರುಣ್ ಅಂಡ್ ನಾಗಶ್ರೀ ಅವರು ನಾಳೆ ನಮ್ಮ ಜೊತೆ ಅವರ ಹಾರ್ಟ್ಲಿ ಜರ್ನಿ ಮೋದಿಕೆ ಜೊತೆ ಹೇಗಿತ್ತು ಅಂತ ನಮ್ಮ ಅರುಣ್ ಅವರು ಆಮೇಲೆ ನಾಗಶ್ರೀ ಅವರು ಮತ್ತೆ ಕಪಲ್ಸ್ ಸಂಡೇ ಸ್ಪೆಷಲ್ ಆಗಿ ಜಾಯ್ನ್ ಆಗ್ತಾ ಇದಾರೆ. ಸೊ ಅವರ ಜರ್ನಿ ಹೇಗಿತ್ತು, ಹಾಗೆ ಅವ್ರು ಮೋದಿ ಕೇರ್ ಅಲ್ಲಿ ಪೇಟ್ರಿಯಾಟಿಸಮ್ ಅಂತ ಕನೆಕ್ಟ್ ಮಾಡಿದ್ದು ನಾನು ಮೊದಲೇ ವ್ಯಕ್ತಿ ಅಂತ ಹೇಳಿದ್ರೆ, ಮೋದಿ ಕೇರ್ಗೂ ಕೂಡ ಪೇಟ್ರಿಯಾಟಿಸಮ್ ಕನೆಕ್ಟ್ ಮಾಡಬಹುದು ಅಂತ ಕಂಡಿದ್ ವ್ಯಕ್ತಿ ನಮ್ಮ ಅರುಣ್ ಅವ್ರ ಕಡೆಯಿಂದ. ನಾಳೆ ಅವ್ರು ಬರ್ತಾ ಇದಾರೆ. ವೆರಿ ಸ್ಪೆಷಲ್ ಡೇ. ಹಾಗೇನೆ ಸಂಡೇ ಕೂಡ ಖಂಡಿತ ನಿಮ್ಮ ಫ್ಯಾಮಿಲಿ ಜೊತೆಗೆ ಒಂದು ಒಳ್ಳೆ ವೀಕೆಂಡ್ ನ ಎಂಜಾಯ್ ಮಾಡಿ. ಅದ್ರ ಜೊತೆಗೆ ಮತ್ತೆ ರಾತ್ರಿ ಫ್ಯಾಮಿಲಿ ಜೊತೆನೆ ಕನೆಕ್ಟ್ ಮಾಡಿ. ಸೊ ಟಿಲ್ ದೆನ್ ಹ್ಯಾವ್ ಎ ಗ್ರೇಟ್ ವೀಕೆಂಡ್ ಅಂಡ್ ಹ್ಯಾವ್ ಎ ಗ್ರೇಟ್ ನೈಟ್ ಅಂಡ್ ಎಲ್ಲರಿಗೂ ಗುಡ್ ನೈಟ್. ಸಿ ಯು ಟುಮಾರೋ. ಥ್ಯಾಂಕ್ ಯು.